ಸರಿ, ಓಕೆ. Okay. ಇವಾಗ ಫ್ರಂಟ್ ಪೇಜ್ ಈ ತರ ಓಪನ್ ಆಗಿರುತ್ತೆ. ಇಲ್ಲಿ ಎಲ್ಲ ಇಂಗ್ಲಿಷ್ ಅಲ್ಲೇ ಇರುತ್ತೆ, ಕನ್ನಡ ಮಾಡ್ಕೋಬಹುದು. ನೋಡಿ ಈ ತರ ಇರುತ್ತೆ. ಇಲ್ಲಿ ಬಂದು ನೀವು ಪ್ರಿಫರೆನ್ಸಿಗೆ ಬನ್ನಿ ಎಲ್ಲರೂ. ಯಾರ್ಯಾರು ಆ್ಯಪ್ ಓಪನ್ ಮಾಡ್ಕೊಂಡಿದ್ದೀರಾ ಪ್ರಿಫರೆನ್ಸಿಗೆ ಬನ್ನಿ. ಈ ಪ್ರಿಫರೆನ್ಸ್ ನ ಟಚ್ ಮಾಡಿ ಸೆಟ್ಟಿಂಗ್ಸ್ ಈ ತರ ಬರುತ್ತೆ. ಇಲ್ಲಿ ಫಸ್ಟ್ ಬಂದು ಅಸ್ಟ್ರಾಲಜರ್ ಡೀಟೇಲ್ಸ್ ಇರುತ್ತೆ. ಓಕೆನಾ, ಇಲ್ಲಿ ನನ್ನ ಹೆಸರು ಕೊಟ್ಕೊಂಡಿದ್ದೀನಿ ನೋಡಿ. ಓಕೆನಾ, ಇದೇ ತರ ನಿಮ್ಮ ಹೆಸರು ಮತ್ತೆ ನಿಮ್ಮ ಫೋನ್ ನಂಬರ್ ಕೊಡಿ. ನೀವೇನ್ ಮಾಡ್ಕೊಂತಿದ್ರೆ ಕೊಡಿ. ಯಾಕೆಂತಂದ್ರೆ ಒಂದು ಪೇಜ್ ಆರೋಸ್ಕೋಪ್ ಅನ್ನ ಶೇರ್ ಮಾಡ್ಬೇಕಾದ್ರೆ ಬಾಟಮ್ ಅಲ್ಲಿ ನಿಮ್ಮ ಹೆಸರು ಬರುತ್ತೆ, ನಿಮ್ಮ ಫೋನ್ ನಂಬರ್ ಬರುತ್ತೆ. ಹಾಗಾಗಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದಾಗ ಚಾರ್ಟ್ ಸ್ಟೈಲ್ ಬಂದು ಇಲ್ಲಿ ಏನಿದೆ ಅದೇ ಇರಲಿ, ಸೌತ್ ಇಂಡಿಯನ್ ಇರಲಿ. ನಿಮಗೆ ನಾರ್ತ್ ಇಂಡಿಯನ್ ಗೊತ್ತಿದೆ ಅಂತಂದ್ರೆ ನಾರ್ತ್ ಇಂಡಿಯನ್ ಯೂಸ್ ಮಾಡ್ಬೋದು. ನಾವು ಆಲ್ಮೋಸ್ಟ್ ಸೌತ್ ಇಂಡಿಯನ್ ಆಗಿರೋದು ಸೌತ್ ಇಂಡಿಯನ್ ಯೂಸ್ ಮಾಡಿ, ಅವಾಗ ಕರೆಕ್ಟ್ ಬಾಕ್ಸ್ ಕರೆಕ್ಟ್ ಬರುತ್ತೆ. ಡೆಫಾಲ್ಟ್ ಬಂದು ನಿಮಗೆ ಪ್ಲೇಸ್ ಬಂದು ಶಿವಮೊಗ್ಗ ಅಂತ ಕೊಟ್ಟಿದ್ದೀನಿ. ಅಂದ್ರೆ ನಾನಿರೋದು ಶಿವಮೊಗ್ಗದಲ್ಲಿ. ಓಕೆನಾ, ನೀವು ಯಾವ ಊರಲ್ಲಿ ಇದ್ದೀರೋ ಅದೇನೆ ಕೊಟ್ಕೊಳ್ಳಿ. ಓಕೆನಾ, ಯಾವ ಸುಮ್ಮನೆ ಅಲ್ಲಿ ಬೆಂಗಳೂರು ಅಂತ ಇರುತ್ತೆ, ಎಲ್ಲ ಬೆಂಗಳೂರು ಇಟ್ಕೋಬೇಡಿ. ನೀವು ಬೆಂಗಳೂರು ಇದ್ರೆ ಮಾತ್ರ ಬೆಂಗಳೂರು ಇಟ್ಕೊಳ್ಳಿ. ಅಥವಾ ನೀವು ಯಾವ ಊರಲ್ಲಿ ಇದ್ರೆ ತಾಲೂಕ್ ಬರುತ್ತೆ ಅಥವಾ ಡಿಸ್ಟಿಕ್ ಬರುತ್ತೆ, ಅದನ್ನ ಇಟ್ಕೋಬಹುದು. ಇಲ್ಲಿ ಆಯನ ಅಂಶ ಅಂತ ಬಂದಾಗ ಯಾವ್ದನ್ನು ಇಲ್ಲಿ ಮುಟ್ಟಕ್ ಹೋಗ್ಬೇಡಿ, ಯಾವ್ದೇ ಆಯನ ಅಂಶಗಳನ್ನ ನೀವು ಬಳಸಬೇಡಿ. ಇಲ್ಲಿ ಲಹರಿ ಮತ್ತೆ ಚಿತ್ರಪಕ್ಷ ಈ ತರ ಎಲ್ಲ ಕೊಟ್ಟಿರ್ತೀವಿ, ಇದು ಯಾವ್ದನ್ನು ಸಹಿತ ನೀವು ಬಳಸಬೇಡಿ. ಇಲ್ಲಿ ಏನಿದೆ ಅಲ್ಲ, ನ್ಯೂ ಕಮ್ ಒರಿಜಿನಲ್ ಅಂತ ಇದು ಮಾತ್ರನೇ ಇರ್ಬೇಕಿಲ್ಲಿ. ಓಕೆನಾ, ಆಯನ ಅಂಶ ಇದ್ಬಿಟ್ಟು ಬೇರೆ ಯಾವ್ದನ್ನು ಯೂಸ್ ಮಾಡಬೇಡಿ. ಇಲ್ಲಿ ಕೆಲವರು ಓಕೆ. ಲಾಹರಿ ಯೂಸ್ ಮಾಡ್ಬಿಡ್ತಾರೆ, ಚಿತ್ರಪಕ್ಷ ಯೂಸ್ ಮಾಡ್ತಾರೆ, ಇದೆಲ್ಲ ಬೇಡ. ರಾಮನ್ ಯೂಸ್ ಮಾಡ್ತಾರೆ, ಕೆಪಿ ನೀವು ಕೆಪಿ ಒರಿಜಿನಲ್ ಎಲ್ಲ ಬರುತ್ತೆ, ಸ್ಟ್ರೈಟ್ ಲೈನ್ ಎಲ್ಲ ಬರುತ್ತೆ, ಇದು ಯಾವ್ದು ಯೂಸ್ ಮಾಡಬೇಡಿ. ಜಸ್ಟ್ ಇದು ಒಂದು ಮಾತ್ರನೇ ಇರ್ಬೇಕು, ಅದೇ ಡೆಫಾಲ್ಟ್ ಏನಿದೆ ಸೆಟ್ ಆಗಿದೆ ಅದು ಬಿಟ್ಬಿಡಿ. ನೆಕ್ಸ್ಟ್ ಲ್ಯಾಂಗ್ವೇಜ್ ಅಂತ ಬಂದಾಗ ನಿಮಗೆ ಇಲ್ಲಿ ಕನ್ನಡ ಮಾಡ್ಕೊಳ್ಳಿ. ನೀವು ಕನ್ನಡ ಮಾಡ್ಕೊಳ್ಳಿ. ಇಂಗ್ಲಿಷ್ ನನಗೆ ಸೂಟೇಬಲ್ ಇದೆ, ಇಂಗ್ಲಿಷ್ ಕಂಫರ್ಟೇಬಲ್ ಇದೆ ಅಂತಂದ್ರೆ ನೀವು ಇಂಗ್ಲಿಷ್ ಅಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ನಾನು ಕನ್ನಡ ಮಾಡ್ಕೊಂಡಿದ್ದೀನಿ. ಓಕೆನಾ, ಇಲ್ಲಿ ಕೀಪ್ ಸ್ಕ್ರೀನ್ ಆಲ್ವೇಸ್ ಆನ್ ಓಕೆ. ಅಂತ ಇರುತ್ತೆ. ಇದು ಎಸ್ ಸರ್ ನೋ ಅಂತ ಮಾಡ್ಕೋಬಹುದು. ಇದು ಎಸ್ ಕೊಟ್ರೆ ಈ ಆಪ್ ಯಾವಾಗ್ಲೂ ಆನ್ ಅಲ್ಲಿ ಇರುತ್ತೆ. ಓಕೆನಾ, ಆಫ್ ಆಗಲ್ಲ, ಹೀಗೆ ಇರುತ್ತೆ. ಓಕೆನಾ, ಆಫ್ ಆನ್ ಆಫ್ ನೋ ಅಂತ ಮಾಡ್ಕೊಂಡ್ರೆ ನೀವು ಆಫ್ ಮಾಡಿದಾಗೆಲ್ಲ ಆಟೋಮೆಟಿಕ್ ಇವಾಗ ಟೀಮ್ ಇವಾಗ ಸ್ಕ್ರೀನ್ ಇಂದ ಒಂದು ಟೈಮಿಂಗ್ಸ್ ಇಟ್ಟಿರ್ತಲ್ಲ, ಒಂದ್ 2 ನಿಮಿಷ 5 ಮಿನಿಟ್ಸ್ ಎಲ್ಲ ಆಟೋಮೆಟಿಕ್ ಆಫ್ ಆಗುತ್ತೆ ಅವಾಗ. ಇಲ್ಲಿ ಲೂನಾರ್ ನೋಡ್ ಕ್ಯಾಲ್ಕುಲೇಷನ್ ಅಂತ ಬರುತ್ತೆ. ಅಂದ್ರೆ ಇದು ರಾಹು ಕೇತುಗಳ ಒಂದು ಕ್ಯಾಲ್ಕುಲೇಷನ್. ಓಕೆನಾ, ಯಾವ ರೀತಿ ಬರಬೇಕು ಅನ್ನೋದು. ಇಲ್ಲಿ ಟ್ರೂ ನಾಡನ್ನು ಇಟ್ಕೊಂಬೇಡಿ, ಮೀನ್ ನಾಡ್ ಏನಿದೆ ಇದೇ ಇರ್ಬೇಕು. ಇಲ್ಲಿ ನೋಡಿ, ಯಾವ್ದೇ ಒಂದು ಆಪ್ ಅಲ್ಲಿ ಆದ್ರೂ ನೀವು ಮೀನ್ ನಾಡನ್ನ ಇಟ್ಕೊಳ್ಳಿ, ಟ್ರೂ ನಾಡನ್ನ ಬಳಸಬೇಡಿ. ಓಕೆನಾ, ಯಾಕೆ ಅಂತಂದ್ರೆ ರಾಹು ಕೇತುಗಳು ಅನ್ನೋದು ಒಂದು ಇಮ್ಯಾಜಿನರಿ ಲೈನ್. ಓಕೆನಾ, ಒಂದು ಇಮ್ಯಾಜಿನರಿ ಪಾಯಿಂಟ್ ಅದು. ಅದು ಯಾವ ರೀತಿ ಬರುತ್ತೆ, ಭೂಮಿಗೂ ಮತ್ತೆ ಚಂದ್ರನಿಗೂ ಬರುವಂತ ಸುತ್ತಳತೆಯಿಂದ ಬರುವಂತ ಪಾಯಿಂಟ್ ಅದು. ಓಕೆನಾ, ಹಾಗಾಗಿ ನೀವೆಲ್ಲಿ ಟ್ರೂ ಆಗಿ ಇಲ್ಲೇ ಇದೆ ಅಂತ ನೀವ್ ಹೇಳಕ್ ಬರಲ್ಲ ಅದು. ಓಕೆನಾ, ಅದೆಲ್ಲ ಬಂದು ಅಂದಾಜು, ಅದಕ್ಕೆ ಮೀನ್ ನಾಡನ್ನ ನಾವು ಇಟ್ಕೋಬೇಕಾಗತ್ತೆ. ಇದ್ರ ಬಗ್ಗೆನೇ ಒಂದು ವಿಡಿಯೋನು ಸಹಿತ ಮಾಡಿದ್ದೆ. ಇಲ್ಲಿ ಅಷ್ಟಕವರ್ಗ ಕ್ಯಾಲ್ಕುಲೇಷನ್ ನೀವು ಪರಾಶರ ಇಟ್ಕೋಬಹುದು, ವರಾಮಿರರ್ ಇಟ್ಕೋಬಹುದು, ಷಡ್ಬಲ ಬೇಕಾದ್ರೆ ಪರಾಶರ ಫಲ ದೀಪಿಕಾ ಬೇಕಾದ್ರೆ ಇಟ್ಕೋಬಹುದು. ಬಟ್ ಅದ್ರಲ್ಲಿ ಏನಿದೆ ಅದಿರ್ಲಿ. ಸೊ ಯೋಗಿ ಅವಯೋಗಿ ಅಂತ ಇದೆ, ಅವೆಲ್ಲ ಸೇಮ್ ಇದೆ, ಹಾಗಾಗಿ ಬಿಟ್ಬಿಡಿ, ಬೇರೆ ಏನು ಮಾಡಕ್ ಹೋಗ್ಬಿಡಿ. ಇಲ್ಲಿ ಕೆಳಗಡೆ ಬಂದಾಗ ಇವಾಗ ಇಲ್ಲಿದೆ ನೋಡಿ, ಇಲ್ಲಿ ಬಾಟಮ್ ಇದೆಯಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೆಳಗಡೆದು ಸಮ್ ಅಡಿಷನಲ್ ಸೆಟ್ಟಿಂಗ್ಸ್ ಸಮ್ ಪ್ರೋಗ್ರೆಷನ್ ಅಂಡ್ ಕಸ್ಪಲ್ ಸಿಗ್ನಿಫಿಕೇಟರ್ ಅಂತ ಏನಿದೆಯಲ್ಲ, ಇಲ್ಲಿ ನೀವು ಇಲ್ಲಿ ನಾನು ಎರಡು ಟಿಕ್ ಏನ್ ಮಾಡಿದೀನಿ ಗೊತ್ತಾ, ಇವೆರಡು ಮಾತ್ರನೇ ನೀವು ಆನ್ ಮಾಡ್ಕೊಳ್ಳಿ, ಮಿಕ್ಕಿದೆಲ್ಲ ಆಫ್ ಮಾಡಿ. ನಿಮ್ಮ ಆಪ್ ಅಲ್ಲಿ ಬೇರೆ ಬೇರೆದೆಲ್ಲ ಆನ್ ಅಲ್ಲಿ ಇರುತ್ತೆ, ಹೊಸ ಆಪ್ ಅಲ್ಲಿ. ಇಲ್ಲಿ ಮೂನ್ ಪ್ರೋಗ್ರೆಷನ್ ಕಸ್ಪಲ್ ಸಿಗ್ನಿಫಿಕೇಟರ್ ಮತ್ತೆ ಯೂಸ್ ಸೋರ್ಸ್ ಪ್ಲಾನೆಟ್ ಅನ್ನೋದನ್ನ ನೀವು ಆನ್ ಮಾಡಿಟ್ಕೋಬೇಕು. ಬೇರೆ ಎಲ್ಲ ಏನು ಬೇಡ, ಮಿಕ್ಕಿದೆಲ್ಲ ಆಫ್ ಮಾಡ್ಕೊಳ್ಳಿ. ಓಕೆನಾ, ಇದೆಲ್ಲ ಆದ್ಮೇಲೆ ಇಲ್ಲಿ ರೌಂಡ್ ಮಾರ್ಕ್ ಇದೆಯಲ್ಲ ಇಲ್ಲಿ, ಓಕೆನಾ, ಇದು ರೈಟ್ ಮಾರ್ಕ್ ಇದೆಯಲ್ಲ, ಇದನ್ನ ರೇಟ್ ಕೊಡಿ. ಎಲ್ಲ ಸೇವ್ ಆಗುತ್ತೆ, ಸೆಟ್ಟಿಂಗ್ಸ್ ಸೇವ್ ಆಗಿ ಈ ತರ ಬರುತ್ತೆ. ಏನ ಬಂತ ವೈಶಾಲಿ ಮೇಡಮ್ ಬಂತ? ಆಪ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅದು. ಸಮ್ ಅಡಿಷನಲ್ ಸೆಟ್ಟಿಂಗ್ಸ್ ಆನ್ ಪ್ರೋಗ್ರೆಷನ್ ಅಂಡ್ ಕಸ್ಪ ಸಿಗ್ನಿಫಿಕೆಂಟ್. ಯಾಕೆ ಅಂತಂದ್ರೆ ಇದು ಕರೆಕ್ಟ್ ಆಗಿ ನೀವು ಇದನ್ನ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮಗೆ ಎಲ್ಲ ಕಸ್ಪ ಲಿಂಕ್ಸ್ ಎಲ್ಲ ಬೇರೆ ಬೇರೆ ತರ ಬಂದ್ಬಿಡುತ್ತೆ. ಹೋದ್ಸಲಿ ಇದೇ ತರ ಒಬ್ರು ವಿನಯ್ ಅಂತ ಒಬ್ರು ಜಾಯ್ನ್ ಆಗಿದ್ರು, ಅವರು ಇದಕ್ಕೆ ಬೇರೆ ಬೇರೆದೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರು. ಓಕೆನಾ, ಅವ್ರಿಗೆ ಹೇಳಿದ್ರು ಅವ್ರು ಅದೇ ಮಾಡಿದ್ರು. ಹಾಗಾಗಿ ನೀವು ಆ ತಪ್ಪು ಯಾರು ಮಾಡಬೇಡಿ.
ಕರೆಕ್ಟ್ ಆಗಿ ಮೂನ್ ಪ್ರೋಗ್ರೆಷನ್ ಮತ್ತೆ ಯೂಸ್ ಸೋರ್ಸ್ ಪ್ಲಾನೆಟ್ ಇವೆರಡು ಮಾತ್ರನೇ ಅನ್ನೋದ್ರಲ್ಲಿ ಕರೆಕ್ಟ್ ಆಗಿ ನಿಮಗೆ ತೋರಿಸುತ್ತೆ ಪ್ರೊಡಕ್ಷನ್ಸ್. ಓಕೆ, ಇಲ್ಲಿ ಪಂಚಾಂಗ ಬರುತ್ತೆ. ಪಂಚಾಂಗದ ಡೀಟೇಲ್ ಇರುತ್ತೆ, ಪಂಚಾಂಗದ ಡೀಟೇಲ್ ನೋಡ್ಕೋಬಹುದು. ಇದಕ್ಕಿಂತ ಪಂಚಾಂಗ ಸಂಬಂಧಪಟ್ಟಂಗೆ ನಿಮ್ಗೆ ಸಪರೇಟ್ ಆಪ್ ತುಂಬಾ ಸಿಗುತ್ತೆ. ಹಿಂದೂ ಕ್ಯಾಲೆಂಡರ್ ಸಿಗುತ್ತೆ, ದಿಕ್ ಪಂಚಾಂಗ ಸಿಗುತ್ತೆ, ಬೇಕಾದ್ರೆ ಅದೆಲ್ಲ ಯೂಸ್ ಮಾಡ್ಕೊಳ್ಳಿ, ಇನ್ನು ಚೆನ್ನಾಗಿ ಬರುತ್ತೆ. ಇಲ್ಲಿ ಕುಂಡಲಿ ಎಲ್ಲ ಬರುತ್ತೆ, ಮತ್ತೆ ಓರಾ ಚಾರ್ಟ್ ಎಲ್ಲ ಇರುತ್ತೆ. ಇದು ನೋಡ್ಕೊಬಹುದು. ಇದು ನಮಗಿದ್ದ ಅಷ್ಟು ಅವಶ್ಯಕತೆ ಇಲ್ಲ, ನಮಗೆ ಇಲ್ಲಿಂದ ಇನ್ ಮಿಕ್ಕಿದೆಲ್ಲ ಬೇಕು, ವೆರಿ ವೆರಿ ಇಂಪಾರ್ಟೆಂಟ್ ಅದು. ಇಲ್ಲಿ ಜಾತಕ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮಸ್ಥಳ ಇದೆಯಲ್ಲ, ಇಲ್ಲಿ ಕರೆಕ್ಟ್ ಆಗಿ ಡೇಟು ಟೈಮಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಹೊಡೆದಿ AM PM ಹೊಡಿರಿ. ಕನ್ನಡ ಅಂತ ಕೊಟ್ಟಾಗ ಇಲ್ಲಿ AM ಗೆ ಬೆಳಗ್ಗೆ ಅಂತ ಇರುತ್ತೆ, PM ಗೆ ರಾತ್ರಿ ಅಂತ ಇರುತ್ತೆ. ಅಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ ನಿಮಗೆ PM ಸ್ಟಾರ್ಟ್ ಆಗ್ಬಿಡುತ್ತೆ, ರಾತ್ರಿ 12 ಗಂಟೆವರೆಗೂ. ಅದು ರಾತ್ರಿ ಅಂತ ತೋರಿಸ್ತಿರುತ್ತೆ. ನೀವೊಮ್ಮೆ ರಾತ್ರಿ ಅಂದ್ರೆ ಬರೀ 7 ಗಂಟೆ ಮೇಲಿನ ರಾತ್ರಿ ಅಂತ ಅನ್ಕೊಂಡು ಇದ್ ಮಾಡ್ಬೇಡಿ. ಓಕೆನಾ, ಇದು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಕೆಲವರು 24 ಗಂಟೆಲಿ ಅದ್ರ ತಗೊಳ್ಳೋದು ಅದು. ಗಂಡು ಹೆಣ್ಣು ತಗೊಳ್ಳಿ, ಮತ್ತೆ ಇಲ್ಲಿ ರೇಖಾಂಶ ಅಕ್ಷಾಂಶ ಏನು ಮುಟ್ಟಕ್ ಹೋಗ್ಬೇಡಿ. ಆಮೇಲೆ ಲಾಸ್ಟಿಗೆ ಸಲ್ಲಿಸಿ ಅಂತ ಕೊಟ್ರೆ ಆಯ್ತು. ನಿಮ್ಮ ಹೆಸರು ಹೊಡೀರಿ, ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹೊಡೀರಿ, ಮಂತ್ ಹೊಡೀರಿ, ಆಮೇಲೆ ಇಯರ್ ಹೊಡೀರಿ, ಮತ್ತೆ ನಿಮಗೆ ಜನ್ಮ ಸಮಯ ಅಂತ ಹೊಡೀರಿ. ಇದು AM PM ಆದ್ರೆ ರಾತ್ರಿ ಅಂತ ಹೊಡೀರಿ, ಸಂಜೆ ಹುಟ್ಟಿರೋದು. ಗಂಡ ಹೆಣ್ಣ ನೋಡ್ಕೊಂಡು ನೆಕ್ಸ್ಟ್ ಇಲ್ಲಿ ವಿವರಗಳನ್ನು ದಾಖಲಿಸಿ ಅಂತ ಇರುತ್ತೆ. ಅದು ಯಾವಾಗಲೂ ರೈಟ್ ಅಲ್ಲಿ ಇರುತ್ತೆ ಆಲ್ಮೋಸ್ಟ್. ನೀವು ಅದನ್ನ ರೈಟ್ ಅಲ್ಲೇ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ತೆರೆಯಿರಿ, ಅಳಿಸಿ, ಸಲ್ಲಿಸಿ ಅಂತ ಇದೆ. ಬಟ್ ಇಲ್ಲಿ ನಿಮಗೆ ಇಂಗ್ಲಿಷ್ ಇಟ್ಟಾಗ ಬೇರೆ ತರ ಬರುತ್ತೆ. ಸಲ್ಲಿಸಿ ಅಂತ ಕೊಡಿ. ಓಕೆನಾ, ಈ ಕಡೆ ಸಲ್ಲಿಸಿ ಅಂತ ಇದೆಯಲ್ಲ, ಅದನ್ನ ಕೊಟ್ಟಿದ ತಕ್ಷಣ ಜಾತಕ ಈ ತರ ಓಪನ್ ಆಗುತ್ತೆ. ಓಕೆನಾ, ತೆರೀರಿ ಅಂತ ಕೊಟ್ರೆ ಏನಾಗುತ್ತೆ, ಈ ತರ ಬರುತ್ತೆ. ಇಲ್ಲಿ ನೀವ್ ಯಾವ್ದಾದ್ರು ಜಾತಕಗಳನ್ನ ಸೇವ್ ಮಾಡ್ಕೊಂಡಿದ್ರೆ ಇಲ್ಲಿ ಬರುತ್ತೆ. ಓಕೆನಾ, ಅವಾಗ ನೀವು ಜಸ್ಟ್ ಇವಾಗ ಇಲ್ಲೊಂದು ಅರ್ಪಿತ ಅನ್ನೋ ಒಂದು ಜಾತಕ ಸೇವ್ ಆಗಿದೆ, ಇದನ್ನ ಟಚ್ ಮಾಡಿದ ತಕ್ಷಣ ಈ ತರ ಬರುತ್ತೆ. ಇವಾಗ ಲೋಡ್ ಆರೋಸ್ಕೋಪ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿಗೆ ಬರುತ್ತೆ. ಓಕೆನಾ, ಇದು ಬಂದು ಇಲ್ಲಿ ಬರ್ಬೇಕು. ಇಲ್ಲಿ ಓಪನ್ ಅಂತ ಇರುತ್ತೆ, ನೀವು ಇಂಗ್ಲಿಷ್ ಆದ್ರೆ ಓಪನ್ ಇರುತ್ತೆ. ಓಕೆನಾ, ಜಸ್ಟ್ ಈ ತರ ಮುಟ್ಟಿ. ಇಲ್ಲಿ ಬ್ಯಾಕಪ್ ರೀಸ್ಟೋರ್ ಅಂತ ಇದೆ. ಅಂದ್ರೆ ನೀವೇನಾರು ಆಪ್ ಅನ್ನ ಇವಾಗ ಡಿಲೀಟ್ ಮಾಡಿ ಮತ್ತೆ ಅದನ್ನ ಇದ್ ಮಾಡ್ಕೊಂತಿದೀನಿ ಅಂತ ಅಂದಾಗ ಬ್ಯಾಕಪ್ ತಗೊಳ್ಳಿ. ಆಮೇಲೆ ಲಾಸ್ಟಿಗೆ ಅದು ಮತ್ತೆ ಹೊಸ್ದಾಗಿ ಓಪನ್ ಮಾಡಿ ರೀಸ್ಟೋರ್ ಅಂತ ಕೊಡಿ. ಹಳೆ ಜಾತಕ ಏನಿತ್ತು ಅದೆಲ್ಲ ಬರುತ್ತೆ. ಬ್ಯಾಕಪ್ ಕೊಡ್ದಲೆ ನೀವು ಹಾಗೆ ಏನಾದ್ರು ರೀಸೆಟ್ ಕೊಟ್ರೆ ಇದನ್ನ ಆಪ್ ಬರಲ್ಲ ಅವಾಗ ಜಾತಕಗಳು. ಓಕೆನಾ, ಇಲ್ಲಿ ಪಿಕ್ ರೆಕಾರ್ಡ್ಸ್ ಅಲ್ಲಿ ತುಂಬಾ ಜಾತಕಗಳಿದ್ರೆ ಕೆಳಗಡೆನೆ ಬರುತ್ತೆ. ನೀವು ಯಾವ್ಯಾವ ಜಾತಕ ಓಪನ್ ಮಾಡ್ತೀರೋ ಅದೆಲ್ಲ ಇಲ್ಲಿ ಕೆಳಗಡೆ ಬರುತ್ತೆ. ಓಕೆನಾ, ಇದು ನೆಕ್ಸ್ಟ್ ಬಂದು ಪ್ರಶ್ನೆ. ಸರಿ, ಅದರಲ್ಲೇ ನಿಮ್ಗೆ ಇನ್ನು ಕಂಟಿನ್ಯೂ ವಿ ಅಂತ ಕೊಟ್ಟಿದ್ದೆ ನಾನು. ಇದ್ರೊಳಗೆ ಆರೋಸ್ಕೋಪ್ ಡೀಟೇಲ್ಸ್ ಬರುತ್ತೆ. ಫಸ್ಟ್ ಪೇಜ್ ಅಲ್ಲಿ ನಿಮಗೆ ಆರೋಸ್ಕೋಪ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಹೆಸರು, ಜನ್ಮಸ್ಥಳ, ದಿನಾಂಕ, ವಾರ, ಸಮಯ, ದಶಾಕಾಲ ಎಷ್ಟು ಬರ್ದಿದೆ, ಕಂಪ್ಲೀಟ್ ಆಗಿ ಇಲ್ಲಿ ನಿಮಗೆ ಡೀಟೇಲ್ಸ್ ಇರುತ್ತೆ. ಓಕೆನಾ, ಯಾವ ಯೋಗದಲ್ಲಿ ಹುಟ್ಟಿದಿರಾ, ಮತ್ತೆ ತಿಥಿ ಯಾವುದು, ಕರಣ ಯಾವುದು, ಪಕ್ಷ ಯಾವುದು, ಪಕ್ಷಿ ಯಾವುದು, ಇದೆಲ್ಲದೂ ಬರುತ್ತೆ. ಲಗ್ನ ಯಾವುದು, ರಾಶಿ ಯಾವುದು, ಲಗ್ನಾಧಿಪತಿ ಯಾರು, ರಾಶ್ಯಾಧಿಪತಿ ಯಾರು, ಔರಾಧಿಪತಿ ಯಾರು, ಇದೆಲ್ಲದೂ ಕೆಳಗಡೆ ಡೀಟೇಲ್ ಆಗಿರುತ್ತೆ. ಓಕೆನಾ, ಇದೆಲ್ಲ ಸಹಿತ ಬೇಕಾದ್ರೆ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಬರೋದೇ ಕುಂಡಲಿ. ಇಲ್ಲಿ ನಿಮಗೆ ಓಪನ್ ಮಾಡ್ತಿದ್ದಂಗೆನೆ ಇಲ್ಲಿ ಕೆಲವೊಂದು ಸೂಚನೆ ಅಂತ ಇರುತ್ತೆ. ಓಕೆನಾ, ಇಲ್ಲಿ ವಕ್ರ ಏನಿದೆಯಲ್ಲ, ಆ ವಕ್ರತೆಯನ್ನು ಸೂಚಿಸುತ್ತದೆ ಅಂತ ಇದೆ. ಬೇಸಿಕ್ ಯಾರಿಗೂ ಗೊತ್ತಿಲ್ಲ ಅಂತಂದ್ರೆ ಇದು ನೋಡ್ಕೊಬಿಡಿ. ಬ್ರಾಕೆಟ್ ಅಲ್ಲಿ ಇರುವಂತದೆಲ್ಲ ವಕ್ರ. ಅಂದ್ರೆ ಇವಾಗ ನೋಡಿ, ರಾಹು ಕೇತುಗೆ ಈ ತರ ವಕ್ರ ಬ್ರಾಕೆಟ್ ಇದೆ, ಈ ಗ್ರಹ ಬಂದು ವಕ್ರ ಇದೆ ಅಂತ ಅರ್ಥ. ಕೆಲವೊಂದ್ಸಲ ಬೇರೆ ಬೇರೆ ಶನಿಗೆ ಈ ತರ ಇರುತ್ತೆ ಬ್ರಾಕೆಟ್, ಶನಿ ವಕ್ರ ಇದೆ ಜಾತಕದಲ್ಲಿ ಅಂತ ಅರ್ಥ. ಬುಧನಿಗೆ ಈ ತರ ಬ್ರಾಕೆಟ್ ಇರುತ್ತೆ, ಬುಧ ಗ್ರಹ ವಕ್ರ ಇದೆ ಅಂತ ಅರ್ಥ. ಇಲ್ಲಿ ಸ್ಟಾರ್ ಸಿಂಬಲ್ ಇದೆ, ಸ್ಟಾರ್ ಸಿಂಬಲ್ ಇದೆ ಈ ತರ. ಇದು ಬಂದು ಹಸ್ತ ಆಗಿದೆ ಅಂತ, ಹಸ್ತಂಗತವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿರ್ತಾರೆ. ನೋಡಿ, ಕುಜ ಬಂದು ಹಸ್ತ ಸ್ಟಾರ್ ಬಿದ್ದಿದೆ, ಹಸ್ತ ಆಗಿದೆ ಅಂತ ಅರ್ಥ. ಇದು ಯಾವ್ದಕ್ಕಾದ್ರೂ ಬರ್ಬೋದು. ಇಲ್ಲಿ ಚಂದ್ರನಿಗೆ ಮತ್ತೆ ರವಿಗೆ ಯಾವ್ದೇ ತರದ್ದು ವಕ್ರತೆ ಇರಲ್ಲ, ಮತ್ತೆ ಹಸ್ತಂಗತ ಆಗಲ್ಲ. ಓಕೆನಾ, ಈ ತರ ಸ್ಟಾರ್ ಏನಾದ್ರು ಇತ್ತು ಶುಕ್ರನಲ್ಲಿ ಇತ್ತು ಅಂತಂದ್ರೆ ನಿಮಗೆ ಅದು ಗ್ರಹ ಹಸ್ತ ಆಗಿದೆ ಅಂತ ಅರ್ಥ. ಇದೆಲ್ಲ ಬೇಸಿಕ್ ವೇದಿಕ್ ಅಲ್ಲಿ ಬರುತ್ತೆ, ಬಟ್ ನಮ್ದ್ರಲ್ಲಿ ಇದು ಯಾವ್ದು ತಗೊಳಲ್ಲ, ಜಸ್ಟ್ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ಯೋಗಿ.
ಪ್ಲಸ್ ಅಂತ ಏನಿದಿಲ್ಲ ಇದು ಯೋಗಿ, ಆಶ್ ಸಿಂಬಲ್ ಬಂದು ಅವಯೋಗಿ ಅಂತ. ಇಲ್ಲಿ ಕುಜ ಬಂದು ಅವಯೋಗಿ ಆಗಿದ್ದಾನೆ ಮತ್ತೆ ಅಸ್ತನೂ ಆಗಿದ್ದಾನೆ. ಯೋಗಿ ಬಂದು ಇಲ್ಲಿ ಬುಧ, ಪ್ಲಸ್ ಸಿಂಬಲ್ ಇದೆ ನೋಡಿ. ಓಕೆನಾ. ಇಲ್ಲಿ ಸಹಯೋಗಿ ಬಂದಾಗ ಆಶ್ ಬರುತ್ತೆ. ಇಲ್ಲಿ ಸಹಯೋಗಿ ಬಂದು ಚಂದ್ರ. ಕೆಂಪು ರಾಶಿಗಳನ್ನು ದಗ್ಧ ರಾಶಿ ಅಂತ ಕರಿತೀವಿ. ಇಲ್ಲಿ ಕೆಂಪು ಬಾಕ್ಸ್ ಏನಿದೆಯಲ್ಲ, ಅಂದ್ರೆ ಒಂದು ಪಿಂಕ್ ಕಲರ್ ಕಾಣಿಸುತ್ತಲ್ಲ ನಿಮಗೆ, ಇದೆಲ್ಲ ಬಂದು ದಗ್ಧ ರಾಶಿ. ಮೊನ್ನೆ ತಿಥಿ ಶೂನ್ಯ ತರಗತಿ ಕ್ಲಾಸ್ ಮಾಡಿದಾಗ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಓಕೆನಾ. ಇದು ಬಂದು ದಗ್ಧ ರಾಶಿ. ಫಸ್ಟ್ ಬಂದು ನಿಮಗೆ ಇಲ್ಲಿ ವರ್ಗ ಒಂದು ರಾಶಿ ಕುಂಡಲಿ ಅಂತ ಇಲ್ಲಿ ಜನರಲ್ ಪ್ರಿಡಿಕ್ಷನ್ಸ್ ಎಲ್ಲ ತಗೊಳ್ಳೋದು. ಬಟ್ ಇದನ್ನ ನೋಡ್ಬೇಡಿ, ನಾನು ನಿಮಗೆ ಬೇರೆ ತರ ಅದು KP ಬೇರೆ ತರ ಹೇಳ್ಕೊಡ್ತೀನಿ. ಇವೆಲ್ಲ ನಿಮಗೆ ಎಲ್ಲ ಒಂದು ಆರೋಸ್ಕೋಪ್ ಅಲ್ಲಿ, ಎಲ್ಲ ಒಂದು ಜಾತಕಗಳಲ್ಲಿ, ಒಂದು ಜಾತಕ ಓಪನ್ ಮಾಡಿದ್ರೆ ಅಲ್ಲಿ ಕೆಳಗಡೆ ರಾಶಿ ಕುಂಡಲಿ, ನವಾಂಶ ಕುಂಡಲಿ ಅಂತ ಎರಡು ಇರುತ್ತೆ. ಓಕೆನಾ. ಆ ರೀತಿ ಇದು ಬಾಕ್ಸ್ ನೋಡ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಇವಾಗ ನೋಡಿ, ಇಲ್ಲಿ ಲಗ್ನ ಬಂದು ಯಾವ ಒಂದು ನಕ್ಷತ್ರದಲ್ಲಿದೆ ಇನ್ ಡೀಟೇಲ್ ಆಗಿರುತ್ತಿಲ್ಲ. ನೋಡಿ ಲಗ್ನ ಬಂದು ಯಾರ ನಕ್ಷತ್ರದಲ್ಲಿದೆ. ಇಲ್ಲಿ ರಾಹು ಬಂದು ಮಕ ನಕ್ಷತ್ರ 4ನೇ ಪದದಲ್ಲಿದೆ. ಮತ್ತೆ ಗುರು ಗ್ರಹ ಬಂದು ನಿಮಗೆ ಪೂರ್ವಭಾದ್ರ ಪದದಲ್ಲಿದೆ. ಅಂದ್ರೆ ನಿಮಗೆ ನಕ್ಷತ್ರಗಳು ಗೊತ್ತಿರಬೇಕು, ಒಂದೊಂದು ರಾಶಿಯಲ್ಲಿ ಯಾವ್ಯಾವ ನಕ್ಷತ್ರ ಇರುತ್ತೆ ಅಂತ ಗೊತ್ತಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಅದು ನಿಮಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ ನಾನು. ಇಲ್ಲಿ ಕೆಳಗಡೆ ಬಂದಾಗ ಶ್ರೀಪತಿ ಭಾವಕುಂಡಲಿ, ಇದು ಕೆಲವರು ತುಂಬಾ ಪರಾಶರ ನೋಡ್ತಾ ಇರೋರು ಅದನ್ನ ತಗೊಂತಾರೆ, ಬಟ್ ನೀವೇನ್ ಅವಶ್ಯಕತೆ ಇಲ್ಲ ನಿಮಗೆ. ಇಲ್ಲಿ ನೀವು ವರ್ಗ 9 ನವಾಂಶ ಕುಂಡಲಿ ರಾಶಿ ಕುಂಡಲಿ ನವಾಂಶ ಕುಂಡಲಿ ಅಂತ ಚೆಕ್ ಮಾಡ್ತಾರೆ. ಇಲ್ಲಿ ಸಂಗಾತಿ ಮತ್ತೆ ಬಲಾಬಲಗಳನ್ನ ತಿಳಿಸ್ಕೊತೀವಿ. ಇಲ್ಲಿ ಗ್ರಹಗಳ ಬಲ ಹೇಗಿದೆ, ರಾಶಿ ಕುಂಡಲಿ ಇರುವಂತ ಗ್ರಹಗಳು ನವಾಂಶದಲ್ಲಿ ಎಲ್ಲೆಲ್ಲಿ ಹೋಗಿ ಕುತ್ಕೊಂಡಿದೆ ಅನ್ನೋದು ಸಹಿತ ನೋಡ್ತೀವಿ. ನಿಮ್ದೇನಾದ್ರು ರಾಶಿ ಕುಂಡಲಿಯಲ್ಲಿ ಲಗ್ನನು ಸೇಮ್ ಇದ್ದು ನವಾಂಶದಲ್ಲೂ ಲಗ್ನ ಸೇಮ್ ಇತ್ತು ಅಂತಂದ್ರೆ, ಅದೇ ಲಗ್ನ ನವಾಂಶದಲ್ಲಿ ಬಿದ್ದಿತ್ತು ಅಂತಂದ್ರೆ ನಿಮ್ಮ ಒಂದು ಆರೋಸ್ಕೋಪ್ ತುಂಬಾ ಸ್ಟ್ರಾಂಗ್ ಇದೆ ಅಂತ ಅರ್ಥ. ನೀವು ತುಂಬಾ ಸ್ಟ್ರಾಂಗ್ ಇರ್ತೀರಾ ಅಂತ ಅರ್ಥ. ಎಷ್ಟೇ ಕಷ್ಟಗಳು ಬಂದ್ರು ಸಹಿತ ಎದುರಿಸಿ ನಿಲ್ಲೋ ತರ ನಿಮಗೆ ಒಂದು ಧೈರ್ಯ ಒಂದು ಇರುತ್ತೆ ಅಂತ ಅರ್ಥ. ಓಕೆನಾ. ಮತ್ತೆ ಬೇರೆ ಬೇರೆ ಗ್ರಹಗಳು ಏನಾದ್ರು ವರ್ಗೋತ್ತಮ ಆಗಿದ್ರೆ ಅದು ಸಹಿತ ನಿಮಗೆ ಬೆನಿಫಿಟ್ ಆಗಿ ಕೊಡುತ್ತೆ. ವರ್ಗೋತ್ತಮ ಅಂತಂದ್ರೆ ಇವರ ಒಂದು ರಾಶಿಯಲ್ಲಿ ಅವರು ಇನ್ನೊಂದು ಗ್ರಹ ಕೂತಿರುತ್ತೆ, ಅವರೊಂದು ರಾಶಿಯಲ್ಲಿ ಈ ಗ್ರಹ ಕೂತ್ಕೊಂಡಿರುತ್ತೆ. ಇವಾಗ ಎಕ್ಸಾಂಪಲ್ ಅಂತಂದಾಗ ಈ ಮೇಷ ರಾಶಿಗೆ ಅಧಿಪತಿ ಬಂದು ಕುಜ, ಸಿಂಹ ರಾಶಿಗೆ ಅಧಿಪತಿ ಬಂದು ರವಿ. ಇಲ್ಲಿ ರವಿ ಬಂದು ಮೇಷದಲ್ಲಿ ಕುತ್ಕೊಂಡು ಕುಜ ಬಂದು ಸಿಂಹದಲ್ಲಿ ಕುತ್ಕೊಂಡಾಗ ಇವ್ರನ್ನ ವರ್ಗೋತ್ತಮ ಅಂತ ಕರಿತೀವಿ. ಓಕೆ. ಈ ಗ್ರಹ ಅಲ್ಲಿ ಹೋಗುತ್ತೆ, ಆ ಗ್ರಹ ಇಲ್ಲಿ ಬರುತ್ತೆ, ಅದನ್ನು ವರ್ಗೋತ್ತಮ ಅಂತ ಕರಿತೀವಿ. ಬಟ್ ಇದ್ಯಾವುದು ನಾವು ತಗೊಳ್ಳಲ್ಲ KP ಬಟ್ ಇದು ವೇದಿಕಲಿ ಸ್ವಲ್ಪ ಕೆಲವೊಂದು ಇನ್ಫಾರ್ಮೇಶನ್ಗಳು ನಿಮ್ಗೆ ಕೊಡ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬರೋದೇ ನಮ್ಮ ಸಬ್ಜೆಕ್ಟ್ ಪ್ಲೇಸ್ಡರ್ ಭಾವ. ಇಲ್ಲಿ ಬಂದಾಗ ನಿಮಗೆ ರೂಲಿಂಗ್ ಪ್ಲಾನೆಟ್ಸ್, ಇವಾಗಿನ ರೂಲಿಂಗ್ ಪ್ಲಾನೆಟ್ಸ್ ಏನಾದ್ರು ತಿಳಿಸ್ಕೊಡುತ್ತೆ ಇದು. ನಿಮ್ಗೆ ಎಲ್ಲರಿಗೂ ಈ ತರ ಬರ್ದಿ ತೋರಿಸಿದ್ರೆ ನೀಟಾಗಿ ಅರ್ಥ ಆಗುತ್ತಾ, ಎಲ್ಲಿ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತಾ? ಹಾಗೆ ಹೇಳಿದಾಗ ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನೋಡಿ, ಇದು ಬಂದು ರೂಲಿಂಗ್ ಪ್ಲಾನೆಟ್ ಅಂತ ತಗೊಂತೀವಿ. ಓಕೆನಾ. ಇಲ್ಲಿ ಕೆಳಗಡೆ ಬಂದು ನಿಮ್ಮ ಬರ್ತ್ ಡೀಟೇಲ್ಸ್ ಇರುತ್ತೆ. ನೀವು ಹುಟ್ಟಿರುವಂತ ಬರ್ತ್ ಡೇಟ್ ಟೈಮಿಂಗ್ಸ್ ಇರುತ್ತೆ. ಮತ್ತೆ ಆಮೇಲೆ ಬೇಕಾದ್ರೆ ಅದನ್ನ ಕರೆಕ್ಷನ್ ಮಾಡ್ತೀವಿ ನಾವು, ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಮಾಡ್ತೀವಿ. ಆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಮಾಡಿದಾಗ ನಿಮಗೆ 1 ನಿಮಿಷ ಹಿಂದೆ ಮುಂದೆ ಮಾಡಿ ನೀವು ಅದನ್ನ ಸೇವ್ ಅಂತ ಕೊಡ್ಬೇಕು. ಈ ಸೇವ್ ಅಂತ ಕೊಟ್ಟಿಲ್ಲ ಅಂತಂದ್ರೆ ಅದು ಕರೆಕ್ಟಾಗಿ ಸೇವ್ ಆಗಲ್ಲ ಜಾತಕ. ನೀವು ಇಲ್ಲಿ ಸೇವ್ ಅಂತ ಕೊಡ್ಲೇಬೇಕಾಗತ್ತೆ. ಇವಾಗ 51 ಅಂತ ಕೊಟ್ಟಿದ್ದೀನಿ. ಇವಾಗ 51 ಕೊಟ್ಟು ಸೇವ್ ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಟಿದ ತಕ್ಷಣ ಕಾಂಬಿನೇಷನ್ಗಳೆಲ್ಲ ಬದಲಾವಣೆ ಆಗುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್. ಇಲ್ಲಿ ಬಂದಾಗ ನಮ್ಮ ಪ್ಲೇಸ್ಡರ್ ಚಾರ್ಟ್ ಅಲ್ಲಿ ಪ್ಲೇಸ್ಡರ್ ಭಾವ ಅಂತ ಏನಿದೆಯಲ್ಲ, ಇಲ್ಲಿ ಪ್ಲೇಸ್ಡರ್ ಚಾರ್ಟ್ ಅಂತ ಇದೆ. ಇದೇ ನಮಗೆ ಇಂಪಾರ್ಟೆಂಟ್. ಡಿಗ್ರಿ ಪ್ರಕಾರ ಗ್ರಹಗಳು ಎಲ್ಲೋ ಕುತ್ಕೊಂಡಿದೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಿಮ್ಮ ಲಗ್ನ ಡಿಗ್ರಿ ಎಷ್ಟು, ಮತ್ತೆ 2ನೇ ಭಾವದ ಡಿಗ್ರಿ ಎಷ್ಟು, 3ನೇ ಭಾವದ ಡಿಗ್ರಿ, 4ನೇ ಭಾವದ ಡಿಗ್ರಿ, 5ನೇ ಭಾವದ ಡಿಗ್ರಿ, 6ನೇ ಭಾವದ ಡಿಗ್ರಿ, 7ನೇ ಭಾವದ ಡಿಗ್ರಿ, 8ನೇ ಭಾವದ ಡಿಗ್ರಿ, 9ನೇ ಭಾವದ ಡಿಗ್ರಿ, 10ನೇ ಭಾವದ ಡಿಗ್ರಿ, 11, 12ನೇ ಭಾವದ ಡಿಗ್ರಿ.
ಓಕೆನಾ. ಇದೆಲ್ಲ ಭಾವ ಭಾವ ಕುಂಡಲಿ ಅಂತ ಒಂದು ಬರುತ್ತೆ. ವೇದಿಕಲ್ಲಿ ನೋಡಿದಾಗ ಭಾವ ಕುಂಡಲಿ ಅಂತ ಬರುತ್ತೆ. ಇದು ಪ್ಲೇಸಿಡರ್ ಚಾರ್ಟ್ ಅಂತ ತಗೊಂತೀವಿ. ಡಿಗ್ರಿ ಪ್ರಕಾರ ಗ್ರಹಗಳು ಎಲ್ಲೆಲ್ಲಿ ಕುತ್ಕೊಂಡಿದೆ ಅನ್ನೋದು ಇಂಪಾರ್ಟೆಂಟ್. ಇವಾಗ ಎಕ್ಸಾಂಪಲ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಇದೊಂದು ಮನೆ, ಒಂದು ಬಾಕ್ಸ್. ಇಲ್ಲಿ ಇರೋದು ಕುಂಭ ರಾಶಿಯಲ್ಲಿ ಗುರು ಇದೆ. ಓಕೆನಾ. ಇಲ್ಲಿ ಗ್ರಹಗಳು ಮೀನದಲ್ಲಿ ಬಂದು ಆ ಯಾವ್ದು ಗ್ರಹ ಇದೆ ಇಲ್ಲಿ? ಶುಕ್ರ, ಮಾಂದಿ ಮತ್ತೆ ಚಂದ್ರ ಗ್ರಹ ಇದೆ ಅನ್ಕೊಳ್ಳಿ. ಶುಕ್ರ ಚಂದ್ರ ಚಂದ್ರ. ಆ ಇವಾಗ ಎಲ್ಲಾದು ಸಹಿತ ಇದು ಈ ಒಂದು ರಾಶಿ ಅಂದ್ರೆ 4ನೇ ಭಾವದ ಒಳಗಡೆನೆ ಇದೆ ಅಂತ ಅರ್ಥ. 5ನೇ ಭಾವ ಇದು ನೋಡಕ್ ಇದು 5ನೇ ಭಾವ, ಈ ಲಗ್ನಕ್ಕೆ ರುಚಿಕ ಲಗ್ನಕ್ಕೆ ಇದು 5ನೇ ಭಾವ. ಬಟ್ ಇಲ್ಲೇನಪ್ಪ ಆಗುತ್ತೆ ಅಂತಂದ್ರೆ ಡಿಗ್ರಿ ಪ್ರಕಾರ ಇದೆಲ್ಲದು ಆ 4ನೇ ಭಾವದಲ್ಲಿದೆ ಅಂತ ತಗೊಂತೀವಿ. ಗ್ರಹಗಳು ಇನ್ನು ಈ ಒಂದು ಡಿಗ್ರಿನ ಕ್ರಾಸ್ ಮಾಡಿಲ್ಲ ಅಂತ ಅರ್ಥ. 26 ಡಿಗ್ರಿ 55 ಮಿನಿಟ್ಸ್ ಏನಿದೆಲ್ಲ ಆ ಭಾವ ಬಿದ್ದಿರೋಂಥ ಡಿಗ್ರಿ, ಆ ಬಿಂದು ಅದನ್ನ ಕ್ರಾಸ್ ಮಾಡಿಲ್ಲ ಶುಕ್ರ ಗ್ರಹ. ಇನ್ನು 30, ಇನ್ನೊಂದು 20 ಸೆಕೆಂಡ್ ಇದೆ. ಬಟ್ ಅದು ಮೂವ್ಮೆಂಟ್ ಆಗಿದ್ರೆ ಅದು ಸಹಿತ 5ನೇ ಭಾವಕ್ಕೆ ಹೋಗ್ತಿತ್ತು ಶುಕ್ರ. ಗೊತ್ತಾಯ್ತಾ? ಇದು ಡಿಗ್ರಿ ಪ್ರಕಾರ ನೋಡುವಂಥದ್ದು. ಇದೆಲ್ಲ ನಾನು ನಿಮಗೆ ಹೋಗ್ತಾ ಹೋಗ್ತಾ ನೀಟಾಗಿ ತಿಳಿಸ್ಕೊಡ್ತೀನಿ. ಜಸ್ಟ್ ನಿಮಗೆ ಇಂಟ್ರೊಡಕ್ಷನ್ ಅಷ್ಟೇ. ಇಲ್ಲಿ ಬಂದಾಗ ಕಸ್ಪಲ್ ಸಿಗ್ನಿಫಿಕೇಟರ್ ಅಂತ ಬರುತ್ತೆ. ಇಲ್ಲಿ ಪ್ಲಾನೆಟ್ ಸಿಗ್ನಿಫಿಕೇಟರ್ ಅಂತ ತಗೊಂತೀವಿ. ಇದನ್ನ ಭಾವ ಸಿಗ್ನಿಫಿಕೇಟರ್ ಅಂತ ತಗೊಂತೀವಿ. ಇವಾಗ ಏನು ಇಲ್ಲಿ ನೋಡಿದ್ರಲ್ಲ, ಇದು ಒಂದೊಂದು ಡಿಗ್ರಿ ಕೃಷಿಕ ಲಗ್ನದ ಲಗ್ನ ಭಾವದ ಡಿಗ್ರಿ ಏನು ಬಿದ್ದಿದೆ ಅಲ್ಲ, ಆ ಡಿಗ್ರಿ ಕರೆಕ್ಟ್ ಆಗಿ ಯಾವ ಒಂದು ಸಬ್ಲಾಡ್ ಬಿದ್ದಿದೆ, ಆ ಒಂದು ಡಿಗ್ರಿ ಯಾರ ಒಂದು ನಕ್ಷತ್ರದಲ್ಲಿ ಕುತ್ಕೊಂಡಿದೆ, ಯಾವ ಒಂದು ಸಬ್ಬಲ್ ಕುತ್ಕೊಂಡಿದೆ ಅನ್ನೋದು ಇಂಪಾರ್ಟೆಂಟ್. ಆ ಸಬ್ಲಾಡೆ ಇದು ಕಸ್ಪಲ್ ಸಬ್ಲಾಡ್ ಅಂತ ಕರಿತೀವಿ. ಇದೆಲ್ಲದನ್ನು ನಾವು ಕಸ್ಪಲ್ ಅಂತ ಕರಿತೀವಿ. ಇದೆಲ್ಲದನ್ನು ನಾವು ಕಸ್ಪಲ್ ಅಂತ ಕರಿತೀವಿ. ಇದೇನ್ ಡಿಗ್ರಿಗಳು ಏನ್ ಇದಾವಲ್ಲ ಇಲ್ಲಿ ರೋಮನ್ ಸಂಖ್ಯೆಗಳಲ್ಲಿ ಕೊಟ್ಟಿದೀವಿ ನೋಡಿ, ಇದು ರೋಮನ್ ಸಂಖ್ಯೆ, ಅದ್ರ ಪಕ್ಕದಲ್ಲಿ ಡಿಗ್ರಿ ಕೊಟ್ಟಿದ್ದೀವಿ. ಓಕೆನಾ. ಇದು 12 ಭಾವದ ಹ್ಮ್. ಡಿಗ್ರಿಗಳು, ಇದು 12 ಭಾವದ ಕಸ್ಪಲ್ ಅಂತ ಕರಿತೀವಿ. ಇದನ್ನ ಕಸ್ಪಲ್, ಇದು ನೆನ್ಪಿಟ್ಕೊಳ್ಳಿ. ಕಸ್ಪಲ್ ಸಬ್ಲಾಡ್. ಈ ಕಸ್ಪಲ್ ನ ಇದಕ್ಕೆ ಯಾವ ಸಬ್ಲಾಡ್ ಬಂದಿದೆ ಅನ್ನೋದು ಇಲ್ಲಿ ಬರುತ್ತೆ ಭಾವ ಸಿಗ್ನಿಫಿಕೇಟರ್ ಅಲ್ಲಿ. ಕಸ್ಪಲ್ ಸಬ್ಲಾಡ್. ಈ ಕಸ್ಪಲ್ ಸಬ್ಲಾಡ್ ಈ ಒಂದು ಗ್ರಹ ಶುಕ್ರ ಗ್ರಹ ಯಾರ ಒಂದು ನಕ್ಷತ್ರದಲ್ಲಿದೆ, ಯಾವ ಒಂದು ಸಬ್ಬಲ್ ಇದೆ ಅನ್ನೋದೇ ಇಲ್ಲಿ ಪ್ಲಾನೆಟ್ ಅಲ್ಲಿ ಬರುವಂತದ್ದು. ಈ ಪ್ಲಾನೆಟ್ ಸಿಗ್ನಿಫಿಕೇಟರ್ ಅಲ್ಲಿ ಬರುವಂತದ್ದು ನೋಡಿ. ಈ ಶುಕ್ರ ಇವಾಗ ಲಗ್ನ ಭಾವಕ್ಕೆ ಶುಕ್ರ ಬುಧನ ಒಂದು ನಕ್ಷತ್ರ, ಗುರುವಿನ ಸಬ್. ಈ ತರ ಶಾರ್ಟ್ ಕಟ್ ಆಗಿ ಕೊಟ್ಟಿರ್ತೀವಿ, ಬಟ್ ಏನ್ ಹೇಳ್ತಿದಾರೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಕಸ್ಪಲ್ ಸಬ್ಲಾರ್ಡ್ ಅಂತ ಇರುತ್ತೆ. ಎಲ್ ಅಂತಂದ್ರೆ ಲಾರ್ಡ್. ಓಕೆನಾ. ಇಲ್ಲಿ ಸ್ಟಾರ್ ಲಾರ್ಡ್, STL ಅಂತ ಇರುತ್ತೆ. ಇದು ಸ್ಟಾರ್ ಲಾರ್ಡ್. ಇದು SU ಅಂತಂದ್ರೆ ಸಬ್ಲಾರ್ಡ್. ಎಲ್ ಅನ್ನೋದು ಲಾರ್ಡ್. ಸ್ಟಾರ್ ಲಾರ್ಡ್, ಸಬ್ಲಾರ್ಡ್. ಇದು ಕಸ್ಪಲ್ ಸಬ್ಲಾರ್ಡ್. ಇದನ್ನ ಮರಿಬೇಡಿ. ಇದೆ ಫಸ್ಟ್. ಓಕೆ. ಇದು ವಿಂಶೋತ್ತರಿ ದಶ. ವಿಂಶೋತ್ತರಿ ದಶ ಅಂತ ಬಂದಾಗ ನಿಮಗಿಲ್ಲಿ ಈ ತರ ಪಿಂಕ್ ಕಲರ್ ಬಂದ್ಬಿಡುತ್ತೆ. ಇವಾಗ ಯಾವ ದಶ ಹೋಗ್ತಿದೆ, ಯಾವ ಭುಕ್ತಿ ಹೋಗ್ತಿದೆ ಅದನ್ನ ಪ್ರೆಸ್ ಮಾಡ್ಕೊಂಡು ಹೋಗ್ಬೋದು. ಅಂತರ್ಭುಕ್ತಿ ಯಾವ್ದು ಹೋಗ್ತಿದೆ, ಪ್ರತ್ಯಂತರ ಯಾವ್ದು ಹೋಗ್ತಿದೆ, ಸೂಕ್ಷ್ಮ ಯಾವ್ದು ಹೋಗ್ತಿದೆ, ನೀಟಾಗಿ ತೋರಿಸ್ಕೊಟ್ಬಿಡುತ್ತೆ. ಮತ್ತೆ ಎಂಡಿಂಗ್ ಟೈಮ್ ಇಲ್ಲೇ ಇರುತ್ತೆ, ಸ್ಟಾರ್ಟ್ ಮತ್ತೆ ಎಂಡಿಂಗ್ ಟೈಮ್. ಓಕೆನಾ. ಸ್ಟಾರ್ಟ್ ಮತ್ತೆ ಎಂಡಿಂಗ್ ಟೈಮ್ ನ ನೀವು ನೋಡ್ಕೋಬಹುದು. ಇಲ್ಲಿ ನೋಡಿ, ಇದು ಸ್ಟಾರ್ಟಿಂಗ್ ಟೈಮ್, ಇದು ಎಂಡಿಂಗ್ ಟೈಮ್ ಕೆಳಗಡೆ ಇರೋದು. ಇದು ಎಂಡ್ ಕೆಳಗಡೆ ಇರೋದು. ಓಕೆನಾ. ಇಲ್ಲಿ ಟ್ರಾನ್ಸಿಟ್ ಅನಲೈಸಸ್ ಅಂತ ಇದೆ. ಇದು ಬಂದು ನಿಮಗೆ ಇವಾಗ ಪ್ರೆಸೆಂಟ್ ಆಗಿ ದಶ ಮತ್ತೆ ಭುಕ್ತಿ ಅಂತರ ಯಾವ್ದು ಹೋಗ್ತಾ ಇದೆ ಅನ್ನೋದು ಇಲ್ಲೇ ತೋರಿಸ್ಬಿಡುತ್ತೆ. ಯಾಕಂದ್ರೆ ನಿಮಗೆ ಪ್ರೆಸೆಂಟ್ ಆಗಿ ದಶ ಯಾವುದು, ಭುಕ್ತಿ ಯಾವುದು, ಅಂತರ್ಭುಕ್ತಿ ಯಾವುದು ಅನ್ನೋದು ಇಲ್ಲೇ ತೋರಿಸುತ್ತೆ. ಇದು ಯಾವಾಗಿಂದ ಎಲ್ಲಿವರೆಗೂ ಇದೆ, ಯಾವಾಗ ಮುಗಿಯುತ್ತೆ. ಓಕೆನಾ. ಇವಾಗ ನಿಮಗೆ ಬುಧ ದೇಶ, ಶನಿ ಭುಕ್ತಿ, ಬುಧ ಅಂತರ್ಭುಕ್ತಿ ಇತ್ತು. ಇಲ್ಲ ನೋಡಿ, ಬುಧ ದೇಶ, ಶನಿ ಭುಕ್ತಿ, ಬುಧ ಅಂತರ್ಭುಕ್ತಿ ವಿಂಶೋತ್ತರಿ ದಶದಲ್ಲಿ ನೋಡ್ಕೊಳ್ಳಿ. ಇದೇ ಟ್ರಾನ್ಸಿಟ್ ಅಲ್ಲಿ ಇಲ್ಲೇ ಇಲ್ಲೇ ನೋಡ್ಕೊಂಡ್ಬಿಡು ಒಂದೇ ಸಲ. ಎಫೆಕ್ಟ್ ಲಿಂಕ್ಸ್ ಮಾತ್ರ ತೋರಿಸುತ್ತೆ. ಇದೆಲ್ಲ ಏನದು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಆಮೇಲೆ. ಜಸ್ಟ್ ನಿಮಗೊಂದು ಆ್ಯಪ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ನೋಡ್ಬೇಕು ಅನ್ನೋದು ತಿಳ್ಕೊಳ್ಳೋದಷ್ಟೇ. ಇದು ಕರೆಕ್ಟ್ ಟ್ರಾನ್ಸಿಟ್ ಸಿಗ್ನಿಫಿಕೇಟರ್ಸ್ ಅಂತ ಇದೆ. ಇವಾಗ ನಿಮ್ಮ ದಶ ಒಂದು ಗ್ರಹ ಯಾವ ಒಂದು ನಕ್ಷತ್ರದಲ್ಲಿ ಹೋಗ್ತಾ ಇದೆ, ಯಾವ ಒಂದು ಸಬ್ಬಲ್ಲಿ ಹೋಗ್ತಿದೆ ಅಂದ್ರೆ ಇವಾಗ ಒಂದು ಒಂದು ರಾಶಿಗೆ ಇವಾಗ ಪ್ರೆಸೆಂಟ್ ಆಗಿ ನಿಮ್ಮ ಒಂದು ಇವತ್ತಿನ ಒಂದು ಒಂದು ಚಾರ್ಟ್ ಹಾಕೊಂಡ್ರೆ, ಕುಂಡಲಿನ ಹಾಕೊಂಡ್ರೆ
ಈಗ ಬುಧ ಗ್ರಹ ಯಾರ ನಕ್ಷತ್ರದಲ್ಲಿ ಹೋಗ್ತಿದೆ, ಯಾವ ಸಬ್ಬಲ್ಲಿ ಹೋಗ್ತಿದೆ ಅನ್ನೋದೇ ಇದು. ನಿಮ್ಮ ಒಂದು ದಶಾ ಒಂದು ಗ್ರಹ ಯಾರ ಒಂದು ನಕ್ಷತ್ರದಲ್ಲಿ ಹೋಗ್ತಿದೆ, ಆ ಸಬ್ಬಲ್ಲಿ ಹೋಗ್ತಿದೆ. ಭುಕ್ತಿಯ ಒಂದು ಗ್ರಹ ಯಾರ ಒಂದು ನಕ್ಷತ್ರದಲ್ಲಿ ಸಬ್ಲಾಡಲ್ಲಿ ಹೋಗ್ತಿದೆ ಅನ್ನೋದು, ಅದಕ್ಕೆ ಸಂಬಂಧಪಟ್ಟಂತ ಎಫೆಕ್ಟ್ ಲಿಂಕ್ಸ್ ಮತ್ತೆ ಸ್ಟಾರ್ ಲಾರ್ಡ್ ಸಬ್ ಲಾರ್ಡ್ ಎಲ್ಲ ಇರುತ್ತೆ. ಇದನ್ನ ಸ್ಲೈಡ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಎಕ್ಸ್ಟೆಂಟ್ ಸಿಗ್ನಿಫಿಕೇಟರ್ ಅಂತ ಕೊಟ್ಟಿದ್ದೀವಿ. ಓಕೆ, ಅದಕ್ಕೆ ಸಂಬಂಧಪಟ್ಟಿದ್ದ ಡೀಟೇಲ್ಸ್ ಇಲ್ಲೇ ಇದೆ. ಎಸ್ ಎಲ್ ಅಂತಂದ್ರೆ ಸಬ್ಲಾಡು, ಡಬಲ್ ಎಸ್ ಎಲ್ ಅಂತಂದ್ರೆ ಸಬ್ ಲಾರ್ಡು, ಎಸ್ ಟಿ ಅಂತಂದ್ರೆ ಸ್ಟಾರ್ ಲಾರ್ಡು, ಎಲ್ ಸಿ ಅಂತಂದ್ರೆ ಲೊಕೇಟೆಡ್ ಇನ್ ಹೌಸ್, ಓ ಎಸ್ ಅಂತಂದ್ರೆ ಓನ್ ಹೌಸ್. ಇಲ್ಲಿ ಎಲ್ ಸಿ ಅಂತ ಏನಿದೆಯಲ್ಲ, ಈ ಎಲ್ ಸಿ ಏನಿದೆಯಲ್ಲ, ಇದು ಬಂದು ನಿಮ್ಮ ಜಾತಕದಲ್ಲಿ ಗ್ರಹ ಡಿಗ್ರಿ ಪ್ರಕಾರ ಎಲ್ಲೋ ಕುತ್ಕೊಂಡಿದೆ ಅನ್ನೋದು. ಓಕೆನಾ, ಎಕ್ಸಾಂಪಲ್ ಇದು ಎಲ್ಲಪ್ಪ ಇದೆ ಇಲ್ಲಿ ಕೆಳಗಡೆ ಅಂತಂದ್ರೆ ನಿಮಗಿಲ್ಲಿದೆ ನೋಡಿ. ಕಾಣಿಸ್ತಿದ್ಯಾ? ಎಲ್ ಸಿ ಇದು ಲೊಕೇಟೆಡ್ ಹೌಸ್. ಗ್ರಹ ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಮನೆಯಲ್ಲಿದೆ ಡಿಗ್ರಿ ಪ್ರಕಾರ. ಕೆಲವೊಂದ್ಸಲಿ ಇಲ್ಲಿ 6 ಅಂತ ತೋರಿಸ್ತಿದೆ ಅನ್ಕೊಳ್ಳಿ ರವಿ, ಅದು ನೋಡಕ್ಕೆ ನಿಮಗೆ 7ರಲ್ಲಿ ಕುತ್ಕೊಂಡಿರುತ್ತೆ ರಾಶಿ ಕುಂಡಲಿ ಪ್ರಕಾರ. ನೀವೆಲ್ಲ ಚಾಟ್ ಎಲ್ಲ ಹಳಬ್ರು ಎಲ್ಲ ನೋಡಿರ್ತೀರ, ಜನ್ಮ ಜಾತಕ ಎಲ್ಲ ನೋಡಿರ್ತೀರ, ಅದು ನಿಮಗೆ ಆತರ ಕುತ್ಕೊಂಡಿರುತ್ತೆ. ಬಟ್ ಡಿಗ್ರಿ ಪ್ರಕಾರ ಅದು 6ಕ್ಕೆ ಹೋಗಿರುತ್ತೆ. ಅದು ಇಂಪಾರ್ಟೆಂಟ್. ಇಲ್ಲಿ ರವಿ ಬಂದು ಯಾರ ಒಂದು ನಕ್ಷತ್ರದಲ್ಲಿ ಕುತ್ಕೊಂಡಿದೆ, ಯಾವ ಒಂದು ಸಬ್ಬಲ್ಲಿ ಕುತ್ಕೊಂಡಿದೆ, ಯಾವ ಒಂದು ಸಬ್ ಲಾಡಲ್ಲಿ ಕುತ್ಕೊಂಡಿದೆ ಅನ್ನೋದು ಇಂಪಾರ್ಟೆಂಟ್. ಇದೆಲ್ಲದು ನೋಡ್ಕೋಬೇಕಾಗುತ್ತೆ. ಈ ಗ್ರಹ ಯಾರ ಒಂದು ನಕ್ಷತ್ರ, ಈ ನಕ್ಷತ್ರ ಯಾವ ಒಂದು ಸಬ್ಲಾಡಲ್ ಇದೆ, ಈ ಸಬ್ಲಾಡಲ್ಲೂ ಮತ್ತೆ ಡಿವಿಷನ್ ಆಗುತ್ತೆ, ಅದೇ ಸಬ್ಲಾಡ್. ಒಂದು ನಕ್ಷತ್ರನ 9 ಭಾಗವಾಗಿ ಏನ್ ಮಾಡ್ತೀವಲ್ಲ, ಅದೇ ಸಬ್ಲಾಡ್. ಆ ಸಬ್ಲಾಡ್ನ ಮತ್ತೆ ಅದ್ರಲ್ಲಿ 9 ಸಬ್ಲಾಡ್ ಬರುತ್ತೆ. ಆ 9 ಸಬ್ಲಾಡ್ ಮತ್ತೆ ಒಂದು ಸಬ್ಲಾಡನ್ನ ಮತ್ತೆ 9 ಭಾಗ ಮಾಡ್ತೀವಿ, ಅದೇ ಸಬ್ಲಾಡ್. ಇದೆಲ್ಲ ಹೇಗ್ ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಓನ್ ಹೌಸ್ ಏನಿದೆಯಲ್ಲ, ಇದು ಗ್ರಹದ ಸ್ವಂತ ಮನೆಗಳು. ಇದು ಗ್ರಹದ ಸ್ವಂತ ಮನೆ, ಈ ಕೆಳಗಡೆ ಈ ಪೊಸಿಷನ್ ಗ್ರಹದ ಸ್ವಂತ ಮನೆ. ಬಟ್ ನಾವು ಗ್ರಹದ ಸ್ವಂತ ಮನೆಗಿಂತನೂ ಹೆಚ್ಚಾಗಿ ಗ್ರಹ ಕೂತಿರೋಂಥ ಜಾಗನೇ ಫಲ ಕೊಡೋದು. ಓಕೆನಾ, ಹಾಗಾಗಿ ಲೊಕೇಟೆಡ್ ಇನ್ ಹೌಸ್ ನ ಜಾಸ್ತಿ ಅಬ್ಸರ್ವ್ ಮಾಡಿ, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಇದನ್ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದೆಲ್ಲ ನಾನು ತಿಳಿಸ್ಕೊಡ್ತೀನಿ. ಬಟ್ ಇದು ಇದಕ್ಕೆ ಇಂಪಾರ್ಟೆಂಟ್ ಅಲ್ಲ, ಇದು ನಾಡಿ ಸಿಗ್ನಿಫಿಕೇಟರಿಗೆ ಬರುತ್ತೆ. ಇದನ್ನ ನೋಡ್ಕೊಳ್ಳಿ. ಇದೇ ತರ ಪ್ರತಿಯೊಂದು ಗ್ರಹ ಇರುತ್ತೆ. ಇವಾಗ ನಿಮಗೆ ಶುಕ್ರಂದು ಹೇಳಿದೆ, ಇಲ್ಲಿ ನೋಡ್ಬೋದು. ಶುಕ್ರ ಬಂದು 4ಕ್ಕೆ ಇದೆ. ಓಕೆನಾ, ಶುಕ್ರ ಗ್ರಹ 4ರಲ್ಲಿ ಲೊಕೇಟೆಡ್ ಇನ್ ಹೌಸ್. ಎಲ್ ಸಿ ಅಂತಂದ್ರೆ ಲೊಕೇಟೆಡ್ ಇನ್ ಹೌಸ್, ಗ್ರಹ ಎಲ್ಲೋ ಕುತ್ಕೊಂಡಿದೆ ಅನ್ನೋದು 4ನೇ ಭಾವ. ಇಲ್ಲಿ ನೋಡಿ ರಾಶಿ ಕುಂಡಲಿ ಪ್ರಕಾರ ಎಲ್ಲಿದೆ ಹೇಳಿ. ಲಗ್ನಕ್ಕೆ, ವೃಶ್ಚಿಕ ಲಗ್ನಕ್ಕೆ ಎಲ್ಲೋ ಕುತ್ಕೊಂಡಿದೆ. ಹೇಳಿ ಹೇಳಿ ಮಾತಾಡಿ. ಮನೆಗಳು. ಗೊತ್ತಾಯ್ತಾ? ಕನ್ಫ್ಯೂಸ್ ಆಗ್ಬಿಡಿ. ಲಕ್ಷ್ಮಿ ಮೇಡಮ್, ನಿಮ್ಗೆ ಅರ್ಥ ಆಗ್ತಿದ್ಯಾ? ಹಾ ಮೇಡಮ್. ಮಾತಾಡಿ. ಏನ್ ಗೊತ್ತಾಗಿಲ್ಲ ಆನ್ಸರ್ ಅವಾಗಿಂದ ಅವೆಲ್ಲ ಕೇಳಿ. ಆನ್ಸರ್ ಗೊತ್ತಲ್ಲ. ವಿಶಾಲಾಕ್ಷಿ ಮೇಡಮ್, ನಿಮಗೆ ಅರ್ಥ ಆಗ್ತಿದ್ಯಾ? ಡಿಗ್ರಿ ವೈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ನೋಡಕ್ಕೆ ಇದು 5ನೇ ಮೇಲಿದೆ, ಬಟ್ ರಿಯಾಲಿಟಿ ಏನು ಡಿಗ್ರಿ ಪ್ರಕಾರ ಎಲ್ಲ ಇತ್ತು ಪ್ಲೇಸ್ಡ್ ಚಾರ್ಟ್ ಪ್ರಕಾರ. ಅವಲ್ಲೇ ತೋರ್ಸದ್ನಲ್ಲ, ಅದು ಒಂದು ಭಾವ ಹಿಂದೆನೆ ಇದೆ ಇನ್ನು. ಅಂದ್ರೆ ಆ ಡಿಗ್ರಿನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಇದು ಹೆಂಗ್ ಡಿಸೈಡ್ ಅಪ್ಪ ಆಗುತ್ತೆ ಅಂತಂದ್ರೆ, ನೀವು ಹುಟ್ಟೋ ಅಂತ ಲಗ್ನದ ಮೇಲೆ. ಒಂದು ಲಗ್ನ ಬಂದು 2 ಅವರ್ ಇರುತ್ತೆ, 2 ಅವರ್ಸ್ ಇರುತ್ತೆ. ಈ 2 ಅವರ್ಸ್ ಅಲ್ಲಿ ನೀವು 0 ಇಂದ 30 ಡಿಗ್ರಿ, ಇದು 2 ಅವರ್ಸ್ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ 0 ಇಂದ 30 ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕಂದ್ರೆ 2 ಅವರ್ಸ್ ಬೇಕು. ಈ 2 ಅವರ್ಸ್ ಅಲ್ಲಿ ನೀವು 21 ಡಿಗ್ರಿ 21 ಮಿನಿಟ್ಸ್ ಅಲ್ಲಿ ನೀವು ಹುಟ್ಟಿದ್ದೀರಾ. ಇಲ್ಲಿ ಎಷ್ಟು ಮೈನಸ್ ಆಯ್ತು, ಇನ್ನು ಎಷ್ಟು ಉಳೀತು? ಇನ್ನು ನಿಮಗೆ ಉಳಿಯೋದ್ರೊಳಗೆ ಜಸ್ಟ್ ಇನ್ನು 9 ಡಿಗ್ರಿ ಉಳಿದಿರುತ್ತೆ ಅಷ್ಟೇ. ಓಕೆನಾ, ಇದಕ್ಕೆ ಇಲ್ಲಿಂದ ನಿಮ್ದು ಸ್ಟಾರ್ಟ್ ಪಾಯಿಂಟ್. ಓಕೆನಾ, ನಿಮ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್, ಅದು ಎಲ್ಲಿಂದ ಸ್ಟಾರ್ಟ್ ಆಗಿಲ್ಲ, ಇಲ್ಲೇ ನಿಮಗೆ 0 ಅಂತ ತಗೊಂತೀವಿ ನಾವು ಕೇಪಿಲ್ಲಿ. ಇಲ್ಲಿಂದ ನೆಕ್ಸ್ಟ್ ಭಾವ 30 ಡಿಗ್ರಿ ವರೆಗೂ ಒಂದ್ ಮನೆ. ಆ 30 ಡಿಗ್ರಿ ಒಳಗೆ ಯಾವ್ದೇ ಗ್ರಹ ಇದ್ರು ಅದು ಲಗ್ನ ಭಾವಕ್ಕೆ ಸೇರುತ್ತೆ.
ಓಕೆನಾ. ವೇದಿಕಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ ಇದೆಲ್ಲರೂ ಬಿದ್ದಿರ್ಲಿ ಲಗ್ನ. ಓಕೆನಾ. ನಿಮಗೆ ಲಾಸ್ಟ್ ಎಂಡಿಂಗ್ ಡಿಗ್ರಿ 29 ಡಿಗ್ರಿ ಇಟ್ಟಿದ್ರು ಸಹಿತ ಏನಾಗ್ತವ್ರು ಇಲ್ಲಿಂದ ಮೇಷ 0 ಡಿಗ್ರಿಯಿಂದಾನೇ ಕೌಂಟ್ ತಗೊಂತಾರೆ, 0 ಇಂದ 30 ಡಿಗ್ರಿ ಒಳಗಡೆ ತಗೊಂತಾರೆ. ಬಟ್ ಇದ್ರೊಳಗೆ ಹಂಗಲ್ಲ. ಯಾಕಂದ್ರೆ ಪ್ರತಿಯೊಂದು ಸೈನ್ಸ್, ಆ ಸೈನ್ಸ್ ನಿಮಗೆ ಸೋಲಾರ್ ಸಿಸ್ಟಮ್ ಅನ್ನು ಹೇಳ್ಕೊಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ ಸೈನ್ಸ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಮೀರಬಾರ್ದು. ಓಕೆನಾ. ಇದನ್ನ ತಗೊಳ್ಳಿ. ಇಲ್ಲಿ ಎಕ್ಸ್ಟೆಂಡ್ ಲಿಂಕ್ಸ್, ಆಮೇಲೆ ಟ್ರಾನ್ಸಿಟ್ ಸಿಗ್ನಿಫಿಕೆಂಟ್ ಅಲ್ಲಿ ಗ್ರಹಗಳದ್ದು 9 ಗ್ರಹಗಳದ್ದು ಟ್ರಾನ್ಸಿಟ್ ಸಿಗ್ನಿಫಿಕೆಂಟ್ ಅಂದ್ರೆ ಇವಾಗ ಗೋಚಾರ ಗ್ರಹಗಳು ಎಲ್ಲಿ ಹೋಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಿದೆ. ಎಲ್ಲದೂ ಸಹಿತ ನಿಮ್ಮ ಜಾತಕದಲ್ಲಿ ಗ್ರಹ ಏನೇನ್ ಕಾಂಬಿನೇಷನ್ ತಗೊಂಡಿದೆ ಅದೇ ನಿಮ್ಮ ಲೈಫ್ ಟೈಮ್ ವರೆಗೂ ಸಿಗೋದು. ಕೆಲವರು ಟಿವಿಯಲ್ಲಿ ಕುತ್ಕೊಂಡ್ಬಿಟ್ಟು ನಿಮಗೆ ಗೋಚಾರ ಫಲ ಹೇಳ್ತಿರ್ತಾರಲ್ಲ, ನಿಮ್ಗೆ ಹಿಂಗಾಗುತ್ತೆ ಹಂಗಾಗುತ್ತೆ ಹಂಗಾಗುತ್ತೆ, ಇದ್ಯಾವುದು ನಂಬಕ್ ಹೋಗ್ಬಿಡಿ. ಏನಕ್ಕೆ ಅಂತಂದ್ರೆ ಅದೆಲ್ಲ ಜನರಲ್. ವೈಯಕ್ತಿಕ ಅಂತ ಬಂದಾಗ ನಿಮಗೆ ಬೇರೆ ತರ ಇರುತ್ತೆ. ನಿಮ್ಮ ಜಾತಕದಲ್ಲಿ ಗ್ರಹಗಳು ಯಾವ ಯಾವ ಒಂದು ಮನೇಲಿ ಕುತ್ಕೊಂಡಿದೆ ಅದೇ ಫಸ್ಟ್ ಫಲ ಕೊಡೋದು. ನಿಮ್ ಲೈಫ್ ಲಾಂಗ್ ಅದೇನೆ. ಚಂದ್ರ 4ರಲ್ಲಿದೆ ಅಂದ್ರೆ 4ನೇ ಭಾವನ ಚಂದ್ರ ಅಲ್ಲಿ 7ರಲ್ಲಿರ್ಲಿ 8ರಲ್ಲಿ 10ರಲ್ಲಿರ್ಲಿ ಟ್ರಾನ್ಸಿಟ್ ಅಲ್ಲಿ ಹೋಗ್ತಿರೋದು, ಬಟ್ ನಿಮಗೆ 4ನೇ ಭಾವದೇ ಫಲ ಸಿಗೋದು. ಹೀಗೆ ಚೇಂಜಸ್. ಇದು ಪ್ರೋಗ್ರೆಸ್, ಇದನ್ನು ಪ್ರೋಗ್ರೆಸ್ ನಲ್ಲೇ ಇದೆ ಈ ಚಾರ್ಟ್. ಇದು ಮುಂದಕ್ಕೆ ನಿಮಗೆ ಯಾವಾಗಾದ್ರೂ ಹೇಳ್ಕೊಡ್ತೀವಿ. ವೆಸ್ಟರ್ನ್ ಸೆಕ್ಟ್ ಸ್ವಲ್ಪ ಇದು ಲೇಟ್ ಆಗುತ್ತೆ. ಇಲ್ಲಿ ಕಾಂಬಿನೇಷನ್ ಬರುತ್ತೆ. ಈ ಕಾಂಬಿನೇಷನ್ ಎಲ್ಲ ಓದ್ಕೊಡಿ. ಇದು ಹೆಚ್ಚು ಕಡಿಮೆ 400ಕ್ಕೂ ಹೆಚ್ಚು ಕಾಂಬಿನೇಷನ್ ಇದ್ರೊಳಗಿದೆ. ಎಲ್ಲ ಆಪ್ ಅಲ್ಲಿ ನೋಡ್ತಾ ಇರ್ರಿ ಕಾಂಬಿನೇಷನ್ಸ್. ಇದರೊಳಗೆ ಉತ್ತಮ ಆರೋಗ್ಯ, ಇದೆಲ್ಲ ಒಂದು ಅಂತ ಲೈನ್ ಆಗಿದೆ. ಓಕೆನಾ. ಇದೆಲ್ಲ 1ನೇ ಭಾವಕ್ಕೆ ಸಂಬಂಧಪಟ್ಟಿದ್ದು ಅಂತ. ಓಕೆನಾ. 1ನೇ ಭಾವಕ್ಕೆ, ಲಗ್ನ ಭಾವಕ್ಕೆ 5 ಮತ್ತೆ 11 ಕನೆಕ್ಟಿವಿಟಿ ಆದ್ರೆ ಉತ್ತಮ ಆರೋಗ್ಯ ಇರುತ್ತೆ ಅಂತ ಅರ್ಥ. ಇಲ್ಲಿ 1ನೇ ಭಾವಕ್ಕೆ 6, 8, 12 ಕನೆಕ್ಟಿವಿಟಿ ಇದ್ರೆ ನಿಮಗೆ ಆರೋಗ್ಯ ಚೆನ್ನಾಗಿಲ್ಲ, ಅನಾರೋಗ್ಯದ ಜೀವನ ಅಂತ ಅರ್ಥ. ಮತ್ತೆ ನಿಮಗೆ ಇಲ್ಲಿ ನಂಬಿಕೆ ಮತ್ತೆ ವಿಶ್ವಾಸದ ಜೀವನ ಅಂತ ಬಂದಾಗ 5 ಮತ್ತೆ 9 ಇದ್ದಾಗ ನಿಮಗೆ ನಂಬಿಕೆ ಮತ್ತು ವಿಶ್ವಾಸದ ಜೀವನ ಇರುತ್ತೆ. ನಂಬಿಕೆ ಮತ್ತು ವಿಶ್ವಾಸ ರಹಿತ ಜೀವನ ಅಂತ ಅಂದಾಗ 8 ಮತ್ತೆ 12 ಬರುತ್ತೆ. ಓಕೆನಾ. 3, 6, 10 ಕನೆಕ್ಟ್ ಈ ತರ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಓದ್ಕೊಳ್ಳಿ. ತುಂಬಾ ಧೈರ್ಯ ಇದೆ ಅಂತಂದ್ರೆ 3, 6 ಕನೆಕ್ಟಿವಿಟಿ ಇರುತ್ತೆ. ಓಕೆ. ಮತ್ತೆ ತುಂಬಾ ಕೋಪ ಆಗಿರ್ಬೋದು, ಏಡಿತನ ಆಗಿರ್ಬೋದು 3, 8 ಬಂದಾಗ ಬರುತ್ತೆ. ಯಾವಾಗಲೂ ಜಗಳ ಆಡೋ ಪ್ರವೃತ್ತಿ ಬಂದು 2, 8 ಅಂದ್ರೆ ಬರುತ್ತೆ. ಲಗ್ನ ಭಾವಕ್ಕೆ 2, 8 ಕನೆಕ್ಟಿವಿಟಿ ಇದ್ರೆ ಅಂದ್ರೆ ಒಂದೊಂದು ಭಾವಕ್ಕೆ, ಒಂದೊಂದು ಲಗ್ನ ಭಾವಕ್ಕೆನೆ 33, 33 ನಿಮಗೆ ಇದನ್ನ ಕೊಟ್ಟಿದ್ದೀವಿ. ಓಕೆನಾ. ಆಪ್ಷನ್ಸ್ಗಳನ್ನ ಕೊಟ್ಟಿದ್ದೀವಿ. ಸಾರಿ, ಇದನ್ನ ಕಾಂಬಿನೇಷನ್ಸ್ಗಳನ್ನ ಕೊಟ್ಟಿದ್ದೀವಿ. ಈ ಕಾಂಬಿನೇಷನ್ ಇಲ್ಲೇ ಓದ್ಕೊಬೋದು. ಇದಿಷ್ಟು 1ನೇ ಭಾವಕ್ಕೆ ಇಲ್ಲಿವರೆಗೂ ಆಯ್ತು. 2ನೇ ಭಾವಕ್ಕೆ ಇಲ್ಲಿದೆ ನೋಡಿ. ಇಲ್ಲಿಂದ 2ನೇ ಭಾವ. ಓಕೆನಾ. ಇಲ್ಲಿಂದ 2ನೇ ಭಾವ ಸ್ಟಾರ್ಟ್ ಆಗಿದೆ. ಇದೆಲ್ಲ 2, 2 ಅನ್ನೋದನ್ನ ಬಿಟ್ಬಿಡಿ. ಇದು 2ನೇ ಭಾವಕ್ಕೆ ಸೇರುತ್ತೆ. ಆ 2ನೇ ಭಾವಕ್ಕೆ 6 ಮತ್ತೆ 10 ಕನೆಕ್ಟಿವಿಟಿ ಇತ್ತಂದ್ರೆ ಸ್ಥಿರವಾದ ಹಣ ಇರುವುದು, ಹಣದ ಲಭ್ಯತೆ ಹೆಚ್ಚು ಕಡಿಮೆ ಆಗುವುದು ಅಂತ ಇದೆಲ್ಲ ಅಸ್ಥಿರ. ಇದು ಬಂದೆ 5, 9 ಇದ್ದಾಗ ಫೈನೇನ್ ಏನಾದ್ರು 2ನೇ ಭಾವಕ್ಕೆ ಬಂದಿದ್ರೆ ಅದೆಲ್ಲ ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಬರುತ್ತೆ ಅಂತ. ಇದನ್ನ ಕಾಂಬಿನೇಷನ್ ಓದ್ಕೊಳ್ಳಿ. ಇದು ಕೆಪಿ ಸಿಗ್ನಿಫಿಕೇಟರ್ ಅಂತ. ಇದೆಲ್ಲ ಓಲ್ಡ್ ಕಾಂಬಿನೇಷನ್, ಓಲ್ಡ್ ಮೆಥಡ್ ಅಲ್ಲಿ ನೋಡುವಂಥದ್ದು. ಕೆಪಿ ಕೃಷ್ಣಮೂರ್ತಿ ಅವರು ಅವಾಗ ಯೂಸ್ ಮಾಡ್ತಿದ್ದು. ಇದು ನಾಡಿ ಸಿಗ್ನಿಫಿಕೇಟರ್ ಅಂತ. ಓಕೆ. ನೀವೆಲ್ಲರೂ ಗೊತ್ತಿರೋ ತುಂಬಾ ಫೇಮಸ್ ನಾಡಿ, ಇದು ನಕ್ಷತ್ರ ನಾಡಿ ಅಂತೆಲ್ಲ ನೋಡಿರ್ತಾರೆ. ಬಟ್ ಇದು ನಾಡಿ ಸಿಗ್ನಿಫಿಕೇಟರ್. ಇದು ಬಂದು ಕೆಪಿ ಕೃಷ್ಣಮೂರ್ತಿ ಅವರು ಮಾಡಿದಂಥದ್ದು ನಾಡಿ ಸಿಗ್ನಿಫಿಕೇಟರ್. ಇದರೊಳಗೂ ಸಹಿತ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ ಎಫೆಕ್ಟ್ ಲಿಂಕ್ಸ್ ನ ತಂದಿದೀವಿ. ಓಕೆನಾ. ಎಲ್ಲಾ ಭಾವಗಳು ಫಲ ಕೊಡೋದಿಲ್ಲ. ಓಕೆನಾ. ಇಲ್ಲಿ ಏನಾಗುತ್ತೆ, ಇಲ್ಲಿ 6, 10, 6, 10, 5, 8 ಅನ್ನೋದಂತ ಇದೆ. ಇಲ್ಲಿ 6, 10 ಎಲ್ಲ ಬಂದಿಲ್ಲ. ಇಲ್ಲಿ ಫೈನಲ್ ಇದೆ. ಎಫೆಕ್ಟ್ ಲಿಂಕ್ಸ್ ಅಂದ್ರೆ ಫೈನಲ್ ರಿಸಲ್ಟ್, ಯಾವ್ಯಾವ ಭಾವ ನಿಮಗೆ ರಿಸಲ್ಟ್ ಕೊಡ್ತಾ ಇದೆ ಅಂತ ಅರ್ಥ. 5, 8, 10, 11 ಮಾತ್ರ ನಿಮಗೆ ರಿಸಲ್ಟ್ ಕೊಡ್ತಿದೆ ಅಂತ ಅರ್ಥ. ಇದು ನಾಡಿ ಸಿಗ್ನಿಫಿಕೇಟರ್ ಅಲ್ಲಿ ಬರುತ್ತೆ. ಬೇರೆ ಕಡೆ ಎಲ್ಲ ಬೇರೆ ಎಲ್ಲ ಯಾವ್ದೇ ಆಪ್ ಓಪನ್ ಮಾಡಿದ್ರು ಈ ಸಿಗ್ನಿಫಿಕೇಟರ್ ಇರಲ್ಲ. ಇದೆಲ್ಲ ನಾವು ಇದ್ ಮಾಡಿರೋದು. ಓಕೆನಾ. ನಮ್ಮ ಒಂದು ಆಪ್ ಅಲ್ಲಿ ಮಾತ್ರ ಇದು ನಿಮ್ಗೆ ಸಿಗೋದು. ನಿಮಗೆ ಇಲ್ಲೇ ಗ್ರಹ ಬಂದು ಯಾರ ನಕ್ಷತ್ರ ಇದೆ, ಸಬ್ಲಾಡ್ ಇದೆ, ಇಷ್ಟು ಮಾತ್ರನೇ ಇರುತ್ತೆ. ಅಷ್ಟೇ ಸಜ್ಜಲ್ಲೂ ನಾನು ವಿಡಿಯೋಗಳು ಮಾಡಿದ್ದೀನಿ. ಅಷ್ಟೇ ಸಜ್ಜ ಆಪ್ ನೋಡ್ಕೊಂಡ್ರೆ ನಿಮ್ಗೆ ಇಷ್ಟೇ ಸಿಗೋದು. ಬೇರೆ ಯಾವ್ದೇ ಆಪ್ ಮಾಡಿ ಇಷ್ಟೇ ಸಿಗುತ್ತೆ. ಬಟ್ ಇದ್ರೊಳಗೆ ಎಫೆಕ್ಟ್ ಲಿಂಕ್ಸ್ ಅನ್ನೋದು ಕೊಡ್ತೀವಿ. ಇದೆಲ್ಲ ಹೇಗ್ ಬರುತ್ತೆ ಏನು ಅನ್ನೋದೆಲ್ಲ ನಿಮ್ಗೆ ಹೋಗ್ತಾ ಹೋಗ್ತಾ ತಿಳ್ಕೊಂತೀರ. ತಾರಾಬಲ ಇದು ನಿಮಗೆ ಉಪಯೋಗ ಆದ್ರೆ ನೋಡ್ಕೊಳ್ಳಿ. ಇದು ಟ್ರಾನ್ಸಿಟ್ ಚಾರ್ಟ್. ಯಾರಾದ್ರು ವೇದಿಕೆ ಉಪಯೋಗಿಸ್ತಿದ್ರೆ ನಿಮ್ಮ ಒಂದು ಜನ್ಮ ಜಾತಕದಲ್ಲಿ ಜಾತಕಕ್ಕೂ ಇವಾಗ ಹೋಗ್ತಿರುವಂತ ಗ್ರಹ ಯಾವ್ಯಾವ ಭಾವದಲ್ಲಿ ಇದೆ ಅನ್ನೋದನ್ನ ನೋಡ್ಕೋಬಹುದು. ಇಲ್ಲಿ ಷಡ್ಬಲ ಕೊಟ್ಟಿದ್ದೀವಿ. ಇಲ್ಲಿ ವಿಂಶಪಾಕ ಬಲ ಅಂತ ಕೊಟ್ಟಿದ್ದೀವಿ, ಷಡ್ವರ್ಗ. ಇದರೊಳಗೆ ಷಡ್ಬಲ ಇದೆ. ಕೆಳಗಡೆ ಬಂದ್ರೆ ಭಾವಫಲ ಇದೆ. ಇಲ್ಲಿ ಭಾವಗಳು ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು. ತುಂಬಾ ಕಡಿಮೆ ಇರೋದು ವೀಕ್ ಇರುತ್ತೆ ಅಂತ ಅರ್ಥ.
ರೆಡ್ ಕಲರ್ ಅಲ್ಲಿ ಇದೆ. ಇಲ್ಲಿ ಅಷ್ಟಕ ವರ್ಗ ಇದೆ, ಕೆಲವರು ಅಷ್ಟಕ ವರ್ಗ ಎಲ್ಲ ನೋಡ್ತಾರೆ ಪರಾಶರ ಕಲ್ತಿರೋರು, ಅವರಿಗೆ ಇದೆಲ್ಲ ಯೂಸ್ ಆಗೋಕ್ಕೋಸ್ಕರ. ಮತ್ತೆ ಪ್ಲಾನೆಟ್ಸ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ಒಂದು ಪ್ಲಾನೆಟ್ ಬಂದು ಯಾವ ಒಂದು ದಿಕ್ಕಲ್ಲಿದೆ, ಇಲ್ಲಿ ಸೈಡ್ ಸ್ಲೈಡ್ ಮಾಡ್ಕೊಂತ ಹೋಗಿ ನಿಮಗೆ ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ, ಇದಕ್ಕೆ ಸಂಬಂಧಪಟ್ಟಿದ್ದು ಇಷ್ಟು ಡೀಟೇಲ್ಸ್ ಇರೋದಿದೆ. ಇದಕ್ಕೂ ಇದು ಗ್ರಹಗಳಿಗೆ ಸಂಬಂಧಪಟ್ಟ ಡೀಟೇಲ್ಸ್ ಕೂಡ ಇದರೊಳಗೂ ಸಹಿತ ಬೇಕು. ಇದೆಲ್ಲ ವೇದಿಕ್ ಸಂಬಂಧಪಟ್ಟಿದ್ದು, ಬಟ್ ಇದು ಯಾವುದು ನಾವೇನು ನೋಡಲ್ಲ, ಬಟ್ ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅಂತ ಬಂದ್ರೆ ನಿಮಗೆ ಇಲ್ಲಿ ಪ್ರಶ್ನೆ, ಇಲ್ಲಿ 1 ರಿಂದ 249 ಪ್ರಶ್ನಾಶಾಸ್ತ್ರ ಅಂತ ನಾನು ಕೊಟ್ಟಿದ್ದೀನಿ. ಆಪಲ್ಲಿ ನೀವು ನೋಡ್ಬೋದು, ಸಾರಿ ಪೋಸ್ಟರ್ ಅಲ್ಲಿ ನೀವು ನೋಡ್ಬೋದು. ಇಲ್ಲಿ ಪ್ರಶ್ನೆ ಇದೆಯಲ್ಲ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಹಾಕೊಂಡ್ರೆ ವರಾರಿ ಅಂತ ಇರುತ್ತೆ. ಇಲ್ಲಿ ಪ್ರಶ್ನಾಶಾಸ್ತ್ರ ಅಂತ ಬರುತ್ತೆ. ಇಲ್ಲಿ ಪ್ರಶ್ನೆದಲ್ಲಿ ಅಂತ ಬಂದಾಗ 1 ರಿಂದ 249 ಒಂದು ನಂಬರ್ ಅನ್ನ ತಗೊಂಡು ಪ್ರಶ್ನೆ ಹಾಕ್ತಿವಿ ಗೊತ್ತಾ, ಅದೇ ಇದು ವರಾರಿ ಪ್ರಶ್ನಾಶಾಸ್ತ್ರ. ಇದನ್ನ ವಿವರಗಳು ಯಾವಾಗ ಆಫ್ ಅಲ್ಲಿ ಇರುತ್ತೆ, ವಿವರಗಳನ್ನು ದಾಖಲಿಸಿ ಅನ್ನೋದನ್ನ ಕೊಟ್ಕೊಡಿ, ಆನ್ ಮಾಡ್ಕೊಳ್ಳಿ. ಅಂದ್ರೆ ಇದು ಆಫ್ ಅಲ್ಲಿ ಇರುತ್ತೆ, ಆನ್ ಮಾಡ್ಕೊಳ್ಳಿ. ಅಂದ್ರೆ ಈ ಜಾಗ ಇಲ್ಲಿದೆ ನೋಡಿ, ವಿವರಗಳನ್ನು ದಾಖಲಿಸಿ. ಓಕೆನಾ, ಇಲ್ಲಿ ಏನು ಟೈಮಿಂಗ್ಸ್ ಏನು ಚೇಂಜ್ ಮಾಡೋದು ಬೇಡ. ಆ ವ್ಯಕ್ತಿ ಬಂದಾಗ ಒಂದು ನಂಬರ್ ಅನ್ನ ಕೇಳಿ ಅವ್ರ ತಕ ಕೇಳ್ಕೊಂಡು ಆ ನಂಬರ್ ಅನ್ನ ಇಲ್ಲಿ ಕೆಪಿ ಸಂಖ್ಯೆ ಅಂತ ಇದೆಯಲ್ಲ, ಕೆಪಿ ಪ್ರಶ್ನಾ ಸಂಖ್ಯೆ 1 to 249 ಅಂತ ಇದ್ರೊಳಗೆ ಹಾಕ್ಬೇಕು. ಜಸ್ಟ್ ಇದನ್ನ ಮುಟ್ಟಿದ್ರೆ ಬರುತ್ತೆ. ಇದು 25 ಅಂತ ಏನಾದ್ರು ಹೇಳಿದ್ರೆ 20. ಸರ್ ನೀವೇನಾದ್ರು ಮಾತಾಡ್ಬೇಕಾದ್ರೆ ಮಾತ್ರ ಆನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಮ್ಯೂಟ್ ಮಾಡಿ. ಅದ್ ನಿಮಗೆ ಕೇಳಕ್ಕೆ ಮನ್ಸು ಬರಲ್ಲ ಅದು ರೆಕಾರ್ಡ್ ಕೊಟ್ಟಾಗ. ಇಲ್ಲಿ 25 ಅಂತ ಹಾಕಿದಾಗ ಸಲ್ಲಿಸಿ ಅಂತ ಕೊಟ್ರೆ ನಿಮಗೆ ಈ ತರ ಚಾರ್ಟ್ ಓಪನ್ ಆಗುತ್ತೆ, ಹಾರೋಸ್ಕೋಪ್ ಓಪನ್ ಆಗುತ್ತೆ. ಅವ್ರು ಬಂದಾಗ ಇವತ್ತಿನ ಪ್ರಶ್ನೆ ಏನು, ಅಲ್ಲಿಂದ ಲಗ್ನ ಸ್ಟಾರ್ಟ್ ಆಗಿರುತ್ತೆ. ಅವ್ರು ಕೊಟ್ಟಿರುವಂತ ಒಂದು ನಂಬರ್ ಮೇಲೆ ಲಗ್ನ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರೂ 1 ರಿಂದ 19 21 ಕೊಟ್ರೆ ನಿಮಗೆ ಮೇಷ ಲಗ್ನ ಬಿದ್ದಿರುತ್ತೆ. 21 ಮೇಲೆ ಕೊಟ್ರೆ ನಿಮ್ಗೆ ವೃಷಭ ಲಗ್ನ ಬಿದ್ದಿರುತ್ತೆ. ಓಕೆನಾ, 35 ಮೇಲೆ ಕೊಟ್ರೆ ಮಿಥುನ ಲಗ್ನ ಬಿದ್ದಿರುತ್ತೆ. ಇದು ನಿಮಗೆ ಅದು ಕಸ್ಪಲ್ ಸಪೋರ್ಟ್ ಯಾವ ರೀತಿ ಬರುತ್ತೆ ಅಂತ ಹೇಳ್ಕೊಡ್ತೀನಿ, ಅವಾಗ ಗೊತ್ತಾಗುತ್ತೆ. ಇಲ್ಲಿ ಕಸ್ಪಲ್ ಸಿಗ್ನಿಫಿಕೆಂಟ್ ಸೇಮ್ ಅಲ್ಲೇನೇನು ತೋರಿಸಿದ್ರೆ ಅದೇ ತರ ಬರುತ್ತೆ. ಇದೆಲ್ಲ ಹೇಗ್ ನೋಡಿ ಫಲ ವಿಮರ್ಶೆ ಮಾಡ್ಬೇಕು ಅನ್ನೋದೆಲ್ಲ ನಾನು ತಿಳಿಸ್ಕೊಡ್ತೀನಿ. ಓಕೆನಾ, ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇವಾಗ ನಿಮ್ ಬಗ್ಗೆನೇ ಏನೋ ಕೇಳೋದಿದೆ ಅಂತ ಅಂದಾಗ ಇಲ್ಲಿ ಪಕ್ಕದಲ್ಲಿರುವಂತ ಗಣೇಶ ಏನ್ ಚಿತ್ರ ಇದೆಯಲ್ಲ, ಈ ಗಣೇಶ ಚಿತ್ರನ ನೀವು ಜಸ್ಟ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಮನ್ಸಲ್ಲಿ ನೆನ್ಸ್ಕೊಳ್ಳಿ, ನನಗೆ ಒಂದು ಪ್ರಶ್ನೆ ಇದೆ ಕೇಳೋದಿದೆ, ಹಾಗಾಗಿ ನನಗೊಂದು ಉತ್ತರ ಕೊಡ್ಸಪ್ಪ ಭಗವಂತ ಅಂತ ಪ್ರಶ್ನೆ ಕೇಳ್ಕೊಂಡು ಮನ್ಸಲ್ಲಿ ನೀವು ಜಸ್ಟ್ ಗಣಪತಿನ ಮುಟ್ಟಿದ್ರೆ ಒಂದು ನಂಬರ್ ಬರುತ್ತೆ ಆಟೋಮೆಟಿಕ್ ಆಗಿ, ರ್ಯಾಂಡಮ್ ಆಗಿ ಬರ್ತಾ ಇರುತ್ತೆ. ಒಂದು ಮುಟ್ಟಿ ಮತ್ತೆ ಬೇರೆ ಬೇಕಂದ್ರೆ ಮತ್ತೆ ಬೇರೆ ಎಲ್ಲ ಹೋಗುತ್ತೆ. ಒಂದಾದ್ಮೇಲೆ ಬರಲ್ಲ, ರ್ಯಾಂಡಮ್ ಆಗಿ ಬರ್ತಾ ಇರುತ್ತೆ. ನೋಡಿ 164 ಬಂತು, 248 ಬಂತು, 80 ಬಂತು, ಈ ತರ ರ್ಯಾಂಡಮ್ ಆಗ್ತಿರುತ್ತೆ. ಓಕೆನಾ, ಒಂದೇ ತರ ಬರಲ್ಲ ಅದು. ಓಕೆ, ಆಮೇಲೆ ಸಲ್ಲಿಸಿ ಅಂತ ಕೊಡಿ. ಮತ್ತೆ ನಿಮಗೇನು ಉತ್ತರ ಬೇಕೋ ಅದು ಸಿಗುತ್ತಾ, ಆಗುತ್ತಾ ಆಗಲ್ಲ ಅನ್ನೋದನ್ನ ನೀವೇ ಪ್ರಶ್ನೆಶಾಸ್ತ್ರ ಹಾಕೊಂಡು ತಿಳ್ಕೊಳ್ಳುವಂಥದ್ದು. ಇಲ್ಲಿ ಟೈಮ್ ಚಾರ್ಟ್ ಅಂತ ಕೊಟ್ಟಿದ್ದೀನಿ. ಈ ಟೈಮ್ ಚಾರ್ಟ್ ಬಂದು ಪರಾಶರ ತರ. ಓಕೆನಾ, ಇದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇದನ್ನ 1 to 249 ಯೂಸ್ ಮಾಡಿಲ್ಲ ಅಂತಂದ್ರೆ ನೀವು ಟೈಮ್ ಚಾರ್ಟ್ ನ ಇನ್ನೂ ಸಹಿತ ಯೂಸ್ ಮಾಡ್ಬೋದು. ಇದು ಹೇಗಪ್ಪ ಟೈಮ್ ಚಾರ್ಟ್ ಯೂಸ್ ಮಾಡೋದು ಅಂತಂದ್ರೆ, ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ ಅಂತ ಅನ್ಕೊಳ್ಳಿ, ನಿಮ್ಮ ಮನೆಗೆ ಬಂದ ಏನೋ ಪ್ರಶ್ನೆ ಕೇಳಕ್ ಬರ್ತಿದ್ದಾನೆ ಅಂತ ಅನ್ಕೊಳ್ಳಿ. ಅವ್ನ್ ಬರೋ ಟೈಮಿಗೆ ನೀವು ಒಂದು ಪ್ರಶ್ನೆ ಈ ಟೈಮ್ ಚಾರ್ಟ್ ನ ಈ ತರ ಆನ್ ಮಾಡ್ಕೊಳ್ಳಿ. ಅವ್ರ ಎಷ್ಟು ಬೇಕಾದ್ರೆ ಇಲ್ಲಿ ಹಾಕೊಳ್ಳಿ. ಇವಾಗ ವಿನಯ್ ಅಂತಾನೆ ಹಾಕೋತೀನಿ ಈಗ. ಓಕೆನಾ, ಈ ತರ ಬರುತ್ತೆ. ಇವಾಗ ಅವ್ರ ಬಗ್ಗೆ ಏನೋ ಕೇಳಕ್ ಬಂದಿದ್ದಾರೆ, ಅವ್ರ ವಿಚಾರವಾಗಿ ನಾನು ಶಾಸ್ತ್ರ ನೋಡ್ತಿದ್ದೀನಿ. ಇವಾಗ ಕುಂಡಲಿ ಹಾಕೊಂಡು ನೋಡಿ ಯಾವ ಒಂದು ಲಗ್ನ ಬಿದ್ದಿದೆ. ಇವಾಗ ಇದು ವೇದಿಕ್ ರೀತಿ ಅಂತ ಬಂದಾಗ ಇವಾಗ ಪ್ರೆಸೆಂಟ್ ಆಗಿ ಯಾವ ಲಗ್ನ ಹೋಗ್ತಿರುತ್ತೆ ಅದೇ ಲಗ್ನನೇ ಇಲ್ಲಿ ಬೀಳುತ್ತೆ, ಧನು ಲಗ್ನ. ಇವಾಗ ಇದಕ್ಕಿಂತ ಮುಂಚೆ ನಾನು ಪ್ರಶ್ನೆ ಹಾಕಿದ್ದೆ, ಅವಾಗ ಯಾಕೆ ಬಿದ್ದಿತ್ತು, ವೃಷಭ ಲಗ್ನ ಬಿದ್ದಿತ್ತು. ಈ ಲಗ್ನ ಹೇಗ್ ಕಂಡುಹಿಡಿತೀರಾ, ಇಲ್ಲಿ ಈ ತರ ಮಾರ್ಕ್ ಇರುತ್ತೆ, ರೆಡ್ ಕಲರ್ ಮಾರ್ಕ್. ಆಮೇಲೆ ವೃಷಭ ಲಗ್ನಕ್ಕೆ ಈ ತರ ಇತ್ತು. ಸರಿನಾ, ಈಗ ನೀವು ಈ ಪರಾಶರ ಅಂತ ಬಂದಾಗ ಇದು ವೇದಿಕ್ ಸಂಬಂಧಪಡುತ್ತೆ. ಇಲ್ಲಿಂದ ನೋಡುವಂಥದ್ದು, ಇವಾಗ ಇಲ್ಲಿಂದ ನಾವು ಕಾಂಬಿನೇಷನ್ ತಗೊಂಡು ಚೆಕ್ ಮಾಡ್ತೀವಿ. ಅಂದ್ರೆ ಇಲ್ಲಿ ನೋಡ್ಬಿಟ್ಟು ರಾಶಿ ಕುಂಡಲಿ ಪ್ರಕಾರ ಇದೆಲ್ಲ ನೋಡ್ಬೇಡಿ. ಏನಕ್ಕೆ ಅಂತಂದ್ರೆ ಇದು ತಪ್ಪಾಗುತ್ತೆ. ಅಂದ್ರೆ ನಾವು KP ಬಂದಾಗ ಏನಾಗುತ್ತೆ, ಕಂಪ್ಲೀಟ್ ಆಗಿ ಕಾಂಬಿನೇಷನ್ ಮೇಲೆ ನೋಡಿ. ಇಲ್ಲಿ ಬಂದು ದೃಷ್ಟಿ ದೋಷ, ಆ ದೃಷ್ಟಿ ಬರ್ತಿದೆ, ಈ ಕನೆಕ್ಟಿವಿಟಿ ಇದು ಇದೆಲ್ಲ ಬೇಡ. ಇಲ್ಲಿ ಪ್ಲಸ್ ಚಾರ್ಟಿಗೆ ಬರ್ತೀರಾ, ಗ್ರಹಗಳು ಎಲ್ಲೋಗಿದೆ ಕರೆಕ್ಟ್ ಆಗಿ ಈ ಒಂದು ಡಿಗ್ರಿಗೆ ಏನೋ ತೋರಿಸುತ್ತೆ.
ಇಲ್ಲಿ ಕಸ್ಪಲ್ ಸಿಗ್ನಿಫಿಕೇಟರ್ ಬಂದಾಗ ಇಲ್ಲಿ ಪ್ಲಾನೆಟ್ ಸಿಗ್ನಿಫಿಕೇಟರ್ ಮತ್ತೆ ಭಾವ ಸಿಗ್ನಿಫಿಕೇಟರ್ ಎಲ್ಲ ಇರುತ್ತೆ. ಇದನ್ನ ನೋಡ್ಕೊಂಡು ಫಲ ಹೇಳ್ಬೋದು. ಇಲ್ಲಿ ಲಗ್ನ ಭಾವ ಹೇಗಿದೆ, ಎರಡನೇ ಭಾವ ಹೇಗಿದೆ, ಮತ್ತೆ ಇವಾಗ ಪ್ರೀತಿ ಪ್ರೇಮದ ಬಗ್ಗೆ ಕೇಳ್ತಿದ್ರು ಅಂದ್ರೆ ಐದನೇ ಭಾವ ಹೇಗಿದೆ, ಮತ್ತೆ 11ನೇ ಭಾವ ಹೇಗಿದೆ, ಈ ರೀತಿ ಈ ಭಾವದ ವಿಚಾರಗಳನ್ನೆಲ್ಲ ನಾವು ನೋಡ್ಕೋಬಹುದು. ಇಲ್ಲಿ ವಿಂಶೋತ್ತರಿ ದಶ ಬರುತ್ತೆ, ದಶ ಭುಕ್ತಿ ಅಂತರ, ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಟ್ರಾನ್ಸಿಟ್ ಯಾವಾಗ ನಡೆಯುತ್ತೆ ಅನ್ನೋದ್ರಲ್ಲಿ ದಶ ಭುಕ್ತಿಲಿ ಚೆಕ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ಬೋದು. ಮತ್ತೆ ಟ್ರಾನ್ಸಿಟ್ ಅನಲೈಸ್ ಯಾವ ರೀತಿ ಹೋಗ್ತಿದೆ, ಇವಾಗ ದಶ ಯಾವುದು, ಭುಕ್ತಿ ಯಾವುದು, ಅಂತರ್ಭುಕ್ತಿ ಯಾವುದು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಎಕ್ಸ್ಟೆಂಡ್ ಲಿಂಕ್ಸ್ ಪ್ರಕಾರನೂ ಹೇಳ್ಬೋದು. ಬಟ್ ನಿಮಗೆ ಪ್ರಶ್ನೆ ಆಗ್ತಾಗ ಈ ಎಕ್ಸ್ಟೆಂಡ್ ಸಿಗ್ನಿಫಿಕೇಟರ್ ಹೋಗೋ ಅವಶ್ಯಕತೆ ಇಲ್ಲ. ನೀವು ಇಲ್ಲೇ ಏನಿದೆಲ್ಲ ನಮ್ಮ ಕಸ್ಪಲ್ ಸಿಗ್ನಿಫಿಕೇಟರ್ ಇಲ್ಲೇ ನೀವು ಚೆಕ್ ಮಾಡಬಹುದು. ಭಾವ ಸಿಗ್ನಿಫಿಕೇಟರ್ ಮತ್ತೆ ಗ್ರಹ ಸಿಗ್ನಿಫಿಕೇಟರ್ ಇಂದಾನೆ ನೀವು ಎಕ್ಸಾಕ್ಟ್ ರಿಸಲ್ಟ್ ಅನ್ನು ಅವ್ರಿಗೆ ಫಲ ವಿಮರ್ಶೆ ಮಾಡಿ ತಿಳಿಸ್ಕೊಡ್ಬೋದು. ಈ ರೀತಿ ಇರುತ್ತೆ. ಮತ್ತೆ ಇಲ್ಲಿ ಬಂದಾಗ ಹೊಂದಾಣಿಕೆ ಬರುತ್ತೆ. ಇಲ್ಲಿ ಮ್ಯಾಚ್ ಬೇಸ್ ಆನ್ ಸ್ಟಿಲ್ಲರ್ ಸಿಸ್ಟಮ್ ಇರುತ್ತೆ, ಮತ್ತೆ ಜಾತಕ ಹೊಂದಾಣಿಕೆ, ನಕ್ಷತ್ರ ಹೊಂದಾಣಿಕೆ ಇರುತ್ತೆ. ನೀವು ಹೊರ್ಗಡೆ ಎಲ್ಲ ಮಾಡ್ತಾರಲ್ಲ, ಇವಾಗ ಸಾಲವಳಿ ಹೊಂದಾಣಿಕೆ ಅಂತಂದ್ರೆ ಹುಡುಗಿ ನಕ್ಷತ್ರ, ಹುಡುಗ ನಕ್ಷತ್ರ, ನಾಮ ನಕ್ಷತ್ರವನ್ನು ತಗೊಂಡು ಹೊಂದಾಣಿಕೆ ಮಾಡಿ ಇಲ್ಲಿ ಸಾಲವಳಿನ ಹೇಳುವಂಥದ್ದು ಇದು. ಬಟ್ ಇದೆಲ್ಲ ಸರಿನಾ ಅಂತ ಕೇಳಿದ್ರೆ ಇದೆಲ್ಲ ತಪ್ಪು. ಬಟ್ ನೋಡೋರಿಗೆ ಅದನ್ನ ಕೊಟ್ಟಿದ್ದೀವಿ ಅಷ್ಟೇ, ಬೇಕಾದ್ರೆ ಇದನ್ನೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ಜಾತಕ ಹೊಂದಾಣಿಕೆ ಬಂದಾಗ ಇದು ಪರಾಶರದಲ್ಲಿ ಬರುತ್ತೆ, ಎರಡು ಒಟ್ಟಿಗೆ ಬರುತ್ತೆ ಇದ್ರೊಳಗೆ. ಇಲ್ಲಿ ಮ್ಯಾಚ್ ಬೇಸ್ ಆನ್ ಸ್ಟಿಲ್ಲರ್ ಸಿಸ್ಟಮ್ ಅಂತ ಇದೆಯಲ್ಲ, ಇದ್ರೊಳಗೇನೆ ಬಂದ್ಬಿಡುತ್ತೆ. ಯಾವ್ದಾದ್ರು ಜಾತಕ ಇದ್ರೆ ಹಾಕೊಳ್ಳಿ. ಈ ರೀತಿ ಬರುತ್ತೆ. ಟ್ರೆಡಿಷನಲ್ ಮ್ಯಾಚಿಂಗ್ ಅಂತ ಏನಿದೆಯಲ್ಲ ಇಲ್ಲಿ ಮೇಲೆ ಟಾಪ್ ಅಲ್ಲಿ, ಇದನ್ನ ರೈಟ್ ಮಾರ್ಕ್ ಕೊಡ್ಬೇಕು. ನೋಡಿ ಇವಾಗ ಇದನ್ನ ಮುಟ್ಟಿದ್ರೆ ಆಫ್ ಆಗುತ್ತೆ, ಓಕೆನಾ. ಇದನ್ನ ಮುಟ್ಟಿದ್ರೆ ಆನ್ ಅಲ್ಲಿ ಇರುತ್ತೆ. ಇಲ್ಲಿ ಆನ್ ಅಲ್ಲಿ ಆದ್ರೆ ಏನಾಗಪ್ಪ ಆಗುತ್ತೆ ಅಂತಂದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ಪರಾಶರದೆಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ರಾಶಿ ಕುಂಡಲಿ, ಭಾವಕುಂಡಲಿ, ವರ್ಗ ಕುಂಡಲಿ, ನವಾಂಶ ಕುಂಡಲಿ ಬರುತ್ತೆ. ಮತ್ತೆ ಇಲ್ಲಿ ಇಬ್ಬರದು ಹುಡುಗ ಹುಡುಗಿದ ಇಬ್ಬರದು ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಭೈರಸ್ ಅಂತ ಕೊಟ್ಟಿದ್ದೀನಿ, ಇಲ್ಲಿ ಧನುಷ್ಠಿ ಅಂತ ಕೊಟ್ಟಿದ್ದೀನಿ, ಇಬ್ಬರದು ಬರುತ್ತೆ ನೋಡ್ಬೋದು. ಮತ್ತೆ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ ಕೂಟ ಹೊಂದಾಣಿಕೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ, ಮತ್ತೆ ಸಂಯೋಗ ನೋಡ್ಕೊಳ್ಳಿ, ಮತ್ತೆ ರಾಶಿ ಒಂದು, ಇವೆಲ್ಲ ಜೊತೆಗೆ ಇರುವಂತದ್ದು. ಹುಡುಗನ ಜಾತಕ ಮತ್ತೆ ಹುಡುಗಿ ಜಾತಕ ಎರಡೂ ಜೊತೆಗಿರುವಂತದ್ದು. ಓಕೆನಾ, ಇಲ್ಲಿ ನೋಡ್ಬೋದು, ಇಲ್ಲಿ ಕರೆಕ್ಟ್ ಸೂಚನೆ ಅಂತ ಕೊಟ್ಟಿದ್ದೀವಿ. ಇದೆಲ್ಲ ಯಾಕೆ ತೋರಿಸಿದೀನಿ ಅಂತಂದ್ರೆ ಇದೆಲ್ಲ ಹೇಳ್ಕೊಡೋಕೆ ನಿಮಗೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ, 15 ದಿವಸದಲ್ಲಿ ಬರುತ್ತೆ. ನಿಮಗೆ ಒಂದು ಆಪ್ ಅಲ್ಲಿ ಎಲ್ಲಾರ ಇದೆ ಅಂತ ಗೊತ್ತಾದಾಗ ನಿಮ್ಗೆ ಯೂಸ್ ಮಾಡ್ಬೋದು, ಸ್ವಲ್ಪ ಗೊತ್ತಿರೋರು. ಸೂಚನೆ ಅಂತ ಬಂದಾಗ ವಧುವಿನ ಜನನ ಕಾಲದ ಗ್ರಹಗಳನ್ನು ನೀಲಿ ಬಣ್ಣದಲ್ಲಿ, ವರನ ಜನನ ಕಾಲದನ್ನು ಕೆಂಪು ಬಣ್ಣದಲ್ಲಿದೆ. ಈ ರೆಡ್ ಕಲರ್ ಬರೋದೆಲ್ಲ ಹುಡುಗಂದು, ಈ ಬ್ಲೂ ಕಲರ್ ಡಾರ್ಕ್ ಬ್ಲೂ ಅದು ಬಂದಿಂದ ಅವೆಲ್ಲ ಹುಡುಗಿದು. ಓಕೆನಾ, ಇದು ಹುಡುಗಿ ಜಾತಕಕ್ಕೆ ಬರುವಂತ ಲಗ್ನ, ಇದು ಹುಡುಗನ ಜಾತಕಕ್ಕೆ ಬರುವಂತ ಲಗ್ನ. ಇಲ್ಲಿಂದಾನೆ ಅವ್ರದ್ದು ಇಬ್ಬರದು ಲಗ್ನ ಮ್ಯಾಚ್ ಇದೆಯಾ, ಚಂದ್ರ ಮ್ಯಾಚ್ ಇದೆಯಾ, ಶುಕ್ರ ಮ್ಯಾಚ್ ಇದೆಯಾ, ಗುರು ಮ್ಯಾಚ್ ಇದೆಯಾ, ಕುಜ ಶುಕ್ರನ ವೀಕ್ಷಣೆ ಇದೆಯಾ, ಇವೆಲ್ಲದನ್ನ ನೋಡ್ಕೊಂಡು ನಾವು ಫಲ ವಿಮರ್ಶೆ ಮಾಡಬಹುದು, ಮ್ಯಾಚಿಂಗ್ ನ ಮಾಡುವಂಥದ್ದು. ಈಗ ಸೈಡ್ ತಗೊಂಡ್ರೆ ಇಲ್ಲಿ ವರ್ಗ 9 ನವಂಶ ಕುಂಡಲಿದು ಬರುತ್ತೆ ಅದೇ ತರ, ಎರಡನ್ನೂ ಒಟ್ಟಿಗೆ ಸೇರಿಸಿ ಬರುವಂಥದ್ದು. ಓಕೆನಾ, ಇದು ಮ್ಯಾಚಿಂಗ್. ಇವಾಗ ಏನಾದ್ರು ನೀವು ಇಲ್ಲಿ ಟ್ರೆಡಿಷನಲ್ ಮ್ಯಾಚಿಂಗ್ ಅಂತ ಏನಿದೆಯಲ್ಲ, ಇದನ್ನೇನಾದ್ರು ನೀವು ಕ್ಲಿಕ್ ಮಾಡಿಲ್ಲ ಅಂತ ಅನ್ಕೊಳ್ಳಿ. ಓಕೆ, ಇಲ್ಲಿ ರೈಟ್ ಮಾರ್ಕ್ ಏನಿದೆಯಲ್ಲ, ಇದನ್ನೇನಾದ್ರು ನೀವು ಕೊಟ್ಟಿಲ್ಲ ಅಂತ ಅಂದ್ರೆ ನಿಮಗೆ ಇಲ್ಲೇನಾದ್ರು ನಮ್ಮ ಒಂದು ಅಡ್ವಾನ್ಸ್ KPI ಜ್ಯೋತಿಷಕ್ಕೆ ಸಂಬಂಧಪಟ್ಟಿದ್ದು ಇಷ್ಟೇ ಮಾತ್ರನೇ ಬರುತ್ತೆ. ಇಲ್ಲಿ ಲಗ್ನ ಮ್ಯಾಚಿಂಗ್ ಆಗಿದ್ರೆ ನಿಮಗೆ ಇಲ್ಲಿ ನೋಡಿಬಹುದು, ಇಲ್ಲಿ ಡೀಟೇಲ್ಸ್ ಬರುತ್ತೆ ಇಬ್ಬರದನ್ನು. ಇಲ್ಲಿ ಲಗ್ನ ಮ್ಯಾಚಿಂಗ್, ಮೂನ್ ಮ್ಯಾಚಿಂಗ್ ಅಂತ ಬರುತ್ತೆ. ಲಗ್ನ ಟು ಲಗ್ನ ಮ್ಯಾಚ್ ಆಗಿದ್ರೆ ಉತ್ತಮ ಅಂತ ಇರುತ್ತೆ, ಇಲ್ಲಿ ಹೌದು ಅಂತ ಇರುತ್ತೆ. ಇಲ್ಲಿ ಚಂದ್ರ ಮ್ಯಾಚಿಂಗ್ ಇಲ್ಲ, ಅಧಮ ಅಧಮ ಅಂತ ಬಂದು ಹೊಂದುತ್ತೆ ಅಂತ ಜಾಗದಲ್ಲಿ ಇಲ್ಲ ಅಂತ ಇರುತ್ತೆ. ಓಕೆನಾ, ಇಲ್ಲಿ ಬಂದಾಗ ನಿಮಗೆ ಡೀಟೇಲ್ಸ್ ಇರುತ್ತೆ. ಮತ್ತೆ ಇದೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ, ಇದು ಬ್ಲೆಸ್ಸಿಂಗ್ಸ್ ಎಲ್ಲ ಏನು, 7ನೇ ಭಾವ ಹೇಗ್ ನೋಡ್ಬೇಕು, ಶುಕ್ರನು ಕುಜನ ಹೇಗ್ ನೋಡ್ಬೇಕು, ಇವಾಗ ಮದ್ವೆ ಲೇಟ್ ಆಗ ಕಾರಣ ಏನು, ಲಗ್ನ ಯಾವುದು, ಹಾಗೆ ಅದು. ಹಲೋ ಮತ್ತೆ
ಸಾರಿ, ಒಂದು ಕಾಲಿತ್ತು. Okay. ಇವಾಗ ಮದ್ವೆ ಆಗಿ ಪ್ರಾಬ್ಲಮ್ಗಳು ಏನು ಅಂತ ಅಂದಾಗ, ಹುಡುಗಿ ಜಾತಕದಲ್ಲಿ ಕುಜ ಏನಾದ್ರೂ ಔಟರ್ ಭಾವಕ್ಕೆ ಕನೆಕ್ಟಿವಿಟಿ ಇದ್ದಾಗ, ಹೋಗ್ತಿರುವಂತ ದಶ ಭುಕ್ತಿಗಳು ಔಟರ್ ಭಾವಕ್ಕೆ ಕನೆಕ್ಟಿವಿಟಿ ಇದ್ದಾಗ ಮದುವೆ ವಿಳಂಬ ಆಗುತ್ತೆ. ಹುಡುಗನ ಜಾತಕದಲ್ಲಿ ಶುಕ್ರ ಏನಾದ್ರೂ ಔಟರ್ ಭಾವಕ್ಕೆ ಕನೆಕ್ಟಿವಿಟಿ ಇದ್ದಾಗ ಅವಳು ಸಹಿತ ಹೆಣ್ಣು ಸಿಗೋದಲ್ಲಿ ಪ್ರಾಬ್ಲಮೆಟಿಕ್ ಆಗುತ್ತೆ. ಬರೀ ದುಡ್ಡು ಕಾಸು ಆಸ್ತಿನ ನೋಡುವಂಥದ್ದು, ದುಡ್ಡು ಕಾಸು ಇರೋಂಥದ್ದೇ ನೋಡೋದು, ದುಡ್ಡು ಕಾಸಿನ ಕೊಟ್ಟರೆ ನಿಮಗೆ ಒಳ್ಳೇದು ಹೇಳೋದು, ಒಳ್ಳೇದ್ ಮಾಡೋದು, ಈ ರೀತಿ ಎಲ್ಲ ಮಾಡ್ತಾರೆ. ಹಾಗಾಗಿ ಇದು ಲಗ್ನ, ಫಿಫ್ತ್ ಹೌಸ್, 9ನೇ ಭಾವ, 11ನೇ ಭಾವ, ಇದೆಲ್ಲ ಹೇಗ್ ನೋಡ್ಬೇಕಂದ್ರೆ ನಾನು ತಿಳಿಸ್ಕೊಡ್ತೀನಿ ಕ್ಲಾಸ್ ಇದ್ರೊಳಗೆ. ಬಟ್ ಜಸ್ಟ್ ಒಂದು ನೋಡ್ಕೊಳ್ಳಿ ಸಾಕು. ಇದೆಲ್ಲ ಗೋಚರ ವಿಷಯ ಅಂತ ಇವತ್ತು ಹೇಗ್ ಹೋಗ್ತಿದೆ ಅನ್ನೋದು ಮಾತ್ರ ಇದು ರವಿದು. ಮುಹೂರ್ತ ಪಾರ್ಟ್ ಇದೆ, ಮುಹೂರ್ತ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ನೀವು ಯಾರು ಮುಹೂರ್ತ ನೋಡಕ್ಕೆಲ್ಲ ಬಂತು ಅಂದ್ರೆ ಇದು ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಮೇನ್ ಆಗಿ KP ಸಿಸ್ಟಮ್ ಅನ್ನ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಂತೀವಿ. ಓಕೆ, ಇದಕ್ಕಿಂತ ಮುಂಚೆ ಒಂದೇ ನಿಮಿಷ. ಓಕೆ, ಇವಾಗ ನಿಮ್ಮ ಲಗ್ನ ಯಾವ್ದು ಅಂತ ಗೊತ್ತಾ ನಿಮಗೆ? ನಿಮ್ಮ ಜಾತಕ ಏನಾದ್ರು ಇದೆಯಾ ನಿಮ್ ಕೈಯಲ್ಲಿ? ಇವಾಗ ಏನ್ ಹೇಳ್ಕೊಡ್ತೀನಪ್ಪ ಅಂತಂದ್ರೆ, ನೀವೆಲ್ಲ ಜ್ಯೋತಿಷ್ಯ ಕಲಿತೀರಾ, ಕಲಿಯಕ್ಕಾಗುತ್ತಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನನ್ನ ಕೈಯಲ್ಲಿ ಆಗುತ್ತಾ ಕಲಿಯಕ್ಕೆ ಅನ್ನೋದು ಎಲ್ಲರ ಮೈಂಡಲ್ಲೂ ಇರುತ್ತೆ. ಅದನ್ನ ಹೇಗೆ ಕಂಡುಹಿಡ್ಕೊಳ್ಳೋದು ಜಾತಕದಲ್ಲಿ? ನಾನು ಕಲಿತೀನ ಕಲಿಯಲ್ಲ ಅನ್ನೋದು ವೇದಿಕ್ ಪ್ರಕಾರ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರ ತಕ ಇದೆಯಾ ಜಾತಕ? ವೈಶಾಲಿ ಮೇಡಮ್ ಇದೆಯಾ? ಮಳೆ ನಿಲ್ತಾ? ಇದೆ. ಸರ್ ವಿನಯ್ ಸರ್ ನಿಮ್ದು? ಇದೆ ಸರ್, ಇದೆ. ಮಾತಾಡಿ ಮೇಡಮ್, ನೀವು ಕಾನ್ವರ್ಸೇಷನ್ ಮಾಡಿ. ಅವಾಗಲೇ ನಿಮಗೆ ಇದೆಲ್ಲ ಒಲಿಯೋದಿಲ್ಲ ಅಂದ್ರೆ ಒಲಿಯಲ್ಲ, ಇವಾಗ ಹೇಳಿರ್ತೀನಿ. ಮಾತಾಡಿ, ಇದೆ ಗುರುಗಳೇ. ವಿಡಿಯೋಗಳನ್ನ ಆನ್ ಮಾಡ್ಕೊಳ್ಳಿ. ನೀವು ವಿಡಿಯೋಗಳೆಲ್ಲ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ನನ್ನಲ್ಲಿರುವಂತ ಒಂದು ವೈಬ್ರೇಷನ್, ಒಂದು ಶಕ್ತಿ ನಿಮ್ಮ ಹತ್ರ ತಲುಪುತ್ತೆ, ಕಲ್ತ್ಕೊಂತೀರ. ಓಕೆ, ನಾನು ನಿಮ್ಮನ್ನ ನೋಡ್ಕೊಂಡು ಮಾತಾಡ್ತಿದ್ದಾಗ ನನ್ನ ದೃಷ್ಟಿ ನಿಮ್ಮ ಮೇಲೆಲ್ಲ ಬೀಳುತ್ತೆ. ಅವಾಗ ನೀವು ಆಟೋಮೆಟಿಕ್ ಆಗಿ ನಿಮ್ಗೆಲ್ಲರೂ ಅದು ಬರುತ್ತೆ. ಓಕೆ, ನಾ ವಿಡಿಯೋ ಆಫ್ ಮಾಡ್ಕೊಳ್ಳೋದು ಎಲ್ಲ ಮಾಡಕ್ ಹೋಗ್ಬೇಡಿ. ಮತ್ತೆ ಕಾನ್ವರ್ಸೇಷನ್ ಮಾಡಿ. ಆದಷ್ಟು ನಿಮ್ಗೆ ಏನ್ ಡೌಟ್, ಎಲ್ಲೆಲ್ಲಿ ಡೌಟ್ ಬರ್ತದೆ ನಿಮ್ಗೆ ಕೇಳಿ. ನೀವು ಪ್ರಶ್ನೆ ಕೇಳಿದಷ್ಟು ಬೇರೆ ಬೇರೆ ವಿಚಾರಗಳು ಹೊರಗಡೆ ಬರ್ತವೆ. ಓಕೆ, ನೀವು ಎಷ್ಟು ಪ್ರಶ್ನೆ ಕೇಳ್ತೀರಾ ಅಷ್ಟು ನಿಮಗೆ ಸಿಗುತ್ತೆ. ನಾನು ಬೇಕಾದ್ರೆ ಕೇಳಿ ಮೇಡಮ್ ಎಲ್ಲಾದ್ರೂ ಬೇರೆ ಬೇರೆ ತರಗತಿಯಲ್ಲಿ ನೀವು ಎಷ್ಟೇ ಪ್ರಶ್ನೆ ಕೇಳೋದು ನನಗೇನು ಬೇಜಾರಾಗಲ್ಲ. ಆದ್ರೆ ಹೇಳಿದನ್ನ ಅರ್ಥ ಮಾಡ್ಕೋಬೇಕಷ್ಟೇ. ಸರಿ. ಓಕೆ, ಸರಿ. ಇವಾಗ ಮೇನ್ ಆಗಿ ಏನು ಡಿಸ್ಟರ್ಬೆನ್ಸ್ ಇತ್ತು ಅಂದ್ರೆ ಮ್ಯೂಟ್ ಮಾಡ್ಕೊಳ್ಳಿ ಸಾಕು. ವಿಡಿಯೋ ಆನ್ ಅಲ್ಲಿ ಇರ್ಲಿ, ವಾಯ್ಸ್ ಮಾತ್ರ ಮ್ಯೂಟ್ ಮಾಡ್ಕೊಂಡಿದೆ. ಆ ರೆಕಾರ್ಡಿಂಗ್ ಅಲ್ಲಿ ನೀವು ಹಿಂದೆ ಬ್ಯಾಕ್ ಗ್ರೌಂಡ್ ಎಲ್ಲ ಕೇಳಿಸ್ತಾ ಇರೋದು ಏನಿಲ್ಲ. ಇಲ್ಲಿ ನೋಡಿ, ಫಸ್ಟ್ ನೀವು ಜ್ಯೋತಿಷ್ಯ ಕಲಿಬೇಕು ಅಂತಂದ್ರೆ, ನಾನು ಕಲಿತೀನಿ, ಯಾರು ಪ್ರಶ್ನೆ ನಿಮಗೆ ಯಾರು ಕೇಳ್ಬೋದು, ಅಥವಾ ನಿಮಗೆ ಆ ಪ್ರಶ್ನೆ ಬಂದಿರ್ಬೋದು. ಫಸ್ಟ್ ಸ್ಟೆಪ್ ಯಾರಪ್ಪ ಫಸ್ಟ್ ಎಲ್ಲ ಜ್ಯೋತಿಷ್ಯದಲ್ಲಿ ಸಕಲ ಕಲಾ ವಲ್ಲಭ ಅಂತಂದ್ರೆ ಸೂರ್ಯ. ಬೇರೆಯವ್ರು ಬೇರೆ ಬೇರೆ ಏನೇನೋ ಹೇಳ್ಬೋದು, ಬಟ್ ಅಲ್ಲ, ಸೂರ್ಯನೇ. ನಿಮ್ದೇನಾದ್ರು ಲಗ್ನ ಸಿಂಹ ಲಗ್ನ ಆಗಿತ್ತು ಅನ್ಕೊಳ್ಳಿ, ನೀವು ಜ್ಯೋತಿಷ್ಯ ಕಲಿತೀರಾ ಅಂತ ಅರ್ಥ. ಓಕೆನಾ? ಇದು ಫಸ್ಟ್ ಪಾಯಿಂಟ್. ಸಕಲ ಕಲಾ ವಲ್ಲಭ ಆಗ್ತೀರ. ಸಿಂಹ ಲಗ್ನ ನಿಮ್ಗೆ ಬಿತ್ತು ಅಂತಂದ್ರೆ ಸಕಲ ಕಲಾ ವಲ್ಲಭ. ಸೆಕೆಂಡ್, ನೀವೇನಾದ್ರು ಚೆನ್ನಾಗಿ ಜ್ಯೋತಿಷ್ಯ ಇನ್ನೂ ಚೆನ್ನಾಗಿ ಇನ್ನೂ ಅಭ್ಯಾಸ ಅಂದ್ರೆ ಇದೇ ಫಸ್ಟ್. ಇದಾದ್ಮೇಲೆ ಮಿಕ್ಕಿದೆಲ್ಲ ನಿಮಗೆ ಬರ್ತಾ ಬರ್ತಾ ಹೋಗುತ್ತೆ, ಆಮೇಲೆ ಹೇಳ್ತೀನಿ. ನಿಮ್ದೇನಾದ್ರು ಮಿಥುನ ಲಗ್ನ ಆಗಿದ್ರೆ, ಕನ್ಯಾ ಲಗ್ನ ಆಗಿದ್ರೆ, ಬುಧನ ಲಗ್ನಗಳು ಇವೆರಡು. ಓಕೆನಾ? ಈ ಮಿಥುನ ಲಗ್ನ ಮತ್ತೆ ಕನ್ಯಾ ಲಗ್ನ ಏನಾಗಿದ್ರು ಸಹಿತ ನೀವು ಜ್ಯೋತಿಷ್ಯ ಕಲಿತೀರ.
ನೀವೇನಾದ್ರೂ ಮೀನ ಲಗ್ನ ಅಥವಾ ಧನುರ್ ಲಗ್ನದಲ್ಲಿ ನೀವು ಹುಟ್ಟಿದ್ರು ಸಹಿತ ನೀವು ಜ್ಯೋತಿಷ್ಯ ಕಲಿತೀರ. ಜ್ಯೋತಿಷ್ಯ ನೀವು ಕಲಿಬಹುದು, ನಿಮಗೆ ಜ್ಯೋತಿಷ್ಯ ಒಲ್ದಿ ಬರುತ್ತೆ. ಓಕೆನಾ? ಇದು ಇಷ್ಟು. ಮೇಷ ಲಗ್ನದವರು ಸಹಿತ ಜ್ಯೋತಿಷ್ಯ ಕಲಿತೀರ. ಏನಕ್ಕೆ ಅಂದ್ರೆ ಇಲ್ಲಿ ರವಿ ಬಂದು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ. ಓಕೆ. ವೈಶಾಲಿ ಮೇಡಮ್ ಅವ್ರದ್ದು ಲಗ್ನ ಬಂದು ಮಿಥುನ ಲಗ್ನ, ಹಾಗಾಗಿ ಮೇಡಮ್ ನೀವು ಕಲಿತೀರಾ ಜ್ಯೋತಿಷ್ಯನ. ನಿಮ್ದೆಲ್ಲ ಯಾವ್ದಾವ್ದಿದೆ? ಯಾರ್ದಾದ್ರು ಇದೆಯಾ ಇಷ್ಟು ಲಗ್ನದಲ್ಲಿ? ಕನ್ಯಾ ಗುರು, ನಮ್ದು ಕನ್ಯಾ ಕನ್ಯಾ ಲಗ್ನ. ಇದೆ. ಸೂಪರ್. ಮೇಡಮ್ ನಿಮ್ದು? ಸರ್ ನಂದು ಕುಂಭ. ಕುಂಭ ಲಗ್ನ. ಓಕೆ, ಹೇಳ್ತೀನಿ. ಇಲ್ಲ ಅಂತ ಬೇಜಾರು ಮಾಡ್ಕೊಂಬೇಡಿ, ಹೇಳ್ತೀನಿ. ಓಕೆನಾ? ಇವಾಗ ನೆಕ್ಸ್ಟ್ ಇದೆಲ್ಲದಕ್ಕಿಂತ ಇನ್ನೊಂದು ಟಾಪ್ ಲೆವೆಲ್ ಅಪ್ಪ ಅಂತಂದ್ರೆ, ಈ ಸಿಂಹ ಗಿಮ್ಮ ಎಲ್ಲದಕ್ಕೂ ಟಾಪ್ ಲೆವೆಲ್ ಒಳ್ಳೆ ದುಡ್ಡು ಕಾಸು ಯಾರು ಮಾಡ್ತಾರಪ್ಪ ಅಂತಂದ್ರೆ ರುಚಿಕ ಲಗ್ನ. ಏನಕ್ಕಪ್ಪ ಅಂತಂದ್ರೆ ರುಚಿಕ ಲಗ್ನಕ್ಕೆ 2ನೇ ಅಧಿಪತಿನೇ ಗುರು, 5ನೇ ಅಧಿಪತಿ. ಫಿಫ್ತ್ ಹೌಸ್ ಇದ್ದು ಪೂರ್ವ ಪುಣ್ಯ ಆಗುತ್ತೆ, ಮತ್ತೆ ಜ್ಯೋತಿಷ್ಯ ವಿದ್ಯೆನ ಕಲಿಸುವಂತದ್ದು 5ನೇ ಭಾವ. 5ನೇ ಭಾವ ಆಗುತ್ತೆ. ಇಲ್ಲಿಂದ 8ನೇ ಭಾವ ಬಂದು ನಿಗೂಢ ವಿದ್ಯೆಗಳು ಬುಧ ಕಲಿಸ್ತಾನೆ. ಸಕ್ಸಸ್ ಅನ್ನೋದು ವಿಚಾರ ಬಂದು ಬುಧ ಕಲಿಸ್ತಾನೆ. ಲಗ್ನ ಭಾವ ಇದಾಗಿರುತ್ತೆ. ರುಚಿಕ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೆ ಅವರಿಗೆ ಇದೆಲ್ಲ ನಿಮಗೆ ಈಸಿ ಆಗ್ಬಿಡುತ್ತೆ. ಅಂದ್ರೆ ನಿಮಗೆಲ್ಲರಿಗೂ ರುಚಿಕ ಲಗ್ನದಲ್ಲಿ ಹುಟ್ಟಿರೋರಿಗೆ ಬೇಗ ಜ್ಯೋತಿಷ್ಯ ಅನ್ನೋದು ಒಲಿಯುತ್ತೆ, ಬೇಗ ಅಟ್ರಾಕ್ಟ್ ಆಗ್ತಾರೆ ಜ್ಯೋತಿಷ್ಯಕ್ಕೆ. ಮತ್ತೆ ಜ್ಯೋತಿಷ್ಯದ ಹಣ ಸಂಪಾದನೆ ಮಾಡೋಕ್ಕೂ ರೆಡಿ ಆಗ್ತಾರೆ. ಇನ್ನು ಚೆನ್ನಾಗಿ ಬರುತ್ತೆ. ಈ ಬುಧನ ರಾಶಿಗಳು ಬಂದಾಗ ಇವತ್ತ ಮಾತಿಂದ ಚೆನ್ನಾಗಿ ಮಾತಾಡ್ತಾರೆ ಅವರು. ತುಂಬಾ ಚೆನ್ನಾಗಿ ಮಾತುಗಳು ಬರುತ್ತೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಹಂಗೆ ಹಣ ಸಂಪಾದನೆ ಮಾಡ್ತಾರೆ. ಗುರು ಬಂದ್ರು ಅಷ್ಟೇನೆ, ಒಳ್ಳೆ ಇದಿರುತ್ತೆ. ಬಟ್ ನಿಮ್ಗೆ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ರುಚಿಕ ಲಗ್ನ. ರುಚಿಕ ಲಗ್ನದಲ್ಲಿ ಇತ್ತು ಅಂತಂದ್ರೆ ನೀವು ಆಟೋಮೆಟಿಕ್ ಆಗಿ ಇದೆಲ್ಲದು ನಿಮಗೆ ವರವಾಗಿ ಬಂದ್ಬಿಡುತ್ತೆ. ರುಚಿಕ ಲಗ್ನದಲ್ಲಿ ಹುಟ್ಟಿರೋರು ವರ ಅಂತ ಅನ್ಕೋಬೇಕು, ಅವ್ರಿಗೆ ಸಿಕ್ಕಿರೋಂತ ವರ ಅಂತ ಅನ್ಕೋಬೇಕು. ಫೈನಾನ್ಸ್ ಕಾರಕ ಬಂದು, ಹಣಕ್ಕೆ ಕಾರಕ ಬಂದು ಗುರುಗ್ರಹ, ಅವನೇ 2ನೇ ಭಾವದ ಅಧಿಪತಿ. ಪೂರ್ವ ಪುಣ್ಯಕ್ಕೂ 5ನೇ ಭಾವಕ್ಕೂ ಅವನೇ ಅಧಿಪತಿ ಆಗ್ತಾನೆ. ಬೆಸ್ಟ್ ಆಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಅಂತ ಬಂದಾಗ ನಿಮ್ಮ ಜಾತಕದಲ್ಲಿ ಶನಿ ಮತ್ತೆ ಕೇತು ಜೊತೆ ಕುತ್ಕೊಂಡಿದ್ರೆ, ಕೇತು ದೃಷ್ಟಿ ಶನಿ ಮೇಲೆ ಬಿದ್ದಿದ್ರೆ ಅಥವಾ ಶನಿ ದೃಷ್ಟಿ ಕೇತು ಮೇಲೆ ಬಿದ್ದಿದ್ರೆ ನೀವು ಜ್ಯೋತಿಷ್ಯ ಕಲಿತೀರ. ಯಾರಿಗಾರು ಇದೆಯಾ ಅಂತ ನೋಡಿ, ನಿಮ್ ಜಾತಕದಲ್ಲಿ ಇದೆಯಾ ನೋಡ್ಕೊಡಿ. ಅಥವಾ ಶನಿ ಬಂದು ಕೇತು ಬಂದು ಶನಿ ನಕ್ಷತ್ರದಲ್ಲಿ ಇದ್ರು ಸಹಿತ ಕಲಿತೀರ. ಇದನ್ನ ಎಲ್ಲಪ್ಪ ನೋಡ್ಕೋಬೇಕು? ಇದೇ ಒಂದು ಇದ್ರೊಳಗೇನೆ ಯಾವ್ದೇ ಒಂದು ಜಾತಕ ಓಪನ್ ಮಾಡಿ ನಿಮಗಿಲ್ಲಿ ಈ ರಾಶಿ ಕುಂಡಲಿ ಪ್ರಕಾರನೇ ನೋಡಿ. ಲಗ್ನ ಮತ್ತೆ ಕನೆಕ್ಟಿವಿಟಿ ಇರಬೇಕು. ಶನಿಗೂ ಕೇತುಗೂ ಕನೆಕ್ಟಿವಿಟಿ ಇತ್ತು ಅಂತಂದ್ರೆ ಕಲಿತೀರ. ಸೂಪರ್ ಆಗಿ ಬರುತ್ತೆ ನಿಮಗೆ ವಿದ್ಯೆ. ಶನಿ ಕೇತು, ಶನಿ ದೃಷ್ಟಿ ಯಾವ್ದಪ್ಪ ಅಂತಂದ್ರೆ 3ನೇ ದೃಷ್ಟಿ, 7ನೇ ದೃಷ್ಟಿ ಮತ್ತೆ 10ನೇ ದೃಷ್ಟಿ. ಕೇತುಗೆ 7ನೇ ದೃಷ್ಟಿ, ಕೇತುಗೆ 5, 1, 5, 9. ಸಾರಿ, 5, 7, 9 ಈ ದೃಷ್ಟಿ ಇರುತ್ತೆ. ಪ್ರತಿಯೊಂದು ಗ್ರಹಗಳಿಗೂ 7ನೇ ಭಾವದ ದೃಷ್ಟಿ ಇರುತ್ತೆ, ಸಮಸಪ್ತಮ ಭಾವದ ದೃಷ್ಟಿ ಇರುತ್ತೆ. ಓಕೆನಾ? ಈ ದೃಷ್ಟಿ ಶನಿ ದೃಷ್ಟಿ ಏನಾದ್ರು 3ನೇ ದೃಷ್ಟಿ ಕೇತು ಮೇಲೆ ಬಿದ್ದಿದ್ರೆ, 7ನೇ ದೃಷ್ಟಿ ಕೇತು ಮೇಲೆ ಬಿದ್ದಿದ್ರೆ ಅಥವಾ 10ನೇ ದೃಷ್ಟಿ ಕೇತು ಮೇಲೆ ಬಿದ್ದಿದ್ರು ಸಹಿತ ನೀವು ಜ್ಯೋತಿಷ್ಯ ಕಲಿತೀರ. ಅಥವಾ ಬುಧ ಮತ್ತೆ ಶನಿ ಪ್ಲಸ್ ಬುಧ ಏನಾದ್ರೂ ಜೊತೆ ಕುತ್ಕೊಂಡಿದ್ರೆ, ಅಥವಾ ಶನಿ ದೃಷ್ಟಿ ಬುಧ ಮೇಲೆ ಬಿದ್ದಿದ್ರೆ, ಬುಧನ ದೃಷ್ಟಿ ಶನಿ ಮೇಲೆ ಬಿದ್ದಿದ್ರು ಸಹಿತ ನೀವು ಜ್ಯೋತಿಷ್ಯ ಕಲಿತೀರ. ಇದೇ ತರ ಕೇತು ಬಂದು ಬುಧನ ನಕ್ಷತ್ರ, ಬುಧ ಬಂದು ಕೇತುವಿನ ನಕ್ಷತ್ರದಲ್ಲಿ ಇದ್ರು ಸಹಿತ ನೀವು ಜ್ಯೋತಿಷ್ಯ ಕಲಿತೀರ. ಬುಧ ಕೇತು
ಬುಧ ಕೇತು, ಕೇತು ಬುಧನೂ ಬರುತ್ತೆ, ಶನಿ ಬುಧ, ಬುಧ ಶನಿನೂ ಬರುತ್ತೆ, ಶನಿ ಕೇತು, ಕೇತು ಶನಿನೂ ಬರುತ್ತೆ. ಇವರ ನಕ್ಷತ್ರದಲ್ಲಿ ಇವ್ರ ನಕ್ಷತ್ರದಲ್ಲಿ ಅವ್ರು ಕೂತ್ಕೊಂಡ್ರು ಸಹಿತ ನೀವು ಕಲಿತೀರಾ. ಅಂದ್ರೆ ಶನಿ ನಕ್ಷತ್ರದಲ್ಲಿ ಬುಧ ಇದ್ದು, ಬುಧ ನಕ್ಷತ್ರದಲ್ಲಿ ಶನಿ ಇದ್ರು ಸಹಿತ ನೀವು ಕಲಿತೀರಾ. ಇದ್ಯಾರಿಗಾರು ಇದೆಯಾ ನಿಮ್ ಜಾತಕದಲ್ಲಿ ಇದೆಯಾ? ಇಲ್ಲಿ ನೋಡ್ಬೋದು, ಇಲ್ಲಿ ಮ್ಯಾಪ್ ಇತ್ತು ಅಂತಂದ್ರೆ ಇಲ್ಲೇ ಕೆಳಗಡೆನೆ ಬರುತ್ತೆ. ಇಲ್ಲಿ ನೋಡ್ಕೋಬಹುದು, ನಿಮಗೆ ನಕ್ಷತ್ರ ಅಧಿಪತಿ ಯಾರು ಅಂತ ಗೊತ್ತಿದ್ರೆ ನೋಡ್ಕೋಬಹುದು. ಇಲ್ಲ ಅಂತಂದ್ರೆ ಕಸ್ಪಲ್ ಸಿಗ್ನಿಫಿಕೇಟರ್ ಬನ್ನಿ, ಇಲ್ಲಿ ಪ್ಲಾನೆಟ್ ಸಿಗ್ನಿಫಿಕೇಟರ್ ಇದೆ ನೋಡಿ. ಕಸ್ಪಲ್ ಸಿಗ್ನಿಫಿಕೇಟರ್ ಅಲ್ಲಿ ಪ್ಲಾನೆಟ್ ಸಿಗ್ನಿಫಿಕೇಟರ್ ಇದೆ, ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು. ಇಲ್ಲಿ ನೋಡಿ, ಇದು ಬಂದು ಸ್ಟಾರ್. ಕರೆಕ್ಟ್ ನೋಡ್ಕೊಳ್ಳಿ ಇದನ್ನ. ಇದು ಗ್ರಹಗಳು. ಈ ಗ್ರಹ ಬಂದು ಯಾರ ನಕ್ಷತ್ರದಲ್ಲಿದೆ, ಯಾವ ಒಂದು ಸಬ್ಬಲ್ಲಿದೆ, ಇದು ಎಫೆಕ್ಟ್ ಲಿಂಕ್ಸ್. ಫೈನಲ್ ರಿಸಲ್ಟ್ ಏನ್ ಕೊಡುತ್ತೆ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಎಫೆಕ್ಟ್ ಲಿಂಕ್ಸ್. ಇವಾಗ ಇಲ್ಲಿ ಬುಧನ್ ನೋಡಿ, ಬುಧ ಗ್ರಹ ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ಶನಿಯ ಒಂದು ನಕ್ಷತ್ರದಲ್ಲಿದೆ, ಶನಿ ಬಂದು ಶನಿ ಸಬ್ಬಲ್ಲಿದೆ. ಓಕೆನಾ? ಇಲ್ಲಿ ಮೇನ್ ಆಗಿ ಬುಧ ಬಂದು ಶನಿ ನಕ್ಷತ್ರದಲ್ಲಿದ್ರೆ ನೀವು ಕಲಿತೀರಾ ಅಂತ ಅರ್ಥ. ಇಲ್ಲಿ ಇವರು ಜ್ಯೋತಿಷ್ಯ ಕಲಿತಾರೆ. ಇವಾಗ ಅದೇ ತರ ಇವಾಗ ಶನಿ ಬಂದು ಶುಕ್ರ ನಕ್ಷತ್ರ ಇದೆ, ಅದಷ್ಟು ಒಳ್ಳೆ ಇದಲ್ಲ. ಕೇತು ಬಂದು ಚಂದ್ರ ನಕ್ಷತ್ರದಲ್ಲಿದೆ. ಇವ್ರು ಏನಪ್ಪಾ ಮಾಡ್ತಾರೆ ಅಂತಂದ್ರೆ, ಕೇತು ಚಂದ್ರ ಬಂದು ಯೋಗ, ಜ್ಞಾನ. ಓಕೆನಾ? ಇವಾಗ ಸ್ಪಿರಿಚುವಲ್ ಗುರುಗಳು ಇರ್ತಾರೆ ಗೊತ್ತಾ, ಆಧ್ಯಾತ್ಮದ ಗುರುಗಳು ಇರ್ತಾರೆ. ಅಂದ್ರೆ ಥರ್ಡ್ ಐ ಓಪನ್ ಆಗಿರುತ್ತೆ ಅವರಿಗೆ, ಅವ್ರ ತ್ರಿಕಾಲ ಜ್ಞಾನಿಗಳಾಗಿರ್ತಾರೆ. ಮತ್ತೆ ಅವರಿಗೆ ಒಂಥರ ಪವರ್ ಇರುತ್ತೆ, ಅದೆಲ್ಲ ಕಾಣಿಸುತ್ತೆ ಅವರಿಗೆ, ಮುಂದೆ ಆಗೋದೆಲ್ಲ ಕಾಣಿಸುತ್ತೆ. ಈ ವ್ಯಕ್ತಿ ಏನಂತ ತಿಳ್ಕೊಳ್ಳೋ ಒಂದು ಪವರ್ ಬರುತ್ತೆ. ಕೇತು ಬುಧ, ಕೇತು ಚಂದ್ರ ಇದ್ದಾಗ ಅದು ಕನೆಕ್ಟಿವಿಟಿ ಬರುತ್ತೆ. ಅವರು ಬೇಗ ಕನೆಕ್ಟ್ ಆಗ್ಬಿಡ್ತಾರೆ ಸ್ಪಿರಿಚುವಲಿ. ಈ ಮೂರು ಗ್ರಹನು ನೀವು ಅಬ್ಸರ್ವ್ ಮಾಡಬೇಕು ನೋಡಿ. ಯಾವ್ದಾದ್ರು ಒಂದ್ ಬಂದ್ರು ಓಕೆ, ಬುಧ ಶನಿ ಬಂದ್ರು ನೀವು ಕಲಿತೀರಾ, ಶನಿ ಬುಧ ಬಂದ್ರು ಕಲಿತೀರಾ, ಶನಿ ಕೇತು ಬಂದ್ರು ಕಲಿತೀರಾ, ಕೇತು ಬುಧ ಬಂದ್ರು ಕಲಿತೀರಾ, ಬುಧ ಕೇತು ಬಂದ್ರು ಕಲಿತೀರಾ. ಇದೆಲ್ಲ ತೊಂದ್ರೆ ಇಲ್ಲ, ಇದೆಲ್ಲ ಓಕೆ ಆಗುತ್ತೆ. ಜಾತಕದಲ್ಲಿ ಏನಾದ್ರು ಬುಧ ಗುರು ಮತ್ತೆ ಬುಧ ಏನಾದ್ರು ಗುರು ಬಂದು ಬುಧನ ನಕ್ಷತ್ರ ಕುತ್ಕೊಂಡ್ರು ಸಹಿತ ಕಲಿತೀರಾ, ಸರಸ್ವತಿ ಯೋಗ ಆಗುತ್ತೆ ಅದು. ಸರ್ ಬುಧ ಬಂದು ಗುರು ಕುತ್ಕೊಂಡ್ರ ಸರ್? ಕಲಿತೀರಾ, ಬುಧ ಗುರು, ಗುರು ಬುಧ ಕಲಿತೀರಾ, ಸರಸ್ವತಿ ಯೋಗ ಅದು. ಹಾ ಸರ್, ಬುಧ ಗುರು. ಹಾ. ಹ್ಮ್. ಅವರು ಸಹಿತ ಕಲಿತೀರಾ. ಆಮೇಲೆ ಕೇತು ಬಂದು ಶನೇಶ್ವರನ್ ಇದ್ರಲ್ಲಿದೆ ಸರ್. ಕೇತು ಬಂದು ಶನಿ ನಕ್ಷತ್ರ ಇದ್ರು ಕಲಿತೀರಾ. ಬರುತ್ತೆ, ಚೆನ್ನಾಗಿ ನೀವು ಪ್ರಿಡಿಕ್ಷನ್ ಮಾಡ್ತೀರಾ, ಚೆನ್ನಾಗಿ ನೀವು ಅನಲೈಸ್ ಮಾಡ್ತೀರಾ, ನೀಟಾಗಿ ಫಲ ವಿಮರ್ಶೆ ಮಾಡ್ಕೊಂಡು ಹೋಗ್ತೀರಾ. ಅವ್ರಿಗೆ ಇಂಟ್ರೆಸ್ಟ್ ಕೊಡೋದೇ ಹಾಗೆ. ಚೆನ್ನಾಗಿ ನೀವು ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಗೈಡ್ ಮಾಡ್ತೀರಾ. ಕೇತು ಶನಿ ನಕ್ಷತ್ರದಲ್ಲಿ ಇದ್ರೆ, ಶನಿ ಕೇತು ನಕ್ಷತ್ರದಲ್ಲೋ, ಶನಿ ಕೇತು ನಕ್ಷತ್ರದಲ್ಲಿ ಇದ್ರು ಅದೇ ತರ ಆಗುತ್ತೆ. ಇವಾಗ ಏನೇನು ಹೇಳಿದೆ ಇದೆಲ್ಲದು ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಓಕೆನಾ? ನಿಮ್ಮೆಲ್ಲರ ಜಾತಕದಲ್ಲೂ ಇದೆ, ಅದರ ಕನೆಕ್ಟಿವಿಟಿ ಇದೆ. ಸರ್ ನಿಮ್ದು ಯಾವ್ದಾರ ಒಂದು ನಕ್ಷತ್ರ ಎಲ್ಲ ಕುತ್ಕೊಂಡಿದ್ಯಾ ಈ ತರ, ಅದರ ಗ್ರಹ? ವಿನಯ್ ಸರ್, ನಿಮ್ಮ ಜಾತಕ ಹೇಳಿ, ನಿಮ್ಮ ಡೇಟ್ ಆಫ್ ಬರ್ತ್ ಕೊಡ್ತೀರಾ? 10/10. ನಿಮ್ಮ ಹೆಸರು ವಿನಯ್ ಇಲ್ಲ? ನಿಮ್ ಇನ್ಸಿಲ್ ಏನಾದ್ರು ಇದೆಯಾ? ಇನ್ಸಿಲ್ ಹೇಳ್ತೀರಾ? ಹಾ, ವಿನಯ್ ಅಂತ ಕೂಡ. ಇನ್ಸಿಲ್ BH ಇನ್ಸಿಲ್ ಅಷ್ಟೇ. BH ಅಲ್ಲ? ಹಾ ಕೂಡ. ಡೇಟ್ ಆಫ್ ಬರ್ತ್ ಹೇಳಿ. 28 28 10 10 89 90 ಇಯರ್ 89 89. 89 ಸಮಯ 89 5 ಅತಿ ಗಂಟೆ 5 ಗಂಟೆ 5 ನಿಮಿಷ ಮಾರ್ನಿಂಗ್. 5 ಗಂಟೆ 5 ನಿಮಿಷ ಹುಬ್ಳಿ.
ಹುಬ್ಳಿ ಧಾರವಾಡ. ಹಾ ಗುರುಗಳೇ. ಶನಿವಾರ ಹುಟ್ಟಿರೋದ ಸರ್ ನೀವು? ಹಾ ಹೌದು. ಕನ್ಯಾ ಲಗ್ನ, ಕನ್ಯಾ ರಾಶಿ, ಹಸ್ತ ನಕ್ಷತ್ರ, 4ನೇ ಪಾದ. ಸರ್ ಈಗ ಹಾ ಇಲ್ಲಿ ಹೌದು. ನೋಡಿ, ಹಿಂಗೆ ಜಸ್ಟ್ ಇಲ್ಲಿ ನೋಡಿದ ತಕ್ಷಣ ಫಲ ಹೇಳ್ಬೋದು. ಹಾ ಇಲ್ಲೇ ಲಗ್ನ ಇರುತ್ತೆ, ಇಲ್ಲೇ ರಾಶಿ ಇರುತ್ತೆ, ಇಲ್ಲೇ ನಕ್ಷತ್ರ ಇರುತ್ತೆ. ಕನ್ಯಾ ಲಗ್ನ, ಕನ್ಯಾ ರಾಶಿ, ಹಸ್ತ ನಕ್ಷತ್ರ, 4ನೇ ಪಾದ. ಓಕೆನಾ? ಹಿಂಗ್ ಪಟ್ ಅಂತ ನೀವ್ ಹೇಳ್ಬೋದು. ಹಾ ಓಕೆನಾ? ಜಸ್ಟ್ ತುಂಬಾ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು, ಪಂಚಾಂಗ ಹುಡುಕಿ ಮಾಡಿ ಎಲ್ಲ ಬಿಟ್ಬಿಡಿ ಸರ್. ಆಪ್ ಇದೆ, ಈಸಿಯಾಗಿ ನೋಡ್ಕೊಳ್ಳಿ, ಓಕೆ. ಆರಾಮಾಗಿ ಬಂದ್ಬಿಡುತ್ತೆ. ಓಕೆನಾ? ಇವಾಗ ನಿಮ್ದು ಬದ್ದಿ ಕನ್ಯಾ ಲಗ್ನದಲ್ಲಿ ಬಿದ್ದಿದೆ. ಇವ್ರ ಜಾತಕನೇ ನೋಡೋಣ. ಕನ್ಯಾ ಲಗ್ನ ಒಂದ್ ಕಡೆ ಪ್ಲಸ್ ಆಯ್ತಾ? ಓಕೆ. ಕೇತುಗೂ ಮತ್ತೆ ಶನಿಗೂ ದೃಷ್ಟಿ ಇಲ್ಲ, 7, 8 ಬರಲ್ಲ, ಇಲ್ಲಿಂದ 5 ಬರಲ್ಲ. ಓಕೆ, ಬುಧನಿಗೂ ಏನಾದ್ರು ದೃಷ್ಟಿ ಇದೆಯಾ? ಬುಧನಿಗೂ ಕೇತುಗೂ ದೃಷ್ಟಿ ಇಲ್ಲ, ಬುಧನ ದೃಷ್ಟಿನೂ ಅಲ್ಲಿಲ್ಲ. ಓಕೆ, ಇದ್ರೊಳಗಿಲ್ಲ, ಕನೆಕ್ಟಿವಿಟಿ ಇಲ್ಲ. ನಕ್ಷತ್ರ ವೈಸ್ ಅಲ್ಲಿ ಏನಾದ್ರು ಕನೆಕ್ಟಿವಿಟಿ ಇದಾರ? ನೀವು ಇಲ್ಲೂ ನೋಡ್ಕೋಬಹುದು, ನಿಮಗೆ ಗೊತ್ತಾಗಲ್ಲ ಅಂತಾನೆ ನಿಮಗೆ ಇಲ್ಲಿ ತೋರಿಸ್ತಿರೋದು. ನಿಮಗೆ ಕೇತು ಬಂದು ಬುಧನ ನಕ್ಷತ್ರದಲ್ಲಿದೆ, ಶನಿ ಸಬ್ಬಲ್ಲೂ ಇದೆ. ಓಕೆ. ಓಕೆನಾ? ಹಾಗಾಗಿ ನಿಮಗೆ ಈ ವಿದ್ಯೆ ಒಲಿಯುತ್ತೆ. ಒಂದ್ ಓಕೆ. ಕಡೆ ಕನ್ಯಾ ಲಗ್ನನೂ ಆಯ್ತು, ಕೇತು ಬಂದು ಬುಧನ ನಕ್ಷತ್ರದಲ್ಲಿ ಕುತ್ಕೊಂಡಿದ್ದಾನೆ ಅಂತಂದ್ರೆ ನೀವು ವಿದ್ಯೆ ಒಲಿತೀರಾ, ಕಲಿತೀರಾ. ಈ ಆಧ್ಯಾತ್ಮ ಫೀಲ್ಡ್ ಬಂದೇ ಬರ್ತೀರಾ, ಅಕ್ಯುಲೇಟ್ ಸೈನ್ಸ್ ಏನಿದೆ ಅದನ್ನ ಕಲಿತೀರಾ ಅಂತ ಅರ್ಥ. ಗುರು ಬಂದು ರಾಹು ನಕ್ಷತ್ರದಲ್ಲಿ ಇರೋದ್ರಿಂದ ಪೂಜೆ ಪುನಸ್ಕಾರ ಅಥವಾ ಮಾಂತ್ರಿಕ ತಾಂತ್ರಿಕ ಈ ತರ ಏನಾದ್ರು ಕಲಿಯುವಂತ ಆಸಕ್ತಿಗಳು ಜಾಸ್ತಿ ಇರುತ್ತೆ, ಅದನ್ನ ಮಾಡ್ತೀರಾ, ಆ ವಿದ್ಯೆನ ಹಾ ಕಲಿತೀರಾ. ಮಾಡಿದೆ. ಮಾಡಿದೀರಾ? ಹಾ ಗುರುಗಳೇ, ಎಸ್ ಗುರುಗಳೇ. ಏನ್ ಮಾಡಿದೀರಾ ಸರ್? 100%. ಮಾಂತ್ರಿಕ ತಾಂತ್ರಿಕ ಏನಾದ್ರು ಕಲ್ತಿದ್ದೀರಾ ಅಥವಾ ಪೂಜೆ ಪುನಸ್ಕಾರ? ಹಾ ಆಲ್ರೆಡಿ ಟೆಂಪಲ್ ಪೂಜೆ ಮಾಡ್ತಾ ಇರೋಳೆ, ಹಾ, ಅದು ಕ್ಲಾಸ್ ಮಾಡಿದ್ದೇವೆ. ಹ್ಮ್. ಓಕೆ. ಸರಿ. ರಾಹು ಏನಕ್ಕಪ್ಪ ಅಂತಂದ್ರೆ, ರಾಹು ಯಾವ ಕನೆಕ್ಟಿವಿಟಿ ಆಗುತ್ತೆ ಅವಾಗ ನಮಗೆ ಈ ತಾಂತ್ರಿಕ ಮಾಂತ್ರಿಕ ಪೂಜೆ ಪುನಸ್ಕಾರ ಇದೆಲ್ಲ ಚೆನ್ನಾಗಿ ಒಲಿಯುತ್ತೆ. ಗುಡ್ ಆರ್ ಬ್ಯಾಡ್ ಚೆನ್ನಾಗಿ ಒಲಿಯುತ್ತೆ ನಮಗೆ ರಾಹು ಕನೆಕ್ಟಿವಿಟಿ ಇದ್ದಾಗ. ಆ ಧೈರ್ಯ ಎಲ್ಲ ಸಾಧಿಸ್ತೀರ. ರಾಹು ಯಾರಿಗೆ ನೆಗೆಟಿವ್ ಇರುತ್ತೆ ಅವರು ಸಮಸ್ಯೆ. ಮತ್ತೆ ನಿಮಗೆ 5ನೇ ಭಾವದಲ್ಲಿ ರಾಹು ಇರೋದ್ರಿಂದ ನಿಮಗೆ ಇದು ಪೂರ್ವ ಪುಣ್ಯದಿಂದನೇ ನಿಮಗೆ ಕನೆಕ್ಟಿವಿಟಿ ಆಗಿ ಬಂದ್ಬಿಡುತ್ತೆ, ಆಟೋಮೆಟಿಕ್ ಆಗುತ್ತೆ. ಕಲ್ತ್ಕೊಂತೀರ ಸರ್, ಅದರಿಂದ ಹಣ ಸಂಪಾದನೆ ಮಾಡ್ತೀರಾ. ಈ ಕಾಂಬಿನೇಷನ್ ಎಲ್ಲ ಹೇಗ್ ಬರುತ್ತೆ ಅದೆಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಅದನ್ನ ನೋಡಿ. ಹಾ. ಗೊತ್ತಾಯ್ತಾ? ಓಕೆ, ಇದು ನಿಮಗೆ ಫಸ್ಟ್ ಡೇ ಕ್ಲಾಸ್ ಆಯ್ತು. ಇದಿಷ್ಟು ಅರ್ಥ ಆಯ್ತಾ ನಿಮಗೆ? ಯಾವ ರೀತಿ ಜ್ಯೋತಿಷ್ಯ ಕಲಿಯಕ್ ಬಂದಿದ್ದೀರಾ, ಹೇಗೆ ಏನಂತ ಗೊತ್ತಾಯ್ತಾ? ಒಂದು ಖುಷಿ ಹಾ ಆಗುತ್ತೆ ಗುರುಗಳೇ. ಅವಾಗ. ನಿಮ್ ಜಾತಕದಲ್ಲಿ ಇದೇ ತರನೇ ನೋಡ್ಕೊಳ್ಳಿ, ನಿಮಗೆ ಆಗತ್ತೆ. ನೀಟಾಗಿ ಅಭ್ಯಾಸ ಆಗುತ್ತೆ. ಮತ್ತೆ ಇನ್ನೊಂದು, ಸರಿ ಗುರು. ನಮ್ಮ ಒಂದು KP ಸಿದ್ಧಾಂತದಲ್ಲಿ ಈ ರೀತಿ ಪರಾಶರದ ರೀತಿ ನಾವು ತಗೊಳ್ಳೋದಿಲ್ಲ. ಇವಾಗೇನು ನಿಮಗೆ ಶನಿ ಕೇತು ಜೊತೆಗಿದ್ರೆ, ದೃಷ್ಟಿ ಬಿದ್ರೆ, ಮತ್ತೆ ಹಸ್ತ ವಕ್ರಿ ಇವ್ಯಾವು ನಾವು ತಗೊಳ್ಳೋದಿಲ್ಲ. ಓಕೆ, ನಾವ್ ಇಲ್ಲಿ ಏನೇ ಇದ್ರು ಆ ಗ್ರಹ ಏನಾದ್ರೂ ನಕ್ಷತ್ರದಲ್ಲಿ ಕುತ್ಕೊಂಡಿದ್ವಿ, ಆ ಗ್ರಹದ ನಕ್ಷತ್ರ ಕುತ್ಕೊಂಡಿದ್ರೆ ಮಾತ್ರನೇ ಒಂದಕ್ಕೊಂದು ಕನೆಕ್ಟಿವಿಟಿ ಇದೆ ಅಂತ ತಗೊಂತೀವಿ. ಬಿಟ್ರೆ ಯಾವ್ದೇ ಕಾರಣಕ್ಕೂ ಯಾವ್ದೇ ತರದ ದೃಷ್ಟಿಗಳಾಗಿರ್ಬೋದು, ಸ್ವಂತ ಮನೆಗಳಾಗಿರ್ಬೋದು ಇವ್ಯಾವು ತಗೊಳ್ಳಲ್ಲ. ಗ್ರಹ ಕೂತಿರುವಂತ ಜಾಗನೇ ನಮಗೆ ಫಲ ಕೊಡುವಂಥದ್ದು. ಗ್ರಹ ಯಾರ ಒಂದು ನಕ್ಷತ್ರದಲ್ಲಿ ಕುತ್ಕೊಂಡಿದೆ ಅದೇ ನಮಗೆ ಫಲ ಕೊಡೋದು. ಇವೆರಡೂ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊಂಡು ಬರ್ಕೊಂಬಿಡಿ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನಾನು ಕೆಲವೊಂದು ಮಧ್ಯದಲ್ಲಿ ಕೆಲವೊಂದು ವಿಚಾರವನ್ನು ಕೊಡ್ತಾ ಇರ್ತೀನಿ, ಅದನ್ನ ಬರ್ಕೊಂಡ್ ಇಟ್ಕೊಂತೀರಿ. ಇವೆಲ್ಲ PDF ಅಲ್ಲಿ ಸಿಗಲ್ಲ, ಹಾಗಾಗಿ. ಓಕೆನಾ? ಇದು ಫಸ್ಟ್ ಪಾಯಿಂಟ್. ಮತ್ತೆ ನೀವೇನಕ್ಕೆ ವೇದಿಕೆಗೂ ಇದಕ್ಕೂ ಏನಕ್ಕಪ್ಪ ಕಲಿಬೇಕು ಅಂತಂದ್ರೆ, ವೇದಿಕಲ್ಲಿ ಅಂತ ಬಂದಾಗ ನಿಮಗೆ ಕಲಿಯೋಕೆ ತುಂಬಾ ಟೈಮ್ ಹಿಡಿಯುತ್ತೆ.
ಓಕೆನಾ. ಅದು ಒಂದು ದೊಡ್ಡ ಸಮುದ್ರ, ತುಂಬಾ ದೊಡ್ಡದು ಮಹಾಸಾಗರ. ಅದು ನೀವು ಕಲಿಬೇಕು ಅಂತಂದ್ರೆ ಭಾರಿ ಶ್ರಮ ವಹಿಸ್ಬೇಕು, ತುಂಬಾ ವರ್ಷಗಳ ಪರಿಶ್ರಮ ಬೇಕು. ಒಂದೇ ಸಲ ಅರ್ಥ ಆಗ್ಬಿಡುತ್ತಾ ಅಂತ ಕೇಳಿದ್ರೆ ಅರ್ಥ ಆಗಲ್ಲ. ನೀವು ಇನ್ನು ಬೇಸಿಕ್ ಇಂದ ಎಂಡಿ ಹೋಗೋಷ್ಟಿಗೆ ನಿಮ್ಗೆ ಆಸಕ್ತಿನೇ ಹೊಂಟೋಗ್ಬಿಡುತ್ತೆ. ಇವಾಗಿರೋ ಒಂದು ಪ್ರತಿಯೊಬ್ಬರದ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮಗೆ ಅಷ್ಟೆಲ್ಲ ಟೈಮ್ ಕೊಟ್ಟು ಕಲಿಯಕ್ ಆಗಲ್ಲ. ಓಕೆನಾ. ಹಾಗಾಗಿ ಒಂದು ಇನ್ನೊಂದು ಫಲ ವಿಮರ್ಶೆ ಮಾಡೋದಲ್ಲಿ ತಪ್ಪಾಗಿ ಫಲ ವಿಮರ್ಶೆಗಳು ಆಗುವಂಥದ್ದು. ಓಕೆನಾ. ಹಿಂದೆ ಋಷಿ ಮುನಿಗಳಿಗೆ ಒಂದು ತರಡೆ ಜ್ಞಾನ ಇತ್ತು. ಓಕೆನಾ. ತ್ರಿಕಾಲ ಜ್ಞಾನ ಇತ್ತು. ಆ ತ್ರಿಕಾಲ ಜ್ಞಾನ ಬಳಸ್ಕೊಂಡು ಅವರಲ್ಲಿರುವಂತ ಫಲಗಳನ್ನ ಇನ್ ಕರೆಕ್ಟ್ ಆಗಿ ಹೇಳ್ತಿದ್ರು. ಬಟ್ ಇದು ಪ್ರತಿಯೊಬ್ರು ಅಸ್ಟ್ರಾಲಜರ್ಗೂ ಸಾಧ್ಯನಾ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಎಲ್ಲರಿಗೂ ತ್ರಿಕಾಲ ಜ್ಞಾನ ಇದೆಯಾ ಅಂತ ಕೇಳಿದ್ರೆ ತ್ರಿಕಾಲ ಜ್ಞಾನ ಇರಲ್ಲ. ಓಕೆನಾ. ಬರೀ ಏನೋ ಪುಸ್ತಕದಲ್ಲಿ ಏನಿದೆ ಅದನ್ನ ನಾವು ಓದ್ಕೊಂಡು ಅದ್ರ ಮೇಲೆ ಫಲ ವಿಮರ್ಶೆ ಮಾಡ್ತೀವಿ, ಇಲ್ಲ ಒಂದು ಅನುಭವದಿಂದ ನಿಮಗೆ ಅದು ಗೊತ್ತಾಗ್ಬೇಕಷ್ಟೇ. ಇವೆರಡೇ ಮಾತ್ರನೇ ದಾರಿ. ನಿಮಗೆ ತ್ರಿಕಾಲ ಜ್ಞಾನ ಮಾಡಿ ಅಂತಂದ್ರೆ ಡೈಲಿ ಯೋಗ ಮಾಡಿ ಅಂತಂದ್ರೆ ಯಾರು ಯೋಗ ಮಾಡಲ್ಲ. ಅದನ್ನ ಕಾಯಕ್ಕಾಗಲ್ಲ ಅವರಿಗೆ ಅಲ್ಲಿವರೆಗೂ. ಅದು ಕಷ್ಟ ಆಗುತ್ತೆ. ಅದು ನಿಮ್ ಜೊತೆಗೆ ಇತ್ತು ಅಂತಂದ್ರೆ ಎಕ್ಸಲೆಂಟ್ ಅಸ್ಟ್ರಾಲಜರ್ ಆಗ್ತೀರಾ. ಎಕ್ಸಲೆಂಟ್ ತ್ರಿಕಾಲ ಜ್ಞಾನನೂ ಇದ್ದಿ, ನಿಮಗೆ ಗ್ರಹಗಳ ಬಗ್ಗೆನೂ ಗೊತ್ತಾಗಿ ಇದರೊಳಗೆ ಇರುವಂತ ಪಾಪ ದೋಷ ಅವು ಇವು ಕಾಂಬಿನೇಷನ್ ಎಲ್ಲ ಗೊತ್ತಾಯ್ತು ಅಂತಂದ್ರೆ ನೀವು ಎಕ್ಸಲೆಂಟ್ ಅಸ್ಟ್ರಾಲಜರ್ ಆಗ್ಬಿಡ್ತೀರ. ಓಕೆನಾ. ಇದೆಲ್ಲದು ನಿಮಗೆ ಒಂದು ದಾರಿ. ಇಲ್ಲಿ ಮೇನ್ ಆಗಿ ಈ ಒಂದು KP ಸಿಸ್ಟಮ್ ನ ಕಂಡಿಡಿದ ಯಾರಪ್ಪ ಅಂತ ಅಂದ್ರೆ, ಯಾರು ಇದನ್ನ ತಂದಿದ್ದು ಅಂತಂದ್ರೆ ಕೃಷ್ಣಮೂರ್ತಿ ಅವರು. ಪ್ರೊಫೆಸರ್ ಕೃಷ್ಣಮೂರ್ತಿ ಅವರ ಹೆಸರು. ಪುತ್ತೂರು ಪ್ರೊಫೆಸರ್ ಕೃಷ್ಣಮೂರ್ತಿ ಅಂತ ಬರುತ್ತೆ ಅವ್ರ ಹೆಸರು. ಅವರು ನಮಗೆ ಈ ಸಬ್ಜೆಕ್ಟ್ ನ ಕಂಡಿಡ್ಕೊಟ್ರು. ಏನಕ್ಕೆ ಇದನ್ನ ಕನ್ನಡಕ್ಕೆ ಏನಕ್ಕೆ ಬಂದ್ರು ಅಂತಂದ್ರೆ, ಟ್ವಿನ್ಸ್ ಬರ್ತ್ ಬಂದಾಗ ಅವರಿಗೆ ಸಮಸ್ಯೆ ಆಗಿದೆ. ಟ್ವಿನ್ಸ್ ಬರ್ತ್. ಓಕೆನಾ. ಎರಡು ಟ್ವಿನ್ಸ್ ಬರ್ತ್ ಬಂದಾಗ ಜಾತಕಗಳು ಸೇಮ್ ಟು ಸೇಮ್ ಇರುತ್ತೆ. ಸೇಮ್ ಲಗ್ನ. 1 ನಿಮಿಷ 2 ನಿಮಿಷ ವ್ಯತ್ಯಾಸ ಇರ್ಬೋದು ಅಷ್ಟೇ. ಆ ಮಗುಗೆ ಈ ಮಗುಗೆ ಒಂದ್ 2 ರಿಂದ 3 ನಿಮಿಷನೋ 5 ನಿಮಿಷ ವ್ಯತ್ಯಾಸ ಇರ್ಬೋದು. ಆದ್ರೆ ಎರಡೂ ಲಗ್ನಗಳು ಸೇಮೇ ಇರುತ್ತೆ. ಎಲ್ಲಾ ಗ್ರಹಗಳು ಒಂದೇ ಜಾಗದಲ್ಲೇ ಕೂತಿರುತ್ತೆ. ಇಬ್ರಿಗೂ ಒಂದೇ ತರ ಫಲ ಇದೆ, ಇಬ್ರು ಜೀವನದಲ್ಲಿ ಒಂದೇ ತರ ಫಲ ಸಿಗುತ್ತೆ ಅಂತ ಕೇಳಿದ್ರೆ ಒಂದೇ ತರ ಫಲ ಸಿಗಲ್ಲ. ಎಲ್ಲರೂ ನೋಡಿದಿರಾ ಟ್ವಿನ್ಸ್ ಬರ್ತ್ ಇರೋರು ಯಾರಿಗಾರು ಒಂದೇ ತರ ಫಲ ಸಿಕ್ಕಿದ್ ನೋಡಿದಿರಾ? ಅಂದ್ರೆ ಇಲ್ಲ ಗುರುಗಳೇ, ಇಲ್ಲ. ಇಬ್ರು ಒಂದೇ ತರ ಓದಿದಾರ? ಇರಲ್ಲ. ಇಬ್ರು ಒಂದೇ ಟೈಮಿಗೆ ಮದ್ವೆ ಆಗುತ್ತಾ? ಆಗಲ್ಲ. ಇಬ್ರಿಗೂ ಆರೋಗ್ಯ ಸಮಸ್ಯೆ ಒಟ್ಟಿಗೆ ಬರುತ್ತಾ? ಬರಲ್ಲ. ಹಿಂದೆ ಮುಂದೆ ಆಗ್ತಿರುತ್ತೆ. ಅವ್ರಿಗೆ ಇವರೇ ಬೇರೆ ತರದ್ದು ಒಂದು ನಾಲೆಜ್ ಇರುತ್ತೆ. ಇವರೇ ಬೇರೆ ಓದ್ತಾರೆ, ಇನ್ನೊಂದು ಹುಡುಗಿನ ಬೇರೆ ತರ ಓದ್ತಾರೆ. ಇದೆಲ್ಲ ಬಂದು ನಿಮಗೆ ಟ್ವಿನ್ಸ್ ಬರ್ತ್ ಬಂದಾಗ ನಿಮಗೆ ಈ ಜಾತಕ ಏನು ಪರಾಶರದಲ್ಲಿ ನೋಡ್ತೀವಲ್ಲ ಇದು ಫೇಲ್ ಆಗ್ಬಿಡುತ್ತೆ. ಇಲ್ಲಿ ನೀವು ಫೇಲ್ ಆಗ್ತೀರಾ. ನೀವು ಪರಾಶರದಲ್ಲಿ ನೋಡಿ ಫಲ ಹೇಳಕ್ಕಾಗಲ್ಲ. ಇನ್ನೊಂದು ಕೆಲವ್ರು ಏನ್ ಮಾಡ್ತಾರೆ, ಅಣ್ಣ ಫಸ್ಟ್ ಹುಟ್ಟುವಂತ ಮಗುನ ಏನ್ ಮಾಡ್ತೀವಿ, ಅದು ಬಂದು ತಮ್ಮ ಅಂತ ತಗೊಂತೀವಿ. ಎರಡನೇ ಸಲ ಹುಟ್ಟುತ್ತಲ್ಲ ಮಗುನ ಅದನ್ನ ಅಣ್ಣ ಅಂತ ತಗೊಂತೀವಿ. ಓಕೆನಾ. ಇದು ಮೆಡಿಕಲಿ ಪ್ರೂವ್ ಆಗಿರೋಂಥದ್ದು. ಇದನ್ನ ನೋಡಿದಾಗ ಏನ್ ಮಾಡ್ತಾರೆ, ಇದ್ರೊಳಗೆ ಅಂತ ತಗೊಂಡಾಗ ಇವಾಗ ಮೇಷ ಲಗ್ನದಲ್ಲಿ ಒಂದು ಮಗು ಹುಟ್ಟಿದೆ ಅಂತ ತಗೊಳ್ಳಿ. ಅದು ಫಸ್ಟ್ ಹುಟ್ಟೋ ಮಗು ಬಂದು ನಾವು ತಮ್ಮ ಅಂತ ತಗೊಂಡಿರ್ತೀವಿ. ಎರಡನೇ ಬಂದವಳು ಇದೇ ಲಗ್ನನೇ ಇರುತ್ತೆ, ಮೇಷ ಲಗ್ನನೇ. ಆದ್ರೆ ಆ ಮಗುಗೆ ಏನ್ ಮಾಡ್ತಾರೆ, 11ನೇ ಭಾವಕ್ಕೆ ಲಗ್ನ ಮಾಡಿ ಇಟ್ಕೊಂಡು ಅಲ್ಲಿಂದ ಗ್ರಹಗಳನ್ನ ತಗೊಂಡು ಫಲ ವಿಮರ್ಶೆ ಮಾಡ್ತಾರೆ. ಅವಾಗ ತುಂಬಾ ವ್ಯತ್ಯಾಸಗಳು ಬರುತ್ತೆ ಫಲ ವಿಮರ್ಶೆಯಲ್ಲಿ. ಅವಾಗ ಆಲ್ಮೋಸ್ಟ್ ರಿಲೇಟೆಡ್ ಆಗ್ತಾ ಇರುತ್ತೆ. ವೇದಿಕಲ್ಲಿ ನೀವೇನೇ ಮಾಡಿದ್ರು ಆರಾಮಾಗಿ ನೀವು ಯಾರಿಗ್ ಬೇಕಾದ್ರೂ ಫಲ ವಿಮರ್ಶೆ ಮಾಡಿ ಗೆದ್ಕೊಬಿಡ್ಬೋದು. ಬಟ್ KP ಆಗಲ್ಲ. ಕರೆಕ್ಟ್ ಆಗಿ ನೀವು ರೂಲ್ ಪ್ರಕಾರ ನೀವು ನೋಡ್ತೀರಾ, ರೂಲ್ ಪ್ರಕಾರ ಇದಾಗುತ್ತೆ ಆಗಲ್ಲ, ಈ ತರ ಇದಾರಲ್ಲ ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ KP ಬಂದಾಗ. ಇಲ್ಲಿ ಇಬ್ಬರದು ಸೇಮ್ ಲಗ್ನನೇ ಹಾಕೊಳ್ಳಿ, ನೀವು KP ಸೇಮ್ ಲಗ್ನನೇ ಹಾಕೊಳ್ಳಿ. 2 ನಿಮಿಷ ಡಿಫ್ರೆನ್ಸ್ ಇದ್ರು ಇಬ್ರಿಗೂ ಜಾತಕ ಬೇರೆ ಬೇರೆ ತರ ತೋರಿಸಿದ್ರು ಕಾಂಬಿನೇಷನ್. ಇಲ್ಲಿರೋಂಥ ಗ್ರಹಗಳು ಹೀಗೆ ಇರ್ತವೆ ನೋಡಕ್, ಅದೇ ನಕ್ಷತ್ರದಲ್ಲೇ ಇರುತ್ತೆ. ಆದರೆ ಭಾವ ಅಂತ ಬರುತ್ತೆ ಗೊತ್ತಾ, ಈ ಭಾವ ಲಿಂಕ್ಸ್. ಈ ಪ್ಲೆಸಿಡರ್ ಭಾವದಲ್ಲಿ ಬರುವಂತ ಈ ಭಾವ ಲಿಂಕ್ಸ್ ಇದಾವಲ್ಲ, ಭಾವ ಡಿಗ್ರಿ, ಈ ಭಾವ ಡಿಗ್ರಿಗಳು ವ್ಯತ್ಯಾಸ ಇರುತ್ತೆ. 1 ನಿಮಿಷ ನೀವೇನಾದ್ರು ಈ ಮುಂದೆ ಹುಟ್ಟಿದ್ರಿ ಅಂತ ಅನ್ಕೊಳ್ಳಿ, 2 ನಿಮಿಷ ಮುಂದೆ ಹುಟ್ಟದ ಒಂದ್ ಮಗು ಅಂತಂದ್ರೆ ಫಸ್ಟ್ನೇ ಮಗು 19 ಡಿಗ್ರಿ 35 ಮಿನಿಟ್ಸ್ ಹುಟ್ಟಿದೆ ಅನ್ಕೊಳ್ಳಿ. ಎರಡನೇ ಮಗು ಬಂದ್ರೆ ಒಂದು 21 ಮಿನಿಟ್ಸ್ ಹುಟ್ಟಿ 21 ಡಿಗ್ರಿ 21 ಮಿನಿಟ್ಸ್ ಹುಟ್ಟಿದೆ ಅಂತ ಅನ್ಕೊಳ್ಳಿ. ಇವೆರಡಕ್ಕೂ ಭವಿಷ್ಯ ಬೇರೆ ಬೇರೆ ತರ ಇರುತ್ತೆ. ಇಲ್ಲಿ ಹೇಗ್ ಚೇಂಜ್ ಆಗುತ್ತೆ, ಇಲ್ಲಿ ಕಸ್ಪಲ್ ಸಿಗ್ನಿಫಿಕೆಟರ್ ಅಂತ ಏನಿದೆಯಲ್ಲ ಇಲ್ಲಿ ಕಾಂಬಿನೇಷನ್ ಚೇಂಜಸ್ ಆಗ್ಬಿಡುತ್ತೆ. ಇಲ್ಲಿ 1-5 ಇವಾಗ ನೋಡಿ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಇದು ಸಮಯ ಬಂದು 10:05 ಇದೆ. ಇಲ್ಲೇ ನೋಡ್ಬೋದು ಸಮಯ, ಇಲ್ಲೇ ಕಾಣಿಸುತ್ತೆ ನೋಡಿ. ಸಮಯ ಬಂದು 10 ಗಂಟೆ 5 ನಿಮಿಷ ಇದೆ ಇವ್ರು ಹುಟ್ಟಿರೋಂಥದ್ದು. ಇವಾಗ ಇಲ್ಲಿ ಲಗ್ನ ಭಾವದ ಕಸ್ಪಲ್ ಲಿಂಕ್ಸ್ ಇದು 1ನೇ ಭಾವದ ಕಸ್ಪಲ್ ಲಿಂಕ್ಸ್ ಅಂತ ತಗೊಂತೀವಿ.
1, 5, 9 ಅಂತ ಇದೆ. ಇವಾಗ ನಾನಿಲ್ಲಿ 2 ನಿಮಿಷ ಜಾಸ್ತಿ ಮಾಡ್ತೀನಿ. ಓಕೆನಾ, ಸೇವ್ ಅಂತ ಕೊಡ್ತೀನಿ. ಲಗ್ನ ಭಾವಕ್ಕೆ ಏನ್ ಬಂತು? ಬರೀ 1, 5, 9 ಇತ್ತು, ಜೊತೆಗೆ ಇವಾಗ 11 ಸೇರ್ಕೊಂತು. ಎರಡನೇ ಭಾವದಲ್ಲಿ 2, 8, 11 ಕನೆಕ್ಟಿವಿಟಿ ಇದೆ. 5 ಮಾಡಿದಾಗ್ಲೂ ಅದೇ ಬರುತ್ತಾ ನೋಡೋಣ. 2, 8, 6 ಇದೆ, ಅದ 2, 6 ಇದೆ. 2, 8, 11 ಇದ್ದಾಗ ಏನ್ ಫಲಪ ಅಂತ ಅಂದ್ರೆ ಫೈನಾನ್ಸಿಯಲಿ ಪ್ರಾಬ್ಲಮ್ ಇರುತ್ತೆ. 2, 6 ಇರೋನು ಫೈನಲಿ ಪ್ರಾಬ್ಲಮ್ ಇರಲ್ಲ. ಇವಾಗ ಏನಾಯ್ತು, ಒಂದು ಮಗುಗೆ ಫೈನಾನ್ಸಿಯಲಿ ಸಮಸ್ಯೆ ಇಲ್ಲ, ಇನ್ನೊಂದು ಮಗುಗೆ ಫೈನಾನ್ಸಿಯಲಿ ಸಮಸ್ಯೆ. ನೀವು 2 ನಿಮಿಷದಲ್ಲೇ ಒಂದು ವಿಧಿನೇ ಚೇಂಜಸ್ ಆಗ್ಬಿಡುತ್ತೆ. ಓಕೆನಾ, ಈ ರೀತಿ ಇದನ್ನ ಕಂಡಿಡ್ಕೊಳ್ಳೋಕೋಸ್ಕರನೇ ಅವರು ವೇದಿಕ್ನ ಮಾಡಿದ್ರು. ವೇದಿಕೆಯಿಂದ KP ನ ಒಂದು ಡೆವಲಪ್ ಮಾಡಕ್ಕೆ ಅವರಿಗೆ ಒಂದು ಉತ್ತೇಜನ ಸಿಕ್ಕಿದ್ದು. ಅಲ್ಲಿಂದ ಏನ್ ಮಾಡೋದು, ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಕಾಂಬಿನೇಷನ್ಗಳನ್ನ ಬರೆದ್ರು, ಯಾವ್ಯಾವ ಭಾವನ ನೋಡ್ಬೇಕು. ಇವಾಗ ನಾವು ವೇದಿಕಲ್ಲಿ ಏನಾಗುತ್ತೆ, ಇವಾಗ 7ನೇ ಭಾವನ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾರೆ, ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾರೆ, ಸಪ್ತಮಾಧಿಪತಿ ದ್ವಾದಶದಲ್ಲಿದ್ದಾರೆ, ಈ ತರ ಎಲ್ಲ ಹೇಳ್ತಾರಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ ಸಪ್ತಮಾಧಿಪತಿ ಅಂದ್ರೆ 7ನೇ ಭಾವ ಅನ್ನೋದನ್ನ 1, 7, 9 ಈ ತರ ಕಾಂಬಿನೇಷನ್ ಮೇಲೆ ಅವ್ರು ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಇದು ಮೇಷ ರಾಶಿಗಳಿಗೆ ಅಧಿಪತಿ ಯಾರಪ್ಪ ಅಂತಂದ್ರೆ ಕುಜ. ವೃಶ್ಚಿಕ ರಾಶಿಗೆ ಅಧಿಪತಿ ಯಾರಪ್ಪ ಅಂತಂದ್ರೆ ಕುಜ. ಲಗ್ನ ಬಂದು ನಮಗೆ ಮಿಥುನ ಲಗ್ನ ಬಿದ್ದಿದೆ, ಕುಜ ಬಂದು ಸಿಂಹದಲ್ಲಿ ಕುತ್ಕೊಂಡಿದೆ ಅಂತ ಅನ್ಕೊಳ್ಳಿ. ಇವಾಗ ಇಲ್ಲಿ ಲಗ್ನಾಧಿಪತಿ ಬಂದು 11ರಲ್ಲಿ, ಸಾರಿ 2ನೇ ಅಧಿಪತಿ ಬಂದು ನಮಗೆ 11ನೇ ಭಾವದಲ್ಲಿ ಕುತ್ಕೊಂಡಿದೆ ಅಂತ ಪರಾಶರದಲ್ಲಿ ಹೇಳ್ತಾರೆ. ಓಕೆನಾ, ಅದೇ ತರ ಲಗ್ನದಿಂದ ಇದು 7ನೇ ಭಾವದ ಅಧಿಪತಿ ಕುಜ ಬಂದು 11ರಲ್ಲಿ ಕುತ್ಕೊಂಡಿದೆ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡಿದ್ರು, 2 ಇಲ್ಲಿಂದ 7 ಮತ್ತೆ ಗ್ರಹ ಕೂತಿರುವಂತ ಜಾಗ 11, 2, 7, 11 ಅಲ್ಲಿ ಕುಜ ಗ್ರಹದ ಒಂದು ಪ್ರಭಾವ ಇರುತ್ತೆ ಅನ್ನೋದನ್ನ ಅವ್ರು ಕನ್ಸಿಡರ್ ಮಾಡಿದ್ರು. ಇದ್ರ ಮೇಲೆನೆ, ಈ ಬೇಸ್ ಮೇಲೆನೆ ಜ್ಯೋತಿಷ್ಯ ಹುಡ್ಕೊಂಡಿದ್ದು. ಮಗು ಅಂತ ಬಂದಾಗ್ಲೂ ಅಷ್ಟೇ ಲಗ್ನದಿಂದ 5ನೇ ಭಾವ ಚೆಕ್ ಮಾಡ್ತೀವಿ. ಓಕೆನಾ, ಲಗ್ನದಿಂದ ನಿಮಗೆ 5ನೇ ಭಾವ ಬಂದು ಗುರು ಅಧಿಪತಿ. ಇವಾಗ ಬಂದು ಗುರು ಬಂದು 12ರಲ್ಲಿ ಕುತ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ಸ್ವಲ್ಪ ಇದಾಗುತ್ತೆ. ಪಂಚಮಾಧಿಪತಿ 12ರಲ್ಲಿ ಕುತ್ಕೊಂಡಿದೆ ಅಂತ ವೇದಿಕಲ್ಲಿ ಹೇಳ್ತಾರೆ. ಇವ್ರು ಏನ್ ಮಾಡಿದ್ರು, ಇದು ಸ್ವಂತ ಮನೆಗಳು 2 ಮತ್ತೆ 5. ವೃಶ್ಚಿಕ ಲಗ್ನಕ್ಕೆ 2ನೇ ಮನೆ ಬಂದು ಗುರುದೇ ಮನೆ, 5ನೇ ಮನೆ ಗುರುದೇ ಮನೆ, ಹಾಗಾಗಿ 2, 5 ಅಂತ ಬರುತ್ತೆ. ಗ್ರಹ ನೆಕ್ಸ್ಟ್ ಎಲ್ಲಿ ಕುತ್ಕೊಂಡಿದೆ, ಅದು ಬಂದು 12ನೇ ಮೇಲೆ ಕುತ್ಕೊಂಡಿದೆ. ಓಕೆನಾ, 2, 5, 12 ಈ ರೀತಿ ಇದ್ದಾಗ ಮಗು ಅನ್ನೋ ವಿಚಾರಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಈಸಿಯಾಗಿ ನೀವು ಹೇಳ್ಬೋದು. ಇದಾದ್ರೆ ನೀವು ಅಧಿಪತಿ ಎಲ್ಲೋ ಕೂತಿದ್ದಾನ, ಅವನ ಅಧಿಪತಿ ಇಲ್ಲಿ ಕೂತಿದ, ಇದೆಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ ತುಂಬಾ. ಆ ವರ್ಡ್ಸ್ ಎಲ್ಲ ಯೂಸ್ ಮಾಡೋದು ತುಂಬಾ ಕನ್ಫ್ಯೂಸ್ ಆಗುತ್ತೆ. ಇದನ್ನ 2, 5, 12, 2, 5, 11, 5, 11, 3, 5, 11 ಈ ರೀತಿ ಕಾಂಬಿನೇಷನ್ ಆಗಿ ಮಾಡಿದ್ರು. ಆ ಕಾಂಬಿನೇಷನ್ಗಳು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ ಇದೇ ಸೇಮ್ ಭಾವಗಳೇನೆ ಅದು. ಓಕೆನಾ, ಇದು 3ನೇ ಭಾವ, 5ನೇ ಭಾವ, 11ನೇ ಭಾವ ಅಂತ ಬರೆದ್ರು ಅವರು. 2ನೇ ಭಾವ, 5ನೇ ಭಾವ, 12ನೇ ಭಾವ ಅಂತ ಬರೆದ್ರು. ಇದನ್ನ ಈಸಿ ಆಯ್ತಲ್ಲ, ನಿಮ್ ಫಲ ವಿಮರ್ಶೆ ಮಾಡಕ್ಕೆ ತುಂಬಾ ಈಸಿ ಆಗೋಯ್ತು ಅವಾಗ. ಈ ರೀತಿನ ಈ KP ಸಿದ್ಧಾಂತ ಹುಟ್ಟಾಕಿದ್ದು. ತುಂಬಾ KPಲಿ ನೀವು ಆರಾಮಾಗಿ ಫಲ ವಿಮರ್ಶೆ ಮಾಡ್ಬೋದು, ಈಸಿಯಾಗಿ ಫಲ ವಿಮರ್ಶೆ ಮಾಡ್ಬೋದು. ನೀವು ತುಂಬಾ ತಲೆ ಕೆಡ್ಸ್ಕೊಬೇಕು ಫಲ ವಿಮರ್ಶೆ ಮಾಡಬೇಕು ಅಂತ ಆ ಥರ ಎಲ್ಲ ಏನೇನು ಇಲ್ಲ. ಆರಾಮಾಗಿ ಕಲಿತೀರಾ, ಆರಾಮಾಗಿ ನೀವು ವಿದ್ಯೆನ ನಿಮಗೆ ಸಿದ್ಧಿ ಆಗುತ್ತೆ. ಇದ್ರೊಳಗೆ ಇಷ್ಟೊಳಗೆ ಏನಾದ್ರು ಡೌಟ್ ಇದೆಯಾ ಇಲ್ಲಿ ಗಂಟೆ ಹೇಳ್ಕೊಟ್ಟಿದ್ರಲ್ಲಿ? ಏನಾದ್ರು ಡೌಟ್ ಇದ್ರೆ ಕೇಳಿ. ಮತ್ತೆ ಎಲ್ಲಾ ಜ್ಯೋತಿಷ್ಯಗಳಿಗೂ ಮೂಲ ಶಾಸ್ತ್ರ ಬಂದು ನಮಗೆ ವೇದಿಕೆ ಬೇಕು. ನೀವು ಭಾವಕಾರಕತೆ ತಗೊಳ್ಳಿ, ಗ್ರಹಕಾರಕತೆ ತಗೊಳ್ಳಿ, ಬೇರೆ ಏನೇ ಒಂದು ತಗೊಬೇಕು ಅಂದ್ರೂ ವೇದಿಕೆ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಫಲ ವಿಮರ್ಶೆ ಅಂತ ಬಂದಾಗ ನೀವು KP ಕಲ್ತ್ಕೊಂಡು ಆ ನಂತರ ನೀವು ವೇದಿಕೆಗೆ ಹೋಗಿ ವೇದಿಕೆ ಸ್ಟಾರ್ಟ್ ಮಾಡಿ. ಅದು ಟೈಮ್ ಹಿಡಿಯುತ್ತೆ ನಿಮಗೆ, ವೇದಿಕೆ ವರ್ಷ ಟೈಮ್ ಹಿಡಿಯುತ್ತೆ. ಆರಾಮಾಗಿ ಕಲ್ತ್ಕೊಂತ ಬನ್ನಿ, ಆಮೇಲೆ ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನೀವು ವೇದಿಕೆ ಕೈ ಇಟ್ಟಿದಾಗ ಏನಾಗುತ್ತೆ, ನಿಮಗೆ ಕಲಿಯಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ.
ಕೆಪಿ ಕಲಿದ್ರೆ ಇಂಟ್ರೆಸ್ಟ್ ಬರುತ್ತೆ, ಯಾಕಂದ್ರೆ ಕಂಪ್ಲೀಟ್ 15 ದಿವಸದಲ್ಲಿ ಒಂದು ಜಾತಕನ ಯಾವ ರೀತಿ ನೋಡ್ಬೇಕು, ಅದು ಹೇಗೆ ಫಲ ವಿಮರ್ಶೆ ಮಾಡ್ಬೇಕು, ಹೇಗೆ ಜಡ್ಜ್ ಮಾಡ್ಬೇಕು, ಹೇಗೆ ಅವ್ರಿಗೆ ಫಲ ವಿಮರ್ಶೆ ಹೇಳ್ಬೇಕು ಅನ್ನೋದೆಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಏನಪ್ಪ, ಇನ್ನು ಸ್ವಲ್ಪ ಡೀಪ್ ನಾಲೆಜ್. ಇವಾಗ ಮೇಡಮ್ ಹೇಳೋದು ಡಾಕ್ಟರೇಟ್ ಮಾಡಿದ್ದೀನಿ ನಾನು ಎಲ್ಲ ಒಂದ್ ಕಡೆ ಅಂತ, ಬಟ್ ಆತರ ಎಲ್ಲ ನೀವು ಇದ್ರೊಳಗೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗ್ತೀರಾ, ಒಳಗಡೆ ಎಳಿತೀರಾ, ಸ್ವಲ್ಪ ದಿವಸ ಟೈಮ್ ಹಿಡಿಯುತ್ತೆ. ಅವಾಗ ಇನ್ನೂ ಜಾಸ್ತಿ 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 ಕಲಿತಾ ಕಲಿತಾ ಹೋಗ್ತೀರಾ. ನೀವು ಜಸ್ಟ್ ಇದು 15 ದಿವಸದಲ್ಲೇ ನೀವು ಫಲ ವಿಮರ್ಶೆ ಮಾಡೋದರ ಆಗ್ಬಿಡ್ತೀರಾ. ಓಕೆನಾ? ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಮಾಡ್ತೀರಾ, ಜಾತಕ ಮ್ಯಾಚಿಂಗ್ ಎಲ್ಲ ಮಾಡ್ತೀರಾ, ಎಲ್ಲದೂ ಕಲ್ತ್ಕೊಂಡ್ಬಿಡ್ತೀರಾ. ಈಸಿಯೆಸ್ಟ್ ಸಬ್ಜೆಕ್ಟ್ ಅಂದ್ರೆ ಕೆಪಿ ಅಸ್ಟ್ರಾಲಜಿ. ನೀವು ವೇದಿಕ್ ತುಂಬಾ ಕಷ್ಟ ಆಗುತ್ತೆ, ಬಟ್ ಅದು ನಿಧಾನ ಕಲ್ತ್ಕೊಂತ ಬನ್ನಿ. ನಮ್ಗೆ ಬೇಕಾಗಿರೋದೇನೋ ಫಲಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ನೀವು ಕಲ್ತ್ಕೊಬೇಕಾಗುತ್ತೆ. ಅಂದ್ರೆ ಗ್ರಹ ಕಾರಕತ್ವ, ಭಾವ ಕಾರಕತ್ವ, ಈ ಗ್ರಹ ಈ ಜಾಗದಲ್ಲಿ ಕುತ್ಕೊಂಡ್ರೆ ಏನೋ, ಕುಜ ಗ್ರಹ ಅಂದ್ರೆ 2ನೇ ಮನೆ ಕೂತ್ಕೊಂಡ್ರೆ ಏನೋ, 3ನೇ ಮನೆ ಕೂತ್ಕೊಂಡ್ರೆ ಏನೋ, ಇದೆಲ್ಲ ಬಂದು ವೇದಿಕ್. ಓಕೆನಾ? ವೇದಿಕ್ ಸಂಬಂಧಪಟ್ಟಿದ್ದು ಬುಕ್ಸ್ಗಳು ಸಿಗ್ತವೆ, ಅದನ್ನ ನೀವು ಓದ್ಕೊಂಡ್ರು ಓಕೆ ಆಗುತ್ತೆ. ಓಕೆನಾ? ಇದನ್ನ ಮಾಡಿ. ನೆಕ್ಸ್ಟ್ ನಿಮಗೆ ಬಂದು ಆ ಸೌರ ಇದಕ್ಕೆ ಸೋಲಾರ್ ಸಿಸ್ಟಮ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಮತ್ತೆ ಎಲ್ಲಾ ಸಿಸ್ಟಮ್ಗೂ ಬಂದು ವೇದಿಕೆ ಮೂಲ ಅಂತ ನಿಮ್ಗೆ ಹೇಳಿದೀನಿ. ಅಂದ್ರೆ ಇಲ್ಲಿ ಹಸ್ತ ಸಾಮುದ್ರಿಕ ಆಗಿರ್ಬೋದು, ಜೈಮಿನೇ ಆಗಿರ್ಬೋದು, ಮುಂಡಿನ ಅಸ್ಟ್ರಾಲಜಿ ಆಗಿರ್ಬೋದು, ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಕೆಪಿ ಶಾಸ್ತ್ರ ಆಗಿರ್ಬೋದು, ತಾಜಿಕ್ ಆಗಿರ್ಬೋದು, ಈ ತರ ತುಂಬಾ ಶಾಸ್ತ್ರಗಳು ಬರುತ್ತೆ. ಕವಡೆ ಶಾಸ್ತ್ರ ಆಗಿರ್ಬೋದು, ಪ್ರತಿ ಒಂದಕ್ಕೂ ಬಂದು ನಮಗೆ ವೇದಿಕ್ ಜ್ಯೋತಿಷ್ಯ ವೆರಿ ವೆರಿ ಇಂಪಾರ್ಟೆಂಟ್. ಅದು ಒಂದು ಫೌಂಡೇಶನ್ ಇದ್ದಂಗೆ. ಓಕೆನಾ? ಅದು ಇಂಪಾರ್ಟೆಂಟ್ ಆಗಿ ಎಲ್ಲರೂ ಗೊತ್ತಿರುವಂತ ವಿಚಾರಗಳು, ಅದ್ರಲ್ಲಿರುವಂತ ಸಬ್ಜೆಕ್ಟ್ ನ ಇವ್ರು ಡೆವಲಪ್ ಮಾಡ್ಕೊಂಡು ಬಂದಿರುವಂತದ್ದೇ ಕೆಪಿ ಜ್ಯೋತಿಷ್ಯ. ಹಾಗೆ ನೀವು ಕೆಪಿ ಜ್ಯೋತಿಷ್ಯ ಕಲಿತಾಗ ನಿಮ್ಗೆ ಅದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಆಗಿ ವಿಚಾರಗಳು ತಿಳಿಯುತ್ತೆ. ಸೋಲಾರ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸೋಲಾರ್ ಸಿಸ್ಟಮ್ ನಿಮ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಅನಂತರ ನಾಳೆಯಿಂದ ನಿಮಗೆ ಬೇಸಿಕ್ ಅಸ್ಟ್ರಾಲಜಿಗೆ ಹೋಗ್ಬಿಡ್ತೀನಿ. ಬೇಸಿಕ್ ನಾಳೆ ನಾನು ನಿಮಗೆ ಸಿಗೋದಿಲ್ಲ, ನಿಮಗೆ ನಾನು ಮಂಗಳವಾರ ತಗೊಂತೀನಿ. ಓಕೆನಾ? ಕ್ಲಾಸು ನಾಳೆ ನಾನು ಸ್ವಲ್ಪ ಹೊರಗಡೆ ಹೋಗೋದಿದೆ, ಮುಗಿಸ್ಕೊಂಡು ಬಂದು ನಾನು ನಿಮಗೆ ನಾಳೆ ಸಿಗ್ತೀನಿ. ಸೋಲಾರ್ ಸಿಸ್ಟಮ್ ಫಸ್ಟ್ನೇದಾಗಿ ಸೋಲಾರ್ ಸಿಸ್ಟಮ್ ಇಲ್ಲಿ ಬಂದು ಮಿಲ್ಕಿ ವೇ, ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಸೋಲಾರ್ ಸಿಸ್ಟಮ್ ಬಗ್ಗೆ ಮೊದಲು ನೀವು ಏನಕ್ಕೆ ತಿಳ್ಕೊಬೇಕಪ್ಪ ಅಂತಂದ್ರೆ, ಗ್ರಹಗಳು ಯಾವ ರೀತಿ ನಮ್ಮ ಭೂಮಿಗೆ ಪ್ರಭಾವನ ಬೀರುತ್ತೆ, ಅದು ಹೇಗೆ ನಮಗೆ ಫಲ ಕೊಡುತ್ತೆ ಅನ್ನೋದನ್ನ ತಿಳ್ಕೊಳಕ್ ಬೇಕು ನಿಮಗೆ. ಇಲ್ಲಿ ನೋಡ್ಬೋದು, ಇದೊಂದು ಗ್ಯಾಲಕ್ಸಿ ಬ್ರಹ್ಮಾಂಡ. ಇದ್ರಲ್ಲಿ ನೋಡಿ, ಇದ್ರೊಳಗೆ ಸೂರ್ಯ ಬಂದಿಲ್ಲಿದೆ, ನಾವಿರೋಂಥದ್ದು ಕಾಣಿಸ್ತಿದ್ಯಾ? ಇದೆ ನೋಡಿ ಸೂರ್ಯ. ಸರಿ, ಇಷ್ಟು ದೊಡ್ಡ ಒಂದು ಗ್ಯಾಲಕ್ಸಿಲಿ ಮಿಲ್ಕಿ ವೇ ಅಲ್ಲಿ ನಾವಿಲ್ಲಿ ಇದೀವಿ. ಎಷ್ಟೋ ಸೂರ್ಯಗಳು ಇರ್ಬೋದು, ಗೊತ್ತಿಲ್ಲ ನಮಗಿನ್ನು. ಇದು ಸೋಲಾರ್ ಸಿಸ್ಟಮ್. ಕಾಣಿಸ್ತಿದೆಯಲ್ಲ? ಸೂರ್ಯನ ಸುತ್ತಲೂ ಎಲ್ಲಾ ಗ್ರಹಗಳು ಪ್ರದಕ್ಷಿಣೆ ಆಗ್ತಿರುವಂತದ್ದು. ಸೂರ್ಯನಿಗೆ ಯಾವ ಗ್ರಹ ಆದ್ಮೇಲೆ ಯಾವ ಗ್ರಹ ಬರುತ್ತೆ, ಸ್ಟೆಪ್ ಬೈ ಸ್ಟೆಪ್. ಸೂರ್ಯ ಆದ್ಮೇಲೆ ಸೆಕೆಂಡ್ ಗ್ರಹ ಬಂದು ಮೆರ್ಕ್ಯುರಿ, ತುಂಬಾ ಹತ್ರದಲ್ಲಿ ಇರುವಂತದ್ದು ಕ್ಲೋಸೆಸ್ಟ್ ಪ್ಲಾನೆಟ್ ಅಂತಂದ್ರೆ ಮೆರ್ಕ್ಯುರಿ. ಅದಾದ್ಮೇಲೆ ವೀನಸ್, ಮೆರ್ಕ್ಯುರಿ ಅಂತಂದ್ರೆ ಬುಧ, ವೀನಸ್ ಅಂತಂದ್ರೆ ಶುಕ್ರ, ಅರ್ತ್ ಬಂದು ನಿಮಗೆ ಭೂಮಿ, ಅದಾದ್ಮೇಲೆ ಕುಜ, ಕುಜ ಮಾರ್ಸ್, ಅದಾದ್ಮೇಲೆ ನಿಮಗೆ ಜೂಪಿಟರ್ ಅಂದ್ರೆ ಗುರು, ಗುರು ಆದ್ಮೇಲೆ ಶನಿ. ಇಷ್ಟು ಮಾತ್ರನೇ ನಾವು ಇಲ್ಲಿ ತಗೊಳ್ಳೋದು. ಇನ್ನು ಮಿಕ್ಕಿದ್ದು ಯುರೇನಸ್ ನೆಪ್ಚೂನ್ ನಾವು ತಗೊಳಲ್ಲ, ಇದೆಲ್ಲ ವೆಸ್ಟರ್ನ್ ಅಲ್ಲಿ ಬೇಕಾದ್ರೆ ಅದನ್ನ ಯೂಸ್ ಮಾಡ್ತಾರೆ. ಬಟ್ ನಾವು ಇಲ್ಲಿ ನಮ್ಮ ಋಷಿಮುನಿಗಳು ಮೇನ್ ಆಗಿ ಇಷ್ಟು ಮಾತ್ರನೇ ಫೋಕಸ್ ಮಾಡಿರೋದು, ಇಷ್ಟು ಮಾತ್ರನೇ ಪ್ರಭಾವ ಬೀರುತ್ತೆ ಅನ್ನೋದು. ಮತ್ತೆ ಈ ಯುರೇನಸ್ ನೆಪ್ಚೂನ್ ಎಲ್ಲ ತಗೊಳಕ್ ಹೋದ್ರೆ ಶನಿನೇ ಎರಡು ವರ್ಷ ಬೇಕು ಒಂದು ರಾಶಿಯಿಂದ ಇನ್ನೊಂದು ರಾಶಿ ಹೋಗಕ್ಕೆ. ಇವರೆಲ್ಲ ತಗೊಂಡ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ತಗೊಂತಿರಲ್ಲ. ಓಕೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಲ್ಲಾ ಗ್ರಹಗಳು, ಈ ಎಲ್ಲಾ ಗ್ರಹಗಳು ಒಂದು ಫಲಗಳನ್ನು ನಮಗೆ ಹೇಗೆ ಕೊಡುತ್ತಪ್ಪ ಅಂತಂದ್ರೆ ಭೂಮಿ ಮುಖಾಂತರ, ಈ ಭೂಮಿಗಿರುವಂತ ಚಂದ್ರನ ಮುಖಾಂತರ. ಚಂದ್ರ ಗ್ರಹ ಏನಿದೆಯಲ್ಲ,
ಆ ಚಂದ್ರ ಗ್ರಹದ ಮುಖಾಂತರನೇ ನಮ್ಮ ಭೂಮಿಗೆ ಎಲ್ಲಾ ತರದ ಗ್ರಹಗಳ ಒಂದು ವೈಬ್ರೇಷನ್ ಬಂದು ತಲುಪುತ್ತೆ. ಇವಾಗ ಮೊಬೈಲ್ ನೆಟ್ವರ್ಕ್ ವರ್ಕ್ ಆಗ್ಬೇಕು ಅಂತಂದ್ರೆ ಏನಿರ್ಬೇಕು? ಹೇಳಿ. ಮೊಬೈಲಿಗೆ ನೆಟ್ವರ್ಕ್ ಬರ್ಬೇಕಂದ್ರೆ ಏನಿರ್ಬೇಕು? ಕೇಳಿಸ್ತಿದ್ಯಾ? ಬಂದಡಿ, ನೆಟ್ವರ್ಕ್ ಬರ್ಬೇಕು ಅಂದ್ರೆ ಏನಿರ್ಬೇಕು ಮೊಬೈಲಿಗೆ? ಸರ್, ಇಂಟರ್ನೆಟ್ ರೀಚಾರ್ಜ್ ಇರ್ಬೇಕು ಸರ್. ಟವರ್ ಬೇಕಲ್ಲ, ಅದೆಲ್ಲ ಹಾ ರೀಚಾರ್ಜ್ ಸರ್. ಇರುತ್ತೆ. ಓಕೆನಾ? ಆ ಟವರ್ ಆ ಟವರ್ ಹೇಗೆ ಕನೆಕ್ಟಿವಿಟಿ, ಇವಾಗ ನಾವು ಫೋನ್ ಮಾಡಿದ ತಕ್ಷಣ ಫಸ್ಟ್ ಎಲ್ಲೋ ಹೋದ್ರೆ ಟವರಿಗೆ ಕನೆಕ್ಟ್ ಆಗುತ್ತೆ. ಟವರ್ ಮುಖಾಂತರ ಯಾರಿಗೆ ಹೋಗಿ ಕನೆಕ್ಟ್ ಆಗ್ಬೇಕು ಅವ್ರಿಗೆ ಕನೆಕ್ಟ್ ಆಗುತ್ತೆ. ಅದೇ ತರ ಈ ಭೂಮಿಗೆ ಉಪಗ್ರಹ ಬಂದು ಚಂದ್ರ. ಈ ಚಂದ್ರನ ಮುಖಾಂತರ ಎಲ್ಲಾ ಗ್ರಹಗಳು ಆ ವೈಬ್ರೇಷನ್ ಕಳಿಸ್ತವೆ, ಚಂದ್ರನ ಮುಖಾಂತರ ಬರುತ್ತೆ. ಇವಾಗ ಚಂದ್ರನ ಬಂದು ಮನಸ್ಕಾರಕ ಅಂತ ಕರಿತೀವಿ. ಓಕೆನಾ? ಗೊತ್ತಲ್ಲ ನಿಮಗೆ ಇದು ಕಾರಕ, ಚಂದ್ರ ಬಂದು ಮನಸ್ಕಾರಕ. ಮನಸ್ಸು ವೀಕ್ ಆದ್ರೆ ತಾನೇ ನಮ್ ಇಡೀ ಬಾಡಿ ವೀಕ್ ಆಗುತ್ತೆ. ಅಬ್ಸರ್ವ್ ಮಾಡಿದ್ರ? ಮನಸ್ಸು ವೀಕ್ ಆಗ್ತಿದ್ದಂಗೆನೆ ನಮ್ ಇಡೀ ಬಾಡಿನೇ ವೀಕ್ ಆಗುತ್ತೆ. ಒಂದೇ ಒಂದು ಹುಡುಗಿ ಕೈ ಕೊಟ್ಬಿಡ್ಲಿ ಹುಡುಗನಿಗೆ, ಅಥವಾ ಹುಡುಗಿ ಕೈ ಕೊಟ್ಬಿಡ್ಲಿ, ಫುಲ್ಲು ನೊಂದಿ ಬೆಂದಿ ಎಲ್ಲ ಆಗಿ ಬೀಗಿ ಒದ್ದಾಡ್ಬಿಡ್ತಾನೆ. ಮನ್ಸು ನೋವಾಯ್ತು ಅಂದ್ರೆ ಚೆನ್ನಾಗಿರೋನು ಸಹಿತ ಹಾಳಾಗ್ಬಿಡ್ತಾನೆ. ಅಂದ್ರೆ ಆ ಚಂದ್ರನ ಮುಖಾಂತರನೇ ನಮ್ಗೆಲ್ಲದೂ ಸಿಗೋದು. ಅದಕ್ಕೆ ಚಂದ್ರನ್ಗೆ ಅಷ್ಟು ಪ್ರಾಮುಖ್ಯತೆ ಏನಕ್ಕೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದಕ್ಕೆ ಕೊಟ್ಟಿರೋದು. ನಿಮ್ಮ ಮನಸ್ಸು ವೆರಿ ವೆರಿ ಇಂಪಾರ್ಟೆಂಟ್. ದೇಹಕ್ಕಿಂತ ಮನಸ್ಸು ಏನಿದೆ ಅಲ್ಲ, ಆ ಮೈಂಡ್, ಅದು ನಿಮ್ ಕಂಟ್ರೋಲ್ ಇಲ್ಲ ಅಂತಂದ್ರೆ ನೀವು ಬದುಕಕ್ಕಾಗಲ್ಲ, ಅಷ್ಟು ಕಷ್ಟ. ಈ ಚಂದ್ರನ ಮುಖಾಂತರನೇ ಎಲ್ಲಾ ಗ್ರಹಗಳು ಭೂಮಿಗೆ ಅದಕ್ಕೆ ಸಂಬಂಧಪಟ್ಟ ವೈಬ್ರೇಷನ್ ಕಳಿಸುತ್ತೆ. ಅವಾಗ ಏನಾಗುತ್ತೆ, ಭೂಮಿ ಅದನ್ನ ರಿಸೀವ್ ಮಾಡುತ್ತೆ. ಭೂಮಿಯಲ್ಲಿ ಇರುವಂತ ಜನಗಳು ನಾವು, ನಮಗೆ ಆ ವೈಬ್ರೇಷನ್ ಬರುತ್ತೆ. ಎಲ್ಲಾ ಗ್ರಹಗಳ ವೈಬ್ರೇಷನ್ ನಮಗೆ ಬಂದು ತಲುಪುತ್ತೆ. ಆ ವೈಬ್ರೇಷನ್ ತಲುಪಿದಾಗ ಆ ಒಂದು ಟ್ರಾನ್ಸಿಟ್ ಅಲ್ಲಿ ಏನೇನೆಲ್ಲ ಬದಲಾವಣೆಗಳು ಆಗ್ತಿರುತ್ತೆ ಅದು ನಮಗೆ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ನಿಮ್ಮ ಜಾತಕದಲ್ಲಿ ಆ ಗ್ರಹ ಯಾವ ಒಂದು ಪೊಸಿಷನ್ ಇದೆ, ಎಲ್ಲೆಲ್ಲಿ ಕುತ್ಕೊಂಡಿದೆ, ಅದೆಲ್ಲ ನಮ್ಮ ಋಷಿ ಮುನಿಗಳು ಮಾಡಿರೋಂಥ ವಿಚಾರಗಳು. ಇದ್ಯಾರು ನಾವು ನೀವು ಯಾರು ಮಾಡಿರೋದಲ್ಲ, ಇದು ಋಷಿ ಮುನಿಗಳು ಅವರ ಒಂದು ತ್ರಿಕಾಲ ಜ್ಞಾನದ ತಪಶಕ್ತಿಯಿಂದ ಮಾಡಿರುವಂತ ವಿದ್ಯೆ ಇದು. ಗ್ರಹಗಳು ಎಲ್ಲೆಲ್ಲಿದೆ, ಏನೇನು ಮಾಡ್ತಿದ್ದಾವೆ, ಯಾವ ಒಂದು ರಾಶಿ ಹೋಗುತ್ತೆ, ಯಾವ ನಕ್ಷತ್ರದಲ್ಲಿ ಹೋಗ್ತಾ ಇದೆ, ಇದೆಲ್ಲದನ್ನು ವರ್ಷಾನುಗಟ್ಲೆ ಅವರು ತಪಶಕ್ತಿಯಿಂದ ನೋಡಿ ಅದನ್ನ ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆ ಅವರು ಸಿದ್ಧಾಂತನ ಬರ್ದಿರೋದು. ಇದು ಜ್ಯೋತಿಷ್ಯ ಶಾಸ್ತ್ರ. ಪ್ರತಿ ಒಂದಕ್ಕೂ ಬೇಕು. ಒಂದು ಪಂಚಾಂಗ ತಗೊಳ್ಳಿ, ಏನಿಕರು ತಗೊಳ್ಳಿ, ನಿಮಗೆ ಈ ಶಾಸ್ತ್ರ ಬೇಕೇ ಬೇಕು. ವೇದಿಕ್ ವೆರಿ ವೆರಿ ಇಂಪಾರ್ಟೆಂಟ್. ವೇದಿಕ್ ಶಾಸ್ತ್ರ, ಪಂಚಾಂಗ ಯಾವ್ದೇ ಒಂದು ಮುಹೂರ್ತ ತಗೊಳ್ಳಿ, ನೀವು ಹಬ್ಬ ಹರಿದಿನಗಳು ತಗೊಳ್ಳಿ, ಅಮಾವಾಸ್ಯೆ ತಗೊಳ್ಳಿ, ಕರೆಕ್ಟ್ ಆಗಿ ನೋಡಿ ಅವ್ರ ಕ್ಯಾಲ್ಕುಲೇಷನ್. ಇಂಥ ದಿವಸನೇ ಅಮಾವಾಸ್ಯೆ ಬರುತ್ತೆ, ಇಂಥ ದಿವಸ ಕರೆಕ್ಟ್ ಆಗಿ ಇಷ್ಟು ಮುಗಿಯುತ್ತೆ ಪಕ್ಷಗಳು ಅಂತ ಹೇಗ್ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ ಅವ್ರು. ಅಂತ ದಿವಸ ಕರೆಕ್ಟ್ ಅಮಾವಾಸ್ಯೆ ಆಗಿರುತ್ತೆ. ಓಕೆ, ಇಂಥ ದಿವಸಕ್ಕೆ ಇಂಥ ಗ್ರಹಣ ಬರುತ್ತೆ ಅಂತ ಕೊಟ್ಟಿದ್ರೆ ಅಂತ ದಿವಸ ಕರೆಕ್ಟ್ ಆಗಿ ಗ್ರಹಣ ಬರುತ್ತೆ. ಎಷ್ಟು ಕರೆಕ್ಟ್ ಎಕ್ಸಾಕ್ಟ್ ಆಗಿ ಅವರು ಬರ್ದಿಟ್ಟಿದ್ದಾರೆ. ಇದೆಲ್ಲದೂ ಸಹಿತ ನಮ್ಮ ಋಷಿಗಳು ಕೊಟ್ಟಂತ ವರ. ಹಾಗೆ ಇದು ಈ ಶಾಸ್ತ್ರನು ಅವರೇ ಕೊಟ್ಟಿರುವಂತ ವಿಚಾರಗಳು. ಇದಿಲ್ದಲೆ ಅದೇನೇನು ಇಲ್ಲ. ಓಕೆನಾ? ನಮಗೆಲ್ಲ ಹೇಗೆ ಒಂದು ಆ ವೈಬ್ರೇಷನ್ ಬರುತ್ತೆ, ಆ ಗ್ರಹದ ಒಂದು ಪವರ್ ಹೇಗೆ ನಮಗೆ ಕ್ರಿಯೇಟ್ ಆಗುತ್ತೆ, ನಾವ್ ಹೇಗೆ ಆತರ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರೆ ಇದ್ರ ಮುಖಾಂತರ. ಓಕೆನಾ? ಇದು ನೆಕ್ಸ್ಟ್ ಬಂದು ನಿಮಗೆ ನಾರ್ತ್ ನೋಡ್ ಮತ್ತೆ ಸೌತ್ ನೋಡ್, ಅಂದ್ರೆ ರಾಹು ಕೇತುಗಳ ಬಗ್ಗೆ ನಿಮಗೆ ಇದ್ರೊಳಗೆ ಮಾಹಿತಿ ಇರೋದು. ಈ ರಾಹು ಕೇತುಗಳು, ಇವಾಗ ನೀವು ಚಂದ್ರನ್ ತಗೊಂಡ್ರಿ, ಇಲ್ಲಿರುವಂತ ಎಲ್ಲಾ ಗ್ರಹಗಳು ಬಂತು, ರಾಹು ಕೇತು ಮಾತ್ರ ಬಂದಿಲ್ಲ ನಿಮಗೆ. ರಾಹು ಕೇತು ಗ್ರಹಗಳಲ್ಲ, ಇಮ್ಯಾಜಿನರಿ ಬಿಂದುಗಳು ಮಾತ್ರನೇ. ಓಕೆನಾ? ಇದೆಲ್ಲಪ್ಪ ಇರುತ್ತೆ, ಈ ಸೂರ್ಯ ಮತ್ತೆ ಈ ಬುಧ, ಸಾರಿ, ಈ ಭೂಮಿ ಏನಿದೆಯಲ್ಲ, ಇದು ಚಲಿಸುವಂತ ಪಥ. ಓಕೆನಾ? ಈ ಪಥದಲ್ಲಿ, ಒಂದು ಪಥದಲ್ಲಿ ಈ ಭೂಮಿ ಚಲಿಸ್ತಾ ಇರುತ್ತೆ. ಈ ಭೂಮಿನ ಚಂದ್ರ ಚಲಿಸ್ತಿರ್ತಾನೆ. ಓಕೆನಾ? ಈ ಭೂಮಿ ಸುತ್ತಲೂ ಚಂದ್ರ ಪ್ರದಕ್ಷಿಣೆ ಆಗ್ತಾ ಇರ್ತಾನೆ. ಈ ಭೂಮಿ ಸುತ್ತುತ್ತಿರೋ ಪಥಕ್ಕೂ ಈ ಚಂದ್ರ ಸುತ್ತುತ್ತಿರೋ ಪಥಕ್ಕೂ ಒಂದು ಬಿಂದು ಕನೆಕ್ಟ್ ಆಗುತ್ತೆ ಇಲ್ಲಿ. ಗೊತ್ತಾಗ್ತಿದ್ಯಾ? ಇದು ಬಂದಾಗ ಏನಾಗುತ್ತೆ, ನಿಮಗೆ ಇಲ್ಲಿ ಇದೇ ರಾಹು ಮತ್ತೆ ಇದೇ ಕೇತು.
ಇದೇ ರಾಹು, ಇದೇ ಕೇತು. ಆ ಪಾಯಿಂಟ್ಗಳೇ ಇವೆರಡು ಸಿಂಕ್ ಆಗುತ್ತೆ ನೋಡಿ, ಇಲ್ಲಿ ಪಾಯಿಂಟ್ 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 ಅಲ್ಲಿ ಕೊಟ್ಟಿದೀವಿ. ಅವೆರಡು ಸಿಂಕ್ ಆಗುವಂತ ಜಾಗನೇ ರಾಹು ಕೇತುಗಳು. ಇದು ಭೂಮಿ ಹೇಗೆಲ್ಲ ಟರ್ನ್ ಓವರ್ ಆಗ್ತಿರುತ್ತೆ, ಚಂದ್ರ ಹೇಗೆ ಟರ್ನ್ ಓವರ್ ಆಗ್ತಿರುತ್ತೆ, ಅದಾಗೆ ಆ ಪಾಯಿಂಟ್ಸ್ ಬರ್ತಾ ಇರುತ್ತೆ. ಇದಕ್ಕೆ ಇದನ್ನ ಟ್ರೂ ನಾಡ್ ಅಂತ ಕೊಡ್ಲಿಲ್ಲ, ಇದನ್ನ ಮೀನ್ ನಾಡ್ ಅಂತ ಇದಕ್ಕೆ ಕೊಟ್ಟಿರೋದು. ಸರಾಸರಿಯಲ್ಲಿ ಅದು ಹೋಗ್ತಾ ಇರುತ್ತೆ, ಅಂದಾಜಾಗಿ ನಾವು ಹಿಂದೆ ಇದೇ ಜಾಗದಲ್ಲಿ ಪಿನ್ ಪಾಯಿಂಟ್ ಮಾಡಿದ್ರೆ ಟ್ರೂ. ಸುಮಾರು ಜನ ಏನ್ ಮಾಡ್ತಾರೆ, ಟ್ರೂ ನಾಡ್ ಹಿಡ್ಕೊಂಡ್ಬಿಡ್ತಾರೆ, ಅದು ಒಂದೊಂದು ಡಿಗ್ರಿ ವ್ಯತ್ಯಾಸ ಜಾಸ್ತಿ ಬಂದ್ಬಿಡುತ್ತೆ, ಅವಾಗ ಎಲ್ಲ ತಪ್ಪಾಗಿ ಬಂದ್ಬಿಡುತ್ತೆ. ಹಾಗಾಗಿ ಅದನ್ನ ಹಿಡ್ಕೋಬೇಡಿ. ಇವಾಗ ಏನಿದ್ರು ನೀವು ಮೀನ್ ನಾಡ್ ಮಾತ್ರನೇ ಹಿಡ್ಕೋಬೇಕು. ಇಲ್ಲಿ ಗ್ರಹಗಳ ಸಿಂಬಲ್ಗಳನ್ನ ಕೊಟ್ಟಿದ್ದೀನಿ, ಈ ಸಿಂಬಲ್ ಅನ್ನ ಯೂಸ್ ಮಾಡಿ. ಇಲ್ಲೂ ಸಹಿತ ಅದೇ ತರದ ಇಮೇಜ್ ಕೊಟ್ಟಿದ್ದೀನಿ, ಇನ್ನು ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ. ಇದು ಸೂರ್ಯನ ಸುತ್ತಲೂ ಭೂಮಿ ತಿರುಗ್ತಿರುವಂತ ಪಥ, ಮತ್ತೆ ಈ ಭೂಮಿ ಸುತ್ತಲೂ ಚಂದ್ರ ಸುತ್ತುತ್ತಿರುವಂತ ಪಥ. ಇವೆರಡಕ್ಕೂ ಕನೆಕ್ಟ್ ಬರುತ್ತಲ್ಲ ಒಂದು ಬಿಂದು, ಅದೇ ರಾಹು, ಅದೇ ಕೇತು. ಗೊತ್ತಾಯ್ತಾ? ಇವೆರಡು ಗ್ರಹಗಳಲ್ಲ, ಛಾಯಾ ಗ್ರಹಗಳು ಅಂತ ಕರಿತೀವಿ. ನೆಕ್ಸ್ಟ್ ನಮಗೆ ತಿಥಿ ಬರುತ್ತೆ ಗೊತ್ತಾ, ತಿಥಿ ಕರಣ ಇದೆಲ್ಲ ಬರುತ್ತಲ್ಲ, ಇದು ಹೇಗ್ ಬರುತ್ತೆ, ಅಮಾವಾಸ್ಯೆ ಯಾವಾಗ ಬರುತ್ತೆ? ಇವತ್ತು ಚತುರ್ದಶಿ, ಓಕೆನಾ? ಇವತ್ತು ಚತುರ್ದಶಿ, ಚಂದ್ರ ಬಂದು ಇಲ್ಲಿರ್ತಾನೆ, ಇದು ಈ ನಾಳೆ ಬಂದೆ ಅಮಾವಾಸ್ಯೆ ಇರುತ್ತೆ. ಈ ಭೂಮಿ ಮತ್ತೆ ಈ ಸೂರ್ಯನ ಮಧ್ಯೆ ಈ ಚಂದ್ರ ಬಂದಾಗ ನಮಗೆ ಅಮಾವಾಸ್ಯೆ. ಇದು ಚಂದ್ರಗ್ರಹ ವೇರಿಯೇಷನ್ ಕೊಟ್ಟಿದ್ದೀವಿ, ಓಕೆನಾ? ಈ ಸೂರ್ಯನಿಗೂ ಭೂಮಿಗೂ ಮಧ್ಯದಲ್ಲಿ ಚಂದ್ರ ಬಂದಾಗ ಅಮಾವಾಸ್ಯೆ ಆಗಿರುತ್ತೆ. ಸೂರ್ಯನ ಬೆಳಕು ಪೂರ್ತಿ ಚಂದ್ರ ಮೇಲೆ ಬೀಳುತ್ತೆ, ಬಟ್ ಚಂದ್ರನಿಂದ ಈ ಕಡೆ ಭೂಮಿಯಲ್ಲಿ ಯಾವಾಗ ಬೀಳಲ್ಲ, ಅವಾಗ ಚಂದ್ರ ಕಾಣಿಸಲ್ಲ, ಓಕೆನಾ? ಯಾವಾಗ ಇದೇ ಚಂದ್ರ ಹುಣ್ಣಿಮೆ ದಿವಸ ಹಿಂಗಿರ್ತಾನೆ, ಸೂರ್ಯನ ಬೆಳಕೆಲ್ಲ ಚಂದ್ರನ ಮೇಲೆ ಬೀಳುತ್ತೆ, ಅವಾಗ ನಮಗೆ ಭೂಮಿಗೆ ಅದು ರಿಫ್ಲೆಕ್ಟ್ ಆಗಿ ನಮಗೆ ಭೂಮಿಯಲ್ಲಿ ಚಂದ್ರ ಪಳ ಪಳ ತರ ಹೊಳಿತಾನೆ. ಇದು ಗೊತ್ತಾಯ್ತಾ? ಅಮಾವಾಸ್ಯೆ ಹೇಗೆ ಆಗುತ್ತೆ ಇದೆಲ್ಲ. ನೆಕ್ಸ್ಟ್ ಇಲ್ಲಿಂದ ಶುಕ್ಲ ಪಕ್ಷ, ಇಂದ ಸ್ಟಾರ್ಟ್ ಆಗಿ ಇದು ಶುಕ್ಲ ಪಕ್ಷ ಆಗುತ್ತೆ. ಇಲ್ಲಿಂದ ನಮಗೆ ಹುಣ್ಣಿಮೆಯಿಂದ ಇದು ಕೃಷ್ಣ ಪಕ್ಷ ಆಗುತ್ತೆ. ಅಮಾವಾಸ್ಯೆಯಿಂದ ಚಂದ್ರ ವೃದ್ಧಿ ಆಗ್ತಾ ಹೋಗ್ತಾ ಇದ್ದಾನೆ ಅಂತಂದ್ರೆ ಶುಕ್ಲ ಪಕ್ಷ. ಹುಣ್ಣಿಮೆಯಿಂದ ಚಂದ್ರ ಕ್ಷೀಣ ಆಗ್ತಾ ಬರ್ತಿದ್ದಾನೆ ಅಂತಂದ್ರೆ ಅದು ಬಂದು ಕೃಷ್ಣ ಪಕ್ಷ. ಶುಕ್ಲ ಪಕ್ಷಕ್ಕೂ ಕೃಷ್ಣ ಪಕ್ಷಕ್ಕೂ ಈ ವ್ಯತ್ಯಾಸ ನೋಡ್ಕೊಳ್ಳಿ. ಸೂರ್ಯನಿಗೂ ಭೂಮಿಗೂ ಮಧ್ಯದಲ್ಲಿ ಚಂದ್ರ ಬಂದಾಗ ಅಮಾವಾಸ್ಯೆ. ಇಲ್ಲಿ ನಾವು ಜಿಯೋಸೆಂಟ್ರಿಕ್ ಮತ್ತೆ ಈಲಿಯೋಸೆಂಟ್ರಿಕ್ ಅಂತ ನೋಡ್ತೀವಿ, ಕಾಣಿಸ್ತಿದ್ಯಾ? ಇಲ್ಲಿ ಈ ಜಿಯೋಸೆಂಟ್ರಿಕ್ ಮತ್ತೆ ಈಲಿಯೋಸೆಂಟ್ರಿಕ್ ಅನ್ನೋದು, ಇಲ್ಲಿ ನಾವು ಈಲಿಯೋಸೆಂಟ್ರಿಕ್ ಬಂದು ವೆಸ್ಟರ್ನ್ ಅವರು ಯೂಸ್ ಮಾಡ್ತಾರೆ, ವೆಸ್ಟರ್ನ್ ಕಲ್ಚರ್. ಜಿಯೋಸೆಂಟ್ರಿಕ್ ಅನ್ನ ನಾವು ಇಂಡಿಯನ್ ಕಲ್ಚರ್ ಅವರು ಯೂಸ್ ಮಾಡ್ತೀವಿ. ಇಲ್ಲಿ ಏನಕ್ಕಪ್ಪ ಇದನ್ನ ತಗೊಂತೀವಿ ಅಂತಂದ್ರೆ, ಇಲ್ಲಿ ಜಿಯೋಸೆಂಟ್ರಿಕ್ ಅಲ್ಲಿ ಭೂಮಿನ ಮಧ್ಯದಲ್ಲಿ ಇಟ್ಟಿ, ಭೂಮಿನ ಇವಾಗ ಸೂರ್ಯ ಇರುವಂತ ಜಾಗದಲ್ಲಿ ಇಟ್ಟಿ ಭೂಮಿ ಸುತ್ತಲೂ ಎಲ್ಲಾ ಗ್ರಹಗಳು ಚಲಿಸ್ತಿದೆ ಅಂತ ತಗೊಂತೀವಿ ಜ್ಯೋತಿಷ್ಯದಲ್ಲಿ. ವೆಸ್ಟರ್ನ್ ಅವ್ರು ಏನ್ ಮಾಡ್ತಾರೆ, ಅವ್ರು ಏನಿದೆ ಸೌರಮಾನದಲ್ಲಿ ಏನಿದೆ ಸೂರ್ಯ ಮಧ್ಯದಲ್ಲಿ ಇಟ್ಟು ಮಿಕ್ಕಿದೆಲ್ಲಾ ಗ್ರಹಗಳು ಹೇಗ್ ತಿರುಗ್ತಿದೆ ಅನ್ನೋದನ್ನ ಜಿಯೋಸೆಂಟ್ರಿಕ್ ಅಂತ ಕರೀತಾರೆ. ಅವ್ರು ಅದೇ ತರ ಯೂಸ್ ಮಾಡ್ತಾರೆ, ಬಟ್ ನಾವು ಅದನ್ನ ಯೂಸ್ ಮಾಡಲ್ಲ. ನಮ್ಮ ಋಷಿಮುನಿಗಳು ಕೊಟ್ಟಿರೋದು ಜಿಯೋಸೆಂಟ್ರಿಕ್, ಭೂಮಿನ ಮಧ್ಯದಲ್ಲಿ ಇಟ್ಕೊಂಡು ಭೂಮಿ ಸುತ್ತಲೂ ಗ್ರಹಗಳು ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತೀವಿ. ಏನಕ್ಕಪ್ಪ ಅಂತಂದ್ರೆ ಭೂಮಿಲಿ ಇರೋದೇ ನಾವು, ನಮಗೆ ಬೇರೆ ಗ್ರಹಗಳು ಹೇಗೆ ಫಲ ಕೊಡ್ತಿದೆ ಅನ್ನೋದೇ ಬೇಕಾಗಿರೋದು, ನಮಗೆ ಇಂಪಾರ್ಟೆಂಟ್ ವಿಚಾರಗಳು. ಹೌದು ತಾನೆ? ಋಷಿ ಮುನಿಗಳು ಇದನ್ನೇ ಮಾಡಿರೋದು, ಓಕೆನಾ? ಇದೇ ಎಕ್ಸಾಕ್ಟ್ ರಿಸಲ್ಟ್ ಕೊಡುವಂಥದ್ದು ಜಿಯೋಸೆಂಟ್ರಿಕ್. ಇದನ್ನ ನಾವು ಭೂಮಿನ ಮಧ್ಯದಲ್ಲಿ ಇಟ್ಕೊಂಡು ಗ್ರಹಗಳು, ಬೇರೆ ಗ್ರಹಗಳು ಭೂಮಿ ಸುತ್ತಲೂ ಎಲ್ಲ ಹೋಗ್ತಿದಾವೆ, ಅದು ಹೇಗ್ ಫಲ ಕೊಡ್ತಿದೆ ಅನ್ನೋದನ್ನ ತಗೊಂತೀವಿ, ಓಕೆ? ಇದನ್ನ ಜಿಯೋಸೆಂಟ್ರಿಕ್ ಅಂತ ಕರಿತೀವಿ. ಇವಾಗ ಇಲ್ಲಿ ನೋಡ್ಬೋದು, ಇದನ್ನ ನಮ್ಮ ರಾಶಿ ಕುಂಡಲಿಯಲ್ಲಿ ಈ ರೀತಿ ಕೂರಿಸಿದೀವಿ. ನಮ್ಮ ಋಷಿ ಮುನಿಗಳು ಇದನ್ನ ಈ ರೀತಿ ಆಡ್ ಮಾಡಿದ್ದಾರೆ, ಒಂದೊಂದು ರಾಶಿಗೆ ಅದರ ಅಧಿಪತಿಗಳನ್ನಾಗಿ ಕೊಟ್ಟಿದ್ದಾರೆ. ಇದು ಜಿಯೋಸೆಂಟ್ರಿಕ್ ಮೆಥಡ್ ಅಲ್ಲಿ ಕೊಟ್ಟಿರುವಂತದ್ದು. ಸಿಂಹ ರಾಶಿಗೆ ಅಧಿಪತಿ ಯಾರಪ್ಪ ಅಂತ ಅಂದ್ರೆ ಸೂರ್ಯ.
ಕಟಕ ರಾಶಿಗೆ ಅಧಿಪತಿ ಯಾರಪ್ಪ ಅಂತಂದ್ರೆ ಚಂದ್ರ. ಓಕೆನಾ. ನೆಕ್ಸ್ಟ್ ಸೂರ್ಯ ಆದ್ಮೇಲೆ ಬರುವಂತ ಗ್ರಹ ಯಾರಪ್ಪ ಅಂತಂದ್ರೆ ಬುಧ. ಓಕೆನಾ. ಪಕ್ಕದ ಕರೆಕ್ಟ್ ಅದು ಪಕ್ಕದಲ್ಲೇ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ಇದಾದ ನಂತರ ಎಲ್ಲ ಪ್ರದಕ್ಷಿಣೆ ರೇಸಲ್ಲಿ ಹೋಗುತ್ತೆ. ಓಕೆನಾ. ದೇವಸ್ಥಾನಕ್ಕೆ ಹೇಗೆ ಪ್ರದಕ್ಷಿಣೆ ಆಗ್ತೀರಾ ಅದೇ ತರನೇ ಬರುತ್ತೆ. ನೆಕ್ಸ್ಟ್ ಯಾವ ಗ್ರಹ ಬರುತ್ತೆ ಸೂರ್ಯ ಆದ್ಮೇಲೆ? ಬುಧ. ಬುಧ ಆದ್ಮೇಲೆ ಯಾವ ಗ್ರಹ ಬರುತ್ತೆ? ಮ್ಯೂಟ್ ಆಗಿದೆ. ಶುಕ್ರ. ಓಕೆ. ಶುಕ್ರ ಇಲ್ಲಿ ಕೊಟ್ಟಿದಾರಾ? ಇದು ಶುಕ್ರ ಗ್ರಹ, ತುಲಾ ರಾಶಿ ಬಂದು ಶುಕ್ರ ಗ್ರಹ ಅಧಿಪತಿ. ಶುಕ್ರ ಆದ್ಮೇಲೆ ನಮಗೆ ಬರೋದು ಯಾರು? ಭೂಮಿ ಬರುತ್ತೆ. ಭೂಮಿ ನಾವು ತಗೊಳಲ್ಲ. ಓಕೆನಾ. ಅದಕ್ಕೆ ಭೂಮಿನ ಮಧ್ಯದಲ್ಲಿ ಇಟ್ಟಿದ್ದೀನಿ. ಭೂಮಿ ಆದ್ಮೇಲೆ ಬರೋದು ಯಾವುದು? ಕುಜ. ಹ. ಕುಜನ ವೃಶ್ಚಿಕ ರಾಶಿಗೆ ಕೊಟ್ಟಿದಾರಾ ಅಧಿಪತಿಯಾಗಿ? ಕುಜ ಆದ್ಮೇಲೆ ಯಾವ ಗ್ರಹ ಬರುತ್ತೆ? ಗುರು. ಗುರುನ ಧನುರಾಶಿ ಕೊಟ್ಟಿದಾರಾ? ಗುರು ಆದ್ಮೇಲೆ ಯಾವ ಗ್ರಹ ಬರುತ್ತೆ? ಶನಿ ಮಹಾತ್ಮ. ಶನಿ ಕರೆಕ್ಟ್ ಆಗಿ ಬಂದಿದ್ಯಾ? ಶನಿ. ಇವಾಗ ಇಲ್ಲಿ ರವಿಗೂ ಮತ್ತೆ ಚಂದ್ರನಿಗೂ ಬಿಟ್ಟು ಇನ್ನ ಮಿಕ್ಕಿದ 5 ಗ್ರಹ ಏನಿದೆಯಲ್ಲ ಇದಕ್ಕೆಲ್ಲ ಎರಡೆರಡು ಮನೆ ಇದಾವೆ. ಶನಿಗೆ ಇದೆ ಮತ್ತೆ ಕುಂಭಕ್ಕೆ ಇನ್ನೊಂದ್ ಮನೆ, ಗುರುಗೆ ಧನುರ್ ರಾಶಿ ಇನ್ನೊಂದ್ ಮನೆ, ಕುಜನಿಗೆ ಮೇಷ ಇನ್ನೊಂದ್ ಮನೆ, ಕುಜ. ಶುಕ್ರನಿಗೆ ವೃಷಭ ಇನ್ನೊಂದ್ ಮನೆ, ಬುಧನಿಗೆ ಮಿಥುನ ಇನ್ನೊಂದ್ ಮನೆ. ಬಂತಾ? ಗೊತ್ತಾಯ್ತಾ ಯಾವ ರೀತಿ ಕೊಟ್ಟಿದ್ದಾರೆ ರಾಶಿ ಕುಂಡಲಿ, ಇದನ್ನ ಯಾವ ರೀತಿ ಆಡ್ ಮಾಡಿದಾರೆ ಅಂತ ಅರ್ಥ ಆಯ್ತಾ? ಇಲ್ಲಿ ಇನ್ನೊಂದು ಕಥೆನ ಹೇಳ್ತಾರೆ. ಸೂರ್ಯ ಮತ್ತೆ ಚಂದ್ರ ಬಂದು ರಾಜ ರಾಣಿ ಇದ್ದಂಗೆ. ಸೂರ್ಯ ರಾಜ, ಚಂದ್ರ ರಾಣಿ. ಇವರಿಗೆ ಬಂದು ಯುವರಾಜ ಬಂದು ಬುಧ. ಓಕೆನಾ. ಎರಡೂ ಕಡೆನೂ ಬುಧ ಬರುತ್ತೆ. ಓಕೆನಾ. ಯುವರಾಜನಿಗೆ ಯುವರಾಣಿ ಬಂದು ಶುಕ್ರ. ಓಕೆನಾ. ಈ ಯುವರಾಜನ್ನು ಯುವರಾಣಿ ಇವರೆಲ್ಲ ಕಾಯಕ್ಕೆ ಸೇನಾಧಿಪತಿ ಕುಜ. ಓಕೆನಾ. ಈ ಎಲ್ಲರಿಗೂ ಗೈಡ್ ಮಾಡಕ್ಕೆ ಗುರು. ಓಕೆನಾ. ಇವಾಗ ಸೈನ್ಯಾಧಿಪತಿ ಸಿಕ್ಬಿಟ್ರೆ ಸಾಕ, ಸೈನ್ಯಾಧಿಪತಿಗೆ ಅಧಿಕಾರ ಕೊಟ್ಬಿಟ್ರೆ ಮುಗೀತ ಕತೆ, ಎಲ್ಲದೂ ಮುಗಿಸ್ಬಿಡ್ತಾನ ಅವನು. ಅವನಿಗೆ ಕಂಟ್ರೋಲ್ ಇಡ್ಬಾರ, ಎಲ್ಲರನ್ನು ಕಂಟ್ರೋಲ್ ಇಡಬೇಕು, ಇಂತಿಂತ ಮಾಡಬೇಕು, ಗುರು ಆರ್ಡರ್ ಕೊಡ್ತಾನೆ, ಗುರು ಬೇಕು. ಇದಾದ್ಮೇಲೆ ಈ ಎಲ್ಲಾರ ಕೈ ಕೆಳಗೂ ಕೆಲಸ ಮಾಡೋನು ಯಾರಪ್ಪ ಅಂದ್ರೆ ಶನಿ, ಸೇವಕರು. ಓಕೆನಾ. ಈ ಒಂದು ಸಿಸ್ಟಮ್ ಅಲ್ಲಿ ಇದನ್ನ ನೋಡ್ಕೊಬಹುದು ನೀವು, ಇನ್ನು ಸ್ವಲ್ಪ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ. ಅದು ಇಮೇಜ್ ಕೊಟ್ಟಿದ್ದೀನಿ, ಸೇಮ್ ಅದೇ ಗ್ರಹಗಳದು. ಇದಾದ್ಮೇಲೆ ನಿಮಗೆ ರಾಶಿ ಮಂಡಲದ್ದು ಕೊಟ್ಟಿದ್ದೀನಿ. ಇದು ಬಂದು ರಾಶಿ ಮಂಡಲದ್ದು ಚಿಹ್ನೆಗಳು. ಓಕೆನಾ. ಇದ್ರ ಒಳಗಡೆ ಇರೋಂಥದ್ದು ಆ ರಾಶಿಗೆ ಸಂಬಂಧಪಟ್ಟಂತ ಚಿಹ್ನೆ ಇದ್ರ ಒಳಗಡೆ ಇದೆ ನೋಡಿ. ಓಕೆನಾ. ಇದು ರಾಶಿ ಚಿಹ್ನೆ ಮತ್ತೆ ಇದು ಸಹಿತ ಚಿಹ್ನೆಗಳು. ಇಲ್ಲಿ ನೋಡಿ, ಇದು ಮೇಷ, ಇದು ವೃಷಭ, ಇದು ಮಿಥುನ, ಇದು ಕರ್ಕ, ಇದು ಸಿಂಹ, ಇದು ಕನ್ಯಾ, ಇದು ತುಲಾ, ಇದು ರುಚಿಕ, ಇದು ಬಂದು ನಿಮಗೆ ಧನುರ್ ರಾಶಿ, ಇದು ಮಕರ, ಕುಂಭ, ಮೀನ. ಈ ಒಂದು ಚಿಹ್ನೆಗಳು ಏನಿದೆಯಲ್ಲ, ಒಂದು ನಕ್ಷತ್ರ ಇರೋವಂಥದ್ದು. ಇದು ನಕ್ಷತ್ರದ ಚಿಹ್ನೆಗಳನ್ನ ಅವರು ಪಾಯಿಂಟ್ ಔಟ್ ಮಾಡಿ ಮಾಡಿರೋವಂಥದ್ದು ಇದು ಋಷಿಮುನಿಗಳು. ಈ ಚಿಹ್ನೆಗಳನ್ನ ನೀವು ವಾಲ್ ಪೇಪರ್ ಆಗಿ ಇಟ್ಕೊಂಡ್ರು ಸಹಿತ ನಿಮ್ಗೆ ವರ್ಕ್ ಆಗುತ್ತೆ ಪರಿಹಾರಕ್ಕೆ. ಇದ್ರ ಒಳಗಡೆ ಇದೆಯಲ್ಲ ಗೊತ್ತಾ, ಈ ಒಳಗಡೆ ಒಂದು ಬ್ರಾಕೆಟ್ ಆಗಿ ತೋರಿಸಿದೆ ನೋಡಿ, ಇಲ್ಲಿರುವಂತ ಚಿಹ್ನೆಗಳನ್ನು ಸಹಿತ ನಿಮ್ಮ ಮೊಬೈಲ್ ವಾಲ್ ಪೇಪರ್ ಆಗಿ ಇಟ್ಕೊಬಹುದು. ಇವಾಗ ನನಗೆ ಫೈನಾನ್ಸ್ ಬೇಕು, ದುಡ್ಡು ಬೇಕು. ನನ್ನ ಲಗ್ನದಿಂದ ಫೈನಾನ್ಸ್ ಭಾವ ಯಾವ್ದಪ್ಪ ಅಂದ್ರೆ 2ನೇ ಭಾವ. ಓಕೆನಾ. ನನಗಿನ್ನು ಮದ್ವೆ ಆಗ್ತಿಲ್ಲ, ಸಂಬಂಧಗಳು ಬರಬೇಕು ಅಂತಂದ್ರೆ ನಮ್ಮ ಲಗ್ನದಿಂದ 7ನೇ ಭಾವ ಯಾವುದು, ಆ 7ನೇ ಭಾವದ ಚಿಹ್ನೆ ಇಟ್ಕೊಳ್ಳಿ. ಓಕೆನಾ. ಅವಾಗ ಏನಾಗುತ್ತೆ, 7ನೇ ಭಾವ ಆಕ್ಟಿವೇಟ್ ಆಗುತ್ತೆ. ನನಗೆ ಕ್ಲೈಂಟ್ ಬರಬೇಕು, ನನ್ನ ಬಿಸ್ನೆಸ್ ಚೆನ್ನಾಗಾಗಬೇಕು, ನನಗೆ ಪಬ್ಲಿಕ್ ಎಲ್ಲ ಸಪೋರ್ಟ್ ಮಾಡಬೇಕು, 7ನೇ ಭಾವ. ನನಗೆ ಪೂಜೆ ಪುನಸ್ಕಾರ ಇದ್ರೊಳಗೆ ನಾನು ಚೆನ್ನಾಗಾಗಬೇಕು, 5ನೇ ಭಾವ. ಜ್ಯೋತಿಷ್ಯ ಜ್ಞಾನ ಚೆನ್ನಾಗಾಗಬೇಕು, 5ನೇ ಭಾವ. ಕೆಲಸ ಕಾರ್ಯಗಳನ್ನು ಚೆನ್ನಾಗಾಗಬೇಕು, ನೇಮು ಫೇಮು ಬರಬೇಕು, 10ನೇ ಭಾವ.
6ನೇ ಭಾವ, ಇದನ್ನ ತಗೋಬಹುದು. ಎಲ್ಲಾದ್ರಲ್ಲೂ ಸಕ್ಸಸ್ ಬೇಕು ನನಗೆ, ಎಲ್ಲಾದ್ರಲ್ಲೂ ಫುಲ್ಫಿಲ್ಮೆಂಟ್ ಬೇಕು, ಸಕ್ಸಸ್ ಬೇಕು ನನಗೆ, 11ನೇ ಭಾವ ಲಗ್ನದಿಂದ. ಓಕೆನಾ? ಸರಿನಾ? ಗೊತ್ತಾಯ್ತಾ ಇದು ಯಾವ ರೀತಿ ಬಳಸ್ಕೋಬೇಕು ಚಿಹ್ನೆ ಅಂತ? ಈ ಚಿಹ್ನೆಗಳೆಲ್ಲ ಉಪಯೋಗಿಸ್ಕೊಳ್ಳಿ, ತುಂಬಾ ಸ್ಟ್ರಾಂಗ್ ಆಗಿ ವರ್ಕೌಟ್ ಆಗುತ್ತೆ, ತುಂಬಾ ಸ್ಟ್ರಾಂಗ್ ಆಗಿ ವರ್ಕೌಟ್ ಆಗುತ್ತೆ, ಸುಮ್ಮನೆ ಅಲ್ಲ ಇದು. ಇದಿಷ್ಟು ಒಂದು ಸೌರಮಾನಕ್ಕೆ ಸಂಬಂಧಪಟ್ಟಿದ್ದು. ಇದ್ರೊಳಗೆ ಏನಾದ್ರು ಡೌಟ್ ಇದೆಯಾ? ನಾಳೆಯಿಂದ ನಿಮಗೆ ಬೇಸಿಕ್ ಅಸ್ಟ್ರಾಲಜಿಗೆ ಹೋಗ್ಬಿಡ್ತೀನಿ. ಇದ್ರೊಳಗೆ ಡೌಟ್ ಇದ್ರೆ ಕೇಳಿ. ಗುರುಗಳ ಇವಾಗ ಹ್ಮ್ ಗುರುಗಳ ಲಗ್ನ ಇಲ್ದವ್ರಿಗೆ ಇವಾಗ ಆಸ್ತಿ ಅಷ್ಟೇ ಇರುತ್ತೆ, ಡೇಟಾ ಬರ್ತಿರಲ್ಲ, ಅವ್ರಿಗೆ ಹೇಗ್ ನಾವು ಬಳಸ್ಕೋಬೇಕು? ಅವಾಗ ಜಸ್ಟ್ ಸುಮ್ನೆ ರಾಶಿ ಫಲ ಹೇಳಿ ಸರ್ ಅಷ್ಟೇ. ರಾಶಿಯಿಂದ ಅವರಿಗೆ ಕೊಡ್ಬೋದಾ? ಪ್ರಶ್ನಾಶಾಸ್ತ್ರದ ಪ್ರಕಾರ ಇದ್ ಮಾಡಿ. ಬಟ್ ಅವೆಲ್ಲ ಸರಿ ಹೋಗುತ್ತೆ ಅಂತ ಕೇಳಿದ್ರೆ ಸರಿ ಅಲ್ಲ ಸರ್ ಅದು ಮೆಥಡ್. ಇವಾಗ ಏನ್ ಮಾಡ್ತೀರಾ, ಇವಾಗ ಏನು ಇಲ್ಲ ಅಲ್ಲ ಅಂತ ಒಳ್ಳೆ ಅಂದಾಗ ಅವ್ರ ಹೆಸರು ಮೇಲೆ ಅವ್ರದ್ದು ಯಾವ ಹ್ಮ್ ರಾಶಿ ಬರುತ್ತೆ, ಯಾವ ನಕ್ಷತ್ರ ಬರುತ್ತೆ ನೋಡಿ, ಅದ್ರ ಮೇಲೆ ಒಂದು ಫಲ ಹೇಳಿ ಅಷ್ಟೇ. ಓಕೆ. ಹ್ಮ್ ಅಲ್ಲ ಒಳ್ಳೆ ಇದನ್ನ ಇವಾಗ ನೀವು ಹಾಕ್ಲಿಕ್ಕೆ ಹೇಳಿದಾರಲ್ಲ ಫೋನ್ಗೆ, ಆಗ್ಬೋದು ಆಗ್ಬೋದು ಆಗ್ಬೋದು. ಇವಾಗ ಅವ್ರ ರಾಶಿ ಇವಾಗ ಕನ್ಯಾ ರಾಶಿ ಅನ್ಕೊಳ್ಳಿ ಸರ್. ಹಾಕ್ಬೋದಲ್ವಾ? ಕನ್ಯಾ ರಾಶಿ ಅನ್ಕೊಳ್ಳಿ, ಅವ್ರದ್ದು ಓಕೆ ಏನೋ ಗೊತ್ತಿಲ್ಲ, ಪವನ್ ಕುಮಾರ್ ಅಂತ ಹೆಸರಿಟ್ಟಿದ್ದಾರೆ, ಓಕೆ ಪಾವನಿ ಅಂತ ಹೆಸರಿಟ್ಟಿದ್ದಾರೆ, ಈ ತರ ಏನೋ ಒಂದು ಹೆಸರಿಟ್ಟು ಪಲ್ಲವಿ ಓಕೆ ಅಂತ ಹೆಸರಿಟ್ಟಿದ್ದಾರೆ. ಇದೆಲ್ಲ ಕನ್ಯಾ ರಾಶಿ ಬರುತ್ತೆ, ಉತ್ತರ ನಕ್ಷತ್ರ ಬೀಳುತ್ತೆ. ಆ ಒಂದು ಕನ್ಯಾ ರಾಶಿಗೆ 11ನೇ ಓಕೆ. ಭಾವ ಯಾವುದು? ಚಂದ್ರ. ಕಟಕ ತಾನೆ? ಕಟಕ ರಾಶಿ ಚಿಹ್ನೆ ಹಾ ಹಾಕ್ಬಿಡಿ. ಕಟಕ ರಾಶಿ. ಓಕೆನಾ? ಹಾ ಓಕೆ. ಚಂದ್ರನಲ್ಲ, ಕಟಕ ರಾಶಿ ಚಿಹ್ನೆ ಹಾಕಿ ವರ್ಕೌಟ್ ಆಗುತ್ತೆ. ಓಕೆ. ಹ್ಮ್ ಓಕೆನಾ? ಇವಾಗ ಹುಡುಗಿಗೆ ಎಜುಕೇಶನ್ ಬೇಕು ಅಂತ ಕೇಳ್ತಾರೆ, ಏನ್ ಮಾಡಿ, ಆ ಲಗ್ನದಿಂದ 4ನೇ ಹ್ಮ್ ಭಾವದ ಚಿಹ್ನೆ ಯಾವುದು, ಆ ಚಿಹ್ನೆನ ಓಕೆ. ಹಾಕಿ, ಮುಗೀತಲ್ಲ. ಹಾ ಓಕೆ. ಈ ರೀತಿ ಮಾಡಿದ್ರೆ ಆಯ್ತು. ಹೇಳಿ, ಏನಾದ್ರು ಡೌಟ್ ಇದ್ರೆ ಕೇಳಿ. ಯಾರೋ ಒಬ್ರು ಬರ್ತಾರೆ, ಲವ್ ಫೇಲ್ಯೂರ್ ಆಗ್ಬಿಟ್ಟಿದೆ ಸರ್, ಲವ್ ಆಗ್ತಿಲ್ಲ, ಲವ್ ಅಲ್ಲಿ ಸಮಸ್ಯೆ ಇದೆ, 5ನೇ ಭಾವ ಆಕ್ಟಿವೇಟ್ ಮಾಡಿ. ಅದೇ ಎಷ್ಟು ದಿನಗಳ ಹಾಕ್ಬೇಕು ಗುರುಗಳೇ ಇದು? ಕೆಲಸ ಆದ್ಮೇಲೆ ಅವ್ರಿಗೆ ತೆಗಿಬೇಕಾ ಕೆಲಸ ಹಾಗೆ ಇರ್ಬೇಕಾ? ಆಗೋವರೆಗೂ ಇರ್ಲಿ, ಕೆಲಸ ಇರ್ಲಿ, ಇರ್ಲಿ, ಪರ್ಮನೆಂಟ್ ಆಗಿರ್ಲಿ, ಏನು ಸಮಸ್ಯೆ ಏನಿಲ್ಲ. ಓಕೆ. ಒಳ್ಳೇದಕ್ಕೋಸ್ಕರ ಹಾ ಕೊಟ್ಟಿರ್ತೀರಾ. ಈಗ ಯಾವ್ದನ್ನ ಹಾ ಹಾ ಕೊಡ್ಬಾರ್ದು ಗೊತ್ತಾ? ಇವಾಗ ಹಾ ಆ ವ್ಯಕ್ತಿಗೆ ಮದ್ವೆ ಆಗೋದಿರುತ್ತೆ, ಓಕೆ ಓಕೆನಾ? 7ನೇ ಭಾವಕ್ಕೆ ಬಂದು ಮದ್ವೆ, ನೀವೇನಾದ್ರು 6ನೇ ಭಾವಕ್ಕೆ ಓಕೆ. ಕೊಡಬಾರ್ದು ಚಿಹ್ನೆ. ಹಾ ಸರಿ. ಕೆಲ್ಸ ಬೇಕು ನನಗೆ ಅಂತ ಕೇಳಿರ್ತಾರೆ, ನೀವು ಕೆಲ್ಸದ 6ನೇ ಭಾವದಕ್ಕೆ ಕೊಟ್ಟಿರ್ತೀರಾ, 7ನೇ ಭಾವದಕ್ಕೆ ಕೊಟ್ಟಿ ಆತರ ಮಾಡಂಗಿಲ್ಲ. ಒಂದು ಪಡ್ಕೋಬೇಕು ಹಾ ಅಂದ್ರೆ ಒಂದು ಕಳ್ಕೊಬೇಕಾಗತ್ತೆ ಜೀವನದಲ್ಲಿ, ಇದು ನೆನ್ಪಿಡ್ಕೊಂಬಿಡಿ. ಓಕೆ. ಒಂದನ್ನ ಪಡ್ಕೋಬೇಕು ಹ್ಮ್ ಅಂತಂದ್ರೆ ಒಂದನ್ನ ನಾವು ಕಳ್ಕೊಬೇಕಾಗತ್ತೆ. ಹಾಗಾಗಿ ನಾವು 7ನೇ ಭಾವ ಅಂದ್ರೆ ಮ್ಯಾರೇಜಿಗೆ 6ನೇ ಭಾವ ಅನ್ನೋದು 12ನೇ ಭಾವ ಆಗಿ ಬರೋದ್ರಿಂದ 7ನೇ ಭಾವದಲ್ಲಿರುವಂತ ವಿಚಾರಗಳೆಲ್ಲ ಹಾಳು ಮಾಡ್ಬಿಡುತ್ತೆ. ಹಾ ಅಂದ್ರೆ ಇವಾಗ ಮದ್ವೆ ಜನ ಹಾಳಾಗ್ಬಿಡುತ್ತೆ, ಒಂಟಿತನ ಅನ್ನೋದು ಕಾಡುತ್ತೆ ಓಕೆ. 6ನೇ ಭಾವದಲ್ಲಿ, ಅವತ್ತು ಸಪ್ರೇಷನ್ ಅನ್ನೋದನ್ನ ಮಾಡುತ್ತೆ, ಈ ಹ್ಮ್ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಸರ್ ಇವಾಗ ಅವ್ನಿಗೆ ಮದುವೆ ಏಜ್ ಅಲ್ಲಿ ಇದೆ ಅಂತಂದ್ರೆ 6ನೇ ಭಾವಕ್ಕೆ ಸಂಬಂಧಪಟ್ಟಿದ್ ಕೊಡಬೇಡಿ. ಅದೆಲ್ಲ ನೀವು ಬರ್ತ್ ಹೇಳ್ಕೊಡ್ತೀನಿ, ಮುಂದಕ್ಕೆಲ್ಲ ಹೇಳ್ಕೊಡ್ತೀನಿ. ಓಕೆ. ಜಸ್ಟ್ ಇವಾಗ 11ನೇ ಭಾವದ್ ಕೊಡಿ. ಜಸ್ಟ್ ನೀವ್ ಏನ್ ಮಾಡಿ, ಹಾ ಸದ್ಯಕ್ಕೆ ಸರಿ. 11ನೇ ಭಾವದನ್ನ ಮೆನ್ಷನ್ ಮಾಡಿ. ಎಲ್ಲಾದ್ರೂ ಸಕ್ಸಸ್. ಈ 11ನೇ ಭಾವ ಪ್ರಾಪರ್ಟಿ ಅನ್ನೋ ವಿಚಾರಕ್ಕೆ ಸಕ್ಸಸ್ ಕೊಡಲ್ಲ, ಇವಾಗ ಹೇಳಿರ್ತೀನಿ. ನೀವೇನಾರು ಏನು ಓಕೆ ಜಮೀನ್ ಓಕೆ. ತಗೊಬೇಕು, ಮನೆ ತಗೊಬೇಕು, ಎಜುಕೇಶನ್ಗೆ ಅಂತ ಬಂದಾಗ 11ನೇ ಭಾವ ಕೊಡಬೇಡಿ, ಅದು ಸಕ್ಸಸ್ ಕೊಡಲ್ಲ, ಹ್ಮ್ ಇನ್ನೂ ತೊಂದರೆಗಳನ್ನ ಕೊಡುತ್ತೆ. ಆ ಎಜುಕೇಶನ್ಗೆ, ಪ್ರಾಪರ್ಟಿ ಅನ್ನೋ ವಿಚಾರಕ್ಕೆ, ಮತ್ತೆ ಲ್ಯಾಂಡ್ ವಿಚಾರ ಅಂತ ಬಂದಾಗ ಬೇಕಾದ್ರೆ 10ನೇ ಭಾವದು ಕೊಡಿ. ಸರಿನಾ? ಸರಿ ಗುರುಗಳೇ. ಇಷ್ಟ ಮಾಡಿ. ಏನಾದ್ರು ಡೌಟ್ ಇದೆಯಾ ಬೇರೆ? ಬೇರೆ ಏನಾದ್ರು ಇದ್ರೆ ಕೇಳಿ. ನಮ್ದು ಫಸ್ಟ್ ಪೇಜ್ ಇದೆ ನೋಡಿ.
ಅಡ್ವಾನ್ಸ್ KP ಅಸ್ಟ್ರಾಲಜಿ ಕನ್ನಡ 0 to 0 ಅಂತ. ಓಕೆನಾ? ಗುರುಗಳೇ, ಇವಾಗ ನಾವು ಕ್ಲಾಸ್ ಕಲಿತಾ ಇರ್ತೇವೆ. ಸ್ಟಾರ್ಟಿಂಗ್ ಒಂದು 3 days 4 days ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಹಾ, ಆಮೇಲೆ ಹೋಗುವ ನಮಗೆ ಕ್ಲಾಸ್ ಟೈಮ್ಗೆ ಫಾಲೋ ಮಾಡಕ್ ಆಗಲ್ಲ. ಇಲ್ಲ ಆ ಟೈಮ್ ಒಂದು ಪೂಜೆ ಬರುತ್ತೆ, ಏನೋ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ. ರೆಕಾರ್ಡಿಂಗ್ ಸಿಗುತ್ತೆ. ಹ್ಮ್ ರೆಕಾರ್ಡಿಂಗ್ ನಿಮ್ಗೆ ಇವತ್ತೇನು ರೆಕಾರ್ಡ್ ಆಗಿದೆಯಲ್ಲ, ಇದು ರೆಕಾರ್ಡಿಂಗ್ ಇರುತ್ತೆ. ಇದು ಇವತ್ತಿಂದ ಇವತ್ತೇ ನಿಮಗೆ ಅಪ್ಲೋಡ್ ಆಗುತ್ತೆ. ಇವತ್ತಿಲ್ಲ ಬೆಳಗ್ಗೆ ಅಷ್ಟೇ ಅಪ್ಲೋಡ್ ಆಗುತ್ತೆ, ನೀವು ನೋಡ್ಕೋಬಹುದು. ಆದ್ರೆ ಕ್ಲಾಸಿಗೆ ಬನ್ನಿ, ಇವರದೇ 3 ಜನ, ಕಲ್ತ್ಕೊಳ್ಳಿ ಆರಾಮಾಗಿ. ನೀವು ಕ್ಲಾಸಿಗೆ ಬಂದಾಗ ಏನಾಗುತ್ತೆ, ಈ ತುಂಬಾ ಡಿಸ್ಕಸ್ ಮಾಡೋದಿರುತ್ತೆ, ಅಥವಾ ನಿಮ್ಗೇನೋ ಗೊತ್ತಿರಲ್ಲ, ನಿಮಗೆ ಬರೋಂತ ಪ್ರಶ್ನೆ ಅವ್ರಿಗೆ ಬೇರೆಯವ್ರಿಗೆ ಬಂದಿರಲ್ಲ. ಅವಾಗ ಏನಾಗುತ್ತೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ನೀವು ಕೇಳೋಂತ ಪ್ರಶ್ನೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ನೀವು ಸುಮ್ಮನಿದ್ರೆ ಸರಿ. ಅವರು ಸುಮ್ಮನಿದ್ರು ಅಂತಂದ್ರೆ ಏನು ಗೊತ್ತಾಗಲ್ಲ. ಹ್ಮ್ ಓಕೆನಾ? ಇಲ್ಲಿ ಬೇಸಿಕ್ ಮಾತ್ರ ನಿಮಗೆ ಸ್ವಲ್ಪ ವೇದಿಕೆ ಇರುತ್ತೆ. ಮಿಕ್ಕಿದೆಲ್ಲ ನಿಮಗೆ ಕ್ಯಾಲ್ಕುಲೇಷನ್ ಮೆಥಡ್ ಹೋಗ್ಬೇಕಂದ್ರೆ ಕನ್ಫ್ಯೂಸ್ ಆಗೋದು. ಅದು ಸ್ವಲ್ಪ ಕ್ಯಾಲ್ಕುಲೇಷನ್ ಅಲ್ಲಿ ಸ್ವಲ್ಪ ನೀವು ಕರೆಕ್ಟ್ Okay. ಆಗಿ ನೋಡ್ಕೊಳ್ಳೇಬೇಕು. ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಅಲ್ಲಿ ನಿಮ್ಗೆ ಅದು ಗೊತ್ತಾಗುತ್ತೆ. ಓಕೆನಾ? Very good. ವೈಶಾಲಿ ಮೇಡಮ್, ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತಂದ್ರೆ ನನಗೆ ಸ್ವಲ್ಪ ಕೇಳಿ. ಯಾರು ಇದ್ ಮಾಡ್ಕೊಳಕ್ ಹೋಗ್ಬಿಡಿ, ಕೇಳಿ. ಬೇರೆ ಏನಾದ್ರು ಇದೆಯಾ ಕೇಳೋದು? ಏನೋ ಡೌಟ್ ಇಲ್ವಾ ಇದ್ರೊಳಗೆ? ಅರ್ಥ ಆಯ್ತಾ? ನೀಟಾಗಿ ಅರ್ಥ ಮಾಡ್ಸೋದ ನಿಮಗೆ ಇಷ್ಟು? ಹಾ ಆಪ್ ಯಾವ ಗುರುಗಳೇ, ರೀತಿ ಅರ್ಥ ಯೂಸ್ ಆಯ್ತಾ. ಯೂಸ್ ಮಾಡ್ಬೇಕಂತ ಗೊತ್ತಾಯ್ತಾ? ನಂದು ಯಾಕೆ ಬಂದಿಲ್ಲ ಗುರುಗಳೇ. ಆಪ್ ಅದನ್ನ ನೆಕ್ಸ್ಟ್ ಅರ್ಥ ತುಂಬಾ ಆಯ್ತು. ಸಿಂಪಲ್ ಸರ್ ಕೆಲ್ಸ ಅದು, ತುಂಬಾ ಸಿಂಪಲ್. ಸರಿ ಸರಿ ಗುರುಗಳೇ, ಆಗ್ಲಿ. ಅದ್ ಮಾಡ್ಕೊಳ್ಳಿ. ಹಾ. ಮತ್ತೆ ಓಕೆ, ಸರಿ. ಹಾಗಾದ್ರೆ ನಾನು ನಾಳೆ ಸಿಗಕ್ಕಲ್ಲ, ಸ್ವಲ್ಪ ಎಲ್ಲ ಹೊರಗಡೆ ಹೋಗ್ತಿದ್ದೀನಿ. ನಾಳೆ ಸಿಗ್ತೀನಿ. ಮಂಗಳವಾರ ತರಗತಿ ಇರುತ್ತೆ, 8 ಗಂಟೆಗೆ ಲಿಂಕ್ ಬಂದ್ಬಿಡುತ್ತೆ ನಿಮಗೆ. ಓಕೆನಾ? ಮಂಗಳವಾರ ಅಟೆಂಡ್ ಆಗಿ. Okay ಗುರುಗಳೇ. ಸರಿ, ಓಕೆ. ಎಲ್ಲರಿಗೂ ಧನ್ಯವಾದ. ಗುರುಗಳೇ, ಒಂದ್ ಡೌಟ್. ಇದು ಅಮಾವಾಸ್ಯೆ. ಕೇಳಿ. ಹಲೋ. ಕೇಳಿ ಸರ್, ಕೇಳಿ. ಅದೇ ಗುರುಗಳೇ, ಅಮಾವಾಸ್ಯೆ ಪೂರ್ಣಿಮೆ ಅಂತಾರಲ್ಲ, ಹಾ, ಇವಾಗ ನಮ್ಗೆ ಇದನ್ನ ಯಾವ ರೀತಿ ಫಾಲೋ ಮಾಡ್ಬೇಕಂತ ಅರ್ಥ. ಯಾಕಂದ್ರೆ ಹಾ. ಅಮಾವಾಸ್ಯೆ ಇವಾಗ ನಾಳೆ ಇದೆಯಲ್ವಾ, 27ಗೆ ಹ್ಮ್ 10 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ನಾಳೆಯಿಂದ 11 ಗಂಟೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಮಾವಾಸ್ಯೆ ಯಾವ್ದನ್ನ ಪೂರ್ತಿ ಇರೋದನ್ನ ಫಾಲೋ ಮಾಡ್ಬೇಕಾ? ಈಗ ಈ ವರ್ಷದಲ್ಲಿ 2 ಸರಿನೇ ಬರ್ತದೆ, ಅಷ್ಟೇ ಆಗ್ಲಿ ಪೂರ್ಣಿಮೆ ಆಗ್ಲಿ, ಜನ ದಿವಸ ಆಗ್ತಾ ಇದಾರೆ ಸರ್, ಅಂತೆಲ್ಲ ಇದೆ. ನಿಮಗೊಂದು ಹೇಳ. ಹಾ. ನೀವೆಲ್ಲ ಅಸ್ಟ್ರಾಲಜರ್ ಆಗಿರೋದ್ರಿಂದ, ಜ್ಯೋತಿಷ ಕಲ್ತಿರೋದ್ರಿಂದ, ನಮಗೆ ಎಷ್ಟೊತ್ತಿಗೆ ಮುಗಿಯುತ್ತೆ? ಓಕೆನಾ? ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹ್ಮ್ ಯಾವಾಗ ಮುಗಿಯುತ್ತೆ, ಅಲ್ಲಿವರೆಗೂ ಏನಿದೆ ಟೈಮು ಅದನ್ನ ನಾವು ಬಳಸ್ಕೋಬೇಕು ಸರ್. ಅಷ್ಟು ಅಮಾವಾಸ್ಯೆನೆ. ಕೆಲವ್ರು ಏನ್ ಮಾಡ್ತಾರೆ, ಇವಾಗ ಚತುರ್ದಶಿ ಬಂದು ಇವಾಗ ಮಧ್ಯಾಹ್ನ ಸ್ಟಾರ್ಟ್ ಆಗಿದೆ 15, ಇಲ್ಲಿದೆ ನೋಡಿ ಹಿಂದೂ ಪಂಚಾಂಗ, ಇದನ್ನ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಹಾ. ಓಕೆ ಒಳ್ಳೆ. ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ಎಂಡಿಂಗ್ ಟೈಮ್ ಇರುತ್ತೆ. ತ್ರಯೋದಶಿ ಇವತ್ತು ಮಧ್ಯಾಹ್ನ 15 ಅಂತಂದ್ರೆ 3 ಗಂಟೆ 3 ಗಂಟೆ 50 ನಿಮಿಷಕ್ಕೆ ಮುಗ್ದಿದೆ. ಇಲ್ಲಿಂದ ಚತುರ್ದಶಿ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ತ್ರಯೋದಶಿ ಆದ್ಮೇಲೆ ಚತುರ್ದಶಿ ಬಂದಿದೆ ಅಂತ ಅರ್ಥ. ನಿಮಗೆ ಇಲ್ಲಿಂದ ಚತುರ್ದಶಿನೇ ಲೆಕ್ಕ. ಓಕೆನಾ? ನೀವು ಚತುರ್ದಶಿ ಇಲ್ಲಿಂದನೇ ಪ್ರಾರಂಭ ಮಾಡ್ಕೊಳ್ಳಿ. ಇವಾಗ ನಾಳೆ ನಿಮಗೆ ಅಮಾವಾಸ್ಯೆ 26ನೇ ತಾರೀಕು. ಅಮಾವಾಸ್ಯೆ ಎಷ್ಟೊತ್ತಿಗೆ ಬರುತ್ತೆ ಅಂತ ಅಂದ್ರೆ, ನಿಮಗೆ ಮಧ್ಯಾಹ್ನ 12 ಗಂಟೆ 11 ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದನೇ ಅಮಾವಾಸ್ಯೆ. ನಿಮ್ದು ಏನೇ ಸಿದ್ಧಿ ಸಾಧನೆಗಳು ಆಗಿರ್ಬೋದು, ಪೂಜೆ ಆಗಿರ್ಬೋದು, ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರಿ. ಓಕೆನಾ? ಕೆಲವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ನೆಕ್ಸ್ಟ್ ಡೇ ಇವಾಗ ಅಮಾವಾಸ್ಯೆ 8 ಗಂಟೆ 33 ನಿಮಿಷಕ್ಕೆ ಬಿದ್ದಿದೆ ಅಂತ ಅನ್ಕೊಳ್ಳಿ. ಇವಾಗ ಸೂರ್ಯ ಉದಯಕ್ಕೆ ತಗೊಂತಾರೆ ಕೆಲವರು. ಓಕೆ, ಪುರೋಹಿತರು ಹಾಗೆ ಮಾಡೋದು. ಹೌದು. ಸೂರ್ಯ ಉದಯದ ಏನ್ ಸ್ಟಾರ್ಟ್ ಆಗುತ್ತೆ ಅದು ಇಡೀ ದಿವಸ ಪೂರ್ತಿ ತಗೊಂತಾರೆ, ಅದು ತಪ್ಪು. ಆ ರೀತಿ ತಗೊಳಂಗಿಲ್ಲ, ಆ ರೀತಿ ಮಾಡಕ್ ಹೋಗ್ಬೇಡಿ. ನೀವು ಸಾಧಕರಾಗಿರೋದ್ರಿಂದ ನೀವೆಲ್ಲ ಏನ್ ಮಾಡ್ಬೇಕು, ಅಮಾವಾಸ್ಯೆ ಯಾವಾಗ ಸ್ಟಾರ್ಟ್ ಆಯ್ತು, ಅಮಾವಾಸ್ಯೆ ಯಾವಾಗ ಎಂಡ್ ಆಯ್ತು, ಇಷ್ಟು ಫಲ ನಿಮಗ್ ಬೇಕು. 22 ಅವರ್ ಇರುತ್ತೆ ಒಂದು ತಿಥಿ. ಆ 22 ಗಂಟೆ ಕಾಲ ನೀವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ. 8 ಗಂಟೆ ಮುಗೀತು ಅಂದ್ರೆ ಅಮಾವಾಸ್ಯೆ ಮುಗೀತು, ನೆಕ್ಸ್ಟ್ ಪ್ರಥಮಿನೇ ಅದು. ಓಕೆನಾ? ಅಮಾವಾಸ್ಯೆ ಒಳಗೆ ಏನ್ ಮಾಡ್ಬೇಕು, ನೀವು ಆ ಕೆಲಸ ಕಾರ್ಯಗಳನ್ನು ಮಾಡಿ, ನೀವು ಮಾಂತ್ರಿಕ ತಾಂತ್ರಿಕ ಸಿದ್ಧಿ ಸಾಧನೆಗಳು ಅವು ಇವು ಏನಿದೆ ಅದೆಲ್ಲದೂ ಸಹಿತ ನೀವು ಮಾಡ್ಕೋಬಹುದು.
ಓಕೆನಾ? ಇದು ಅರ್ಥ ಆಯ್ತಾ? ಹಾ ಅದೇ ತರ ನೋಡಿ, ನಕ್ಷತ್ರ ಆದ್ರೂ ಅದೇ ತರನೇ, ತಿಥಿ ಬೇಸ್ ಆದ್ರೂ ಅದೇ ತರನೇ. ಎಲ್ಲಿ ಮುಗಿಯುತ್ತೆ ಅಲ್ಲಿಂದ ಅದು ಸ್ಟಾರ್ಟ್. ನಿಮಗೆ 26ನೇ ತಾರೀಕು ಅಮಾವಾಸ್ಯೆ ಬರುತ್ತೆ, ಓಕೆನಾ? ಇವಾಗ 26ನೇ ತಾರೀಕು ಹೌದ್ರಿ. ಶನಿದು ಜನ್ಮ ಏನೋ ಬರುತ್ತೆ, ಜನ್ಮೋತ್ಸವ ಇದೆ ಈ ಅಮಾವಾಸ್ಯೆಗೆ. ಹಾ ಓಕೆ. ನಾಳೆ ಏನೋ ಇರುತ್ತೆ, ಎಲ್ಲರೂ ಬೇಕಾದ್ರೆ ಹೋಗಿ ಬನ್ನಿ, ಒಳ್ಳೇದಾಗುತ್ತೆ. ನಿಮ್ಗೇನೋ ಪ್ಲೇಸ್ ಇದ್ರೆ ಹೋಗಿ ಬನ್ನಿ. ಶನಿ ಸರಿ ಗುರುಗಳೇ. ಅಮಾವಾಸ್ಯೆ, ಈ ಸಲ ಅಮಾವಾಸ್ಯೆ. ಓಕೆನಾ? ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಆಗುತ್ತೆ. ಏನಾದ್ರು ಹೋಮ ಗೀಮ ಏನೇ ಇದ್ರು ನೀವು ಇದೇ ಟೈಮಲ್ಲೇ ಮಾಡ್ಬೇಕಂದ್ರೆ ಸೋಮವಾರನೇ ಮಾಡ್ಬೇಕು. ಸೋಮವಾರ ಸಂಜೆ ಒಳಗೆ ಮುಗಿಸ್ಕೊಳ್ಳಿ. ಮಧ್ಯಾಹ್ನ ಮೇಲೆ ಬೇಯಿಸು, ಸೋಮವಾರ ಸಂಜೆ ಒಳಗೆ ಮುಗಿಸ್ಕೊಳ್ಳಿ. ಬೆಳಗ್ಗೆ 8 ಗಂಟೆ ಮುಗ್ದೋಗ್ಬಿಡುತ್ತೆ. ಆಮೇಲೆ ನೀವು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತೀನಿ, 10 ಗಂಟೆ ಪೂಜೆ ಸ್ಟಾರ್ಟ್ ಮಾಡ್ತೀನಿ, ಇವತ್ತು ಅಮಾವಾಸ್ಯೆ ಇಲ್ಲ ಅಂತ ಹೋದ್ರೆ ಅಮಾವಾಸ್ಯೆ ಫಲನೇ ಇರಲ್ಲ ಸರ್, ಆ ವೈಬ್ರೇಷನ್ ಇರಲ್ಲ. ಆಗೋದಿಲ್ಲ. ವೈಬ್ರೇಷನ್ ಇಲ್ದಲೆ ನಮ್ಮ ಏನೇ ಮಾಡಿದ್ರು ಫಲ ಸಿಗಲ್ಲ ನಮಗೆ. ಇದ್ದಾಗ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಹಾ ಬಿಡ. ಸರಿ ಬಿಡು, ಓಕೆ ಥ್ಯಾಂಕ್ಸ್. ಕ್ಲಿಯರಾ? ಹಾ ಬಿಡು, ಓಕೆ, ಡೌಟ್ ಇಲ್ಲ. ಓಕೆ ಸರಿ. ಏನಾದ್ರು ಡೌಟ್ ಇದ್ರೆ ಮತ್ತೆ ವಿಡಿಯೋಗಳನ್ನ ನೋಡಿ, ಏನು ಡೌಟ್ ಇಲ್ಲ ಅಂತಂದ್ರೆ ನೀವು ಕ್ಲಾಸಿಗೆ ಕೇಳಿ. ಮತ್ತೆ ನೆಕ್ಸ್ಟ್ ಸ್ಟಾರ್ಟಿಂಗ್ ಕ್ಲಾಸಲ್ಲೇ ಬೇಕಾದ್ರೆ ನೀವು ಡೌಟ್ ಏನಾದ್ರು ಬಂದಿದ್ರೆ, ಇವಾಗ ಕೇಳಕ್ ಆಗಿಲ್ಲ, ನೆನಪಾಗಿಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಕೇಳಿ, ತೊಂದರೆ ಇಲ್ಲ. ಓಕೆನಾ? ಡೌಟ್ ಕ್ಲಿಯರ್ ಆದ್ಮೇಲೆ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಹೋಗ್ತಾ ಇರುತ್ತೆ. ಸರಿ, ಹಾಗಾದ್ರೆ ನಾಳೆ ಸಿಗ್ತೀನಿ. ಓಕೆ, ಎಲ್ಲರಿಗೂ ಗುಡ್ ನೈಟ್. ಹಾ ಓಕೆ ಸರ್, ಶುಭರಾತ್ರಿ.